ಇದ್ದೀವಿ ನೋಡ್ರಿ. ನಾವ್ ಎಲ್ಲಿದ್ದೀವಿ ನೋಡ್ರಿ ಅಲ್ಲಿ ಇರೋದಿಲ್ಲ. ನಾವ್ ಇರೋದ್ ಬೇರೆ ಕಡೆ ಇರುತ್ತೆ. ಶರೀರ ಒಂದ್ ಕಡೆ ಇರುತ್ತೆ, ಮನಸ್ಸು ಇನ್ನೊಂದ್ ಕಡೆ ಇರುತ್ತೆ. ಗೊತ್ತಲ್ಲ? ಯಾರ್ಯಾರು ಜಾಬ್ ಮಾಡ್ತಾ ಇರ್ತೀವಿ ನೋಡ್ರಿ, ಡ್ಯೂಟಿ ಮಾಡೋ ಟೈಮಿನೊಳಗ ಮನೆ ನೆನಪು ಬರುತ್ತೆ ನಮ್ಗೆ. ಮತ್ ಮನೆಯಲ್ಲಿದ್ದಾಗ ಡ್ಯೂಟಿ ನೆನಪು ಬರುತ್ತೆ. ಪ್ರತಿಯೊಬ್ರದು ಸಮೇತ. ಇದ್ರ ಅರ್ಥ ಏನು ಅಂದ್ರೆ ನಾವೆಲ್ಲರೂ ಅತೃಪ್ತ ಇದ್ದೀವಿ ಅಂತ. ತೃಪ್ತಿ ಇಲ್ಲ, ನಮ್ ಸಂತೃಪ್ತಿ ಅಂತ ಇದೆ ನೋಡ್ರಿ, ಅದು ಇಲ್ಲ. ಬರೀ ಹುಡುಕಾಟ ಇದ್ರ ನಂತರ ಏನು, ಇದ್ರ ನಂತರ ಏನು, ಇದ್ರ ನಂತರ ಏನು ಇದೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಏನ್ ಬದುಕ್ತಿವಿ ನೋಡ್ರಿ, ಅದು ರಿಯಲ್ ಸಕ್ಸಸ್ ಆಗಿರುತ್ತೆ. ಸೊ ಹಾಗಾಗಿ ಧ್ಯಾನ ಅನ್ನುವಂಥದ್ದು ನಮ್ಗೆ ಏನ್ ಕಲಿಸುತ್ತೆ ಅಂದ್ರ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾವ ರೀತಿ ಇರ್ಬೇಕು, ವರ್ತಮಾನ ಕಾಲದಲ್ಲಿ ಯಾವ ರೀತಿ ಇರಬೇಕು ಅನ್ನುವಂಥದ್ದಿದೆ ನೋಡ್ರಿ, ಅದು ನಮ್ಗೆ ಮೆಡಿಟೇಷನ್ ಕಲಿಸುತ್ತೆ. ಸೊ ಹಾಗಾಗಿ ಇವತ್ತು ನೀವೆಲ್ಲರೂ ನನ್ನ ಎದುರಿಗೆ 100 days ನ ಮೆಡಿಟೇಷನ್ ಮಾಸ್ಟ್ರಿ ಅನ್ನುವಂಥದ್ದು, ಮತ್ತೆ ಮೆಡಿಟೇಷನ್ ಜೊತೆಗೆ ಮ್ಯಾನಿಫೆಸ್ಟೇಷನ್ ಮಾಸ್ಟ್ರಿ, ಈ ಒಂದು ಕೋರ್ಸ್ ನಲ್ಲಿ ಏನೆಲ್ಲವೂ ನಿಮ್ಗೆ ಸಿಗ್ತಾ ಇದೆ. ಇದರಿಂದ ನಿಮ್ಗೆ ಬೆನಿಫಿಟ್ ಆಗೋದು ಏನಿದೆ, ಮತ್ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ಬೆನಿಫಿಟ್ ಇದ್ರ ಮಾತ್ರ ಜಾಯಿನ್ ಆಗ್ಬೇಕು. ಎಲ್ಲೂ ನೆನ್ಪಿಡ್ರಿ, ಅಲ್ಲಿ ಏನು ಲಾಭ ಇಲ್ಲ ಅಂದ್ರೆ ಜಾಯಿನ್ ಆಗೋದ್ ಬೇಕಾಗಿಲ್ಲ. ನಿಮ್ಗೆ ಇದ್ರದ್ದು ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಬರೋದು ಬೇಕಾಗೋದಿಲ್ಲ. ಆದ್ರೆ ನಿಮ್ಗೆಲ್ಲಾದ್ರೂ ಅನಿಸ್ತಿತ್ತು, ಎಸ್ ಇದ್ರದ್ದು ಅವಶ್ಯಕತೆ ನನ್ಗಿದೆ, ನನ್ ಜೀವನದಲ್ಲಿ ಇಂತಿಂತ ಸಮಸ್ಯೆಗಳಿಂದ ನಾನ್ ಬಳಲ್ತಾ ಇದ್ದೀನಿ, ನನ್ಗೂ ಒಂದು ಸಪೋರ್ಟಿವ್ ಸಿಸ್ಟಮ್ ಬೇಕು, ಒಬ್ರು ಹೇಳೋರು ಕೇಳೋರು ನನ್ನವರು ತನ್ನವರು ಅನ್ನುವಂಥದ್ದು ಬೇಕು, ಅದು ಒಂಟಿತನ ಇದೆ, ಮತ್ತೊಂದು ಏನಾದ್ರೂ ಒಂದು XYZ ಇರುತ್ತೆ, ಇದರಿಂದ ನಾನು ಹೊರಗ್ ಬರ್ಬೇಕು ಅಂತ ಏನಾದ್ರೂ ಇದ್ರೆ ನಿಮ್ಗೆ ಇಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ, ಜೊತೆಗೆ ನಿಮ್ಗೆ ಇವತ್ತು ಎಲ್ಲಕ್ಕಿಂತ ಲಾಸ್ಟ್ ಮತ್ತೆ ಒಂದು ಅದ್ಭುತವಾಗಿರುವಂತ ಒಂದು ಮೆಡಿಟೇಷನ್ ಇದೆ. ಸ್ವಲ್ಪ ದೊಡ್ಡದಿದೆ ಮೆಡಿಟೇಷನ್, ಬಟ್ ಅದನ್ನ ನೀವು ಮಾಡ್ಬೋದು. ಎಷ್ಟು ಜನರಿಗೆ ಸಾಧ್ಯ ಇದೆ ನೋಡ್ರಿ, ಅಷ್ಟು ಜನ ಆ ಮೆಡಿಟೇಷನ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶವನ್ನ ನಾವು ಕೊಡ್ತಾ ಇದ್ದೀವಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ, 1 ಸೆಕೆಂಡ್ ಇಂದ್ರಿ ವಿಡಿಯೋ ಒಂದೊಂದ್ಸಲ ಹೇಳ್ತೀನಿ ನೋಡ್ರಿ, ಯಾರು ವಿಡಿಯೋ ಆನ್ ಇಡ್ತೀರಿ ಅವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಐತಿ. ನೀವು ವಿಡಿಯೋ ಆನ್ ಮಾಡ್ಲಿಲ್ಲ ಅಂದ್ರ ನಾನು ವಸಂತ್ ಕುಮಾರ್ ಸರಿಗೆ ಗೊತ್ತಾಯ್ತು. ಹಾ, ವಿಡಿಯೋ ಆನ್ ಮಾಡ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ಮನ್ನ ರಿಮೂವ್ ಮಾಡ್ತೀವಿ. ಸೊ ಹಾಗಾಗಿ 2 ನಿಮಿಷ ನಿಮ್ಗೆ ಟೈಮ್ ಇದೆ. 2 ನಿಮಿಷದಲ್ಲಿ ನೀವೇನಾದ್ರೂ ಸೆಟ್ ಮಾಡ್ಕೋರಿ, ಎಲ್ಲಾದ್ರೂ ಇರ್ಬೋದು, ಏನಾದ್ರೂ ಇರ್ಬೋದು. ಇಲ್ಲ ಅಂದ್ರೆ ನನ್ಗೆ ಇಲ್ಲಿ ಮೆಸೇಜ್ ಹಾಕ್ರಿ, ನೀವ್ ಎಲ್ಲಿದ್ರಿ ಅಂತ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಏನಾದ್ರೂ ಇದ್ರೆ ನನ್ಗೆ ಹೊರಗಡೆ ಇದ್ದೀನಿ ಅಥವಾ ಯಾವ್ದೋ ಒಂದ್ ಕೆಲ್ಸದಲ್ಲಿ ಇದ್ದೀನಿ ಅಂತ ಒಂದ್ ಮೆಸೇಜ್ ಕೊಟ್ರೆ ನಿಮ್ಗೆ ಇಲ್ಲಿ ಅವಕಾಶ ಇದೆ. ಇಲ್ಲಾಂದ್ರೆ ನಾವಿಲ್ಲಿ ನಿಮ್ಮನ್ನ ರಿಮೂವ್ ಮಾಡ್ತೀವಿ. ಯಾಕಂದ್ರೆ ಇದು ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತ ಪ್ರೋಗ್ರಾಮ್ ಇದೆ. ಇಲ್ಲಿ ಎಲ್ಲಾ ಲೆಕ್ಕ ಇರುತ್ತೆ, ಎಂತೆಂತವ್ರು ಬರ್ತಾರ, ಯಾವ ರೀತಿ ಮನಸ್ಥಿತಿಯವ್ರು ಬಂದಿರ್ತಾರ. ಮತ್ತೆ ಇದು ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಯಾರಿಗೆ ಧ್ಯಾನದ ಆಸಕ್ತಿ ಇದೆ ಅವ್ರಿಗೆ ಮಾತ್ರ ಇದು ಇರೋದು. ಯಾರಿಗ್ ಧ್ಯಾನದ ಆಸಕ್ತಿ ಇಲ್ಲ, ಅದು ಏನದ ನೋಡಮಿ ಮಾಡಮಿ ನನ್ಗೂ ಗೊತ್ತಿಲ್ಲ ಹಂಗ ಹಿಂಗ ಹೇಳ್ತಿರ್ತೀವಿ ನೋಡ್ರಿ, ಅವ್ರ ಸಲುವಾಗಿ ಈ ಕ್ಲಾಸ್ ಇದೆ ನೋಡ್ರಿ, ಇದು ಇರೋದಿಲ್ಲ. ಇದು ಯಾರಿಗಂದ್ರ ಮೆಡಿಟೇಟರ್ ಗಳಿಗೆ, ಅಂದ್ರೆ ಧ್ಯಾನದ ಅವಶ್ಯಕತೆ ಇದೆ, ನನಗೇನೋ ಹೆಚ್ಚಿಗೆ ತಿಳ್ಕೊಳ್ಳೋದಿದೆ, ಜ್ಞಾನದ ಅವಶ್ಯಕತೆ ಇದೆ, ಜೀವನದಲ್ಲಿ ನಾನು ಏನಾದ್ರೂ ಒಂದು ಮಾಡ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ, ನನ್ಗೆ ಸ್ವಲ್ಪ ಯಾವ್ದೋ ಅವಶ್ಯಕತೆ ಇದೆ ಅಂತ ಯಾರಿಗ ಅನಿಸುತ್ತೆ ನೋಡ್ರಿ, ಅವ್ರ ಸಲುವಾಗಿ ಮಾತ್ರ ಈ ಸೆಷನ್ ನಡೆಸ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ, ಸೊ ಎಲ್ಲರಿಗೂ ಒಂದು 2 ನಿಮಿಷ ನನ್ನ ಪರಿಚಯವನ್ನ ಮೊದ್ಲು ಹೇಳ್ತೀನಿ. ಅದಾದ ನಂತರ ಈ ಕ್ಲಾಸ್ ಅನ್ನ ಅಟೆಂಡ್ ಮಾಡೋಣ. ಸೊ ಫಸ್ಟ್ ನನಗೆ ಯಾರು ಫಸ್ಟ್ ಟೈಮ್ ಜಾಯಿನ್ ಆಗಿದ್ರಿ, ಒಂದ್ಸಲ ಫಸ್ಟ್ ಅಂತ ಹೇಳಿ ಹಾಕ್ರಿ. ಫಸ್ಟ್ ಟೈಮ್ ಯಾರು ಜಾಯಿನ್ ಆಗಿದ್ರಿ? ಎಸ್. ಸೊ ನಾನ್ ಕೊಟ್ಟಿರೋ 2 ನಿಮಿಷ ಮುಗಿತಾ ಇದೆ. ಎಸ್, ಚಂದನಾ ಮ್ಯಾಮ್ ಫಸ್ಟ್ ಟೈಮ್ ಜಾಯಿನ್ ಆಗಿದ್ರಿ. ಎಸ್, ಯಾರ್ಯಾರು ಫಸ್ಟ್ ಟೈಮ್ ಜಾಯಿನ್ ಆಗಿದ್ರಿ ಸ್ವಲ್ಪ ಒಂದ್ಸಲ ನನ್ಗೆ ಫಸ್ಟ್ ಟೈಮ್ ಅಂತ ಹೇಳಿ ಹಾಕ್ರಿ. ಕವಿತಾ ಮ್ಯಾಮ್ ಇದಾರೆ, ಫಸ್ಟ್ ಟೈಮ್ ಬಂದಿದ್ದಾರೆ. ಓಕೆ ಓಕೆ, ಇಲ್ಲಿ SA ಅಂತಿದ್ದಾರೆ. ಸರ್ ನಿಮ್ ಹೆಸರನ್ನ ಹಾಕ್ಬೇಕಲ್ಲ, SA ಸರ್. ಹಾ, ರೀನೇಮ್ ಅಂತಿದೆ ನೋಡ್ರಿ, ರೀನೇಮ್ ನಾಗ ಹೋದ್ರೆ ನಿಮ್ ಹೆಸರು ಕರೆಕ್ಷನ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಎಸ್, ಆಶಾ ಅವರು, ರಾಘವೇಂದ್ರ ಸರ್. ಎಸ್ ಎಸ್. ಸೊ ಫಸ್ಟ್ ಟೈಮ್ ಯಾರ್ಯಾರು ಬಂದಿರಿ ಅವ್ರೆಲ್ಲರಿಗೂ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾವು ಹಾರ್ದಿಕವಾಗಿರುವಂತ ಸ್ವಾಗತ ಸುಸ್ವಾಗತವನ್ನ ಮಾಡ್ತೀವಿ. ಮತ್ ಫಸ್ಟ್ ಅಲ್ಲ, ಪ್ರತಿ ಸಲಾನು ಯಾರ್ಯಾರು ಜಾಯಿನ್ ಆಗ್ತಾ ಇದ್ದೀರಿ ಅವರೆಲ್ಲರೂ ಸಮೇತ ನಮ್ಮ ಟ್ರಸ್ಟ್ ನ ಬಲ ಬೆಂಬಲ ಸರ್ವಸ್ವ ಎಲ್ಲಾನು ನೀವೇ ಇದ್ದೀರಿ. ನೀವೆಲ್ಲಾರು ಇದ್ದೀರಿ ಅಂತ ನಮ್ಮ ಟ್ರಸ್ಟ್ ನಡೀತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ, ಯಾರ್ಯಾರು ಫಸ್ಟ್ ಟೈಮ್ ಇದ್ರಿ ಅವ್ರಿಗೆ ಮತ್ತೊಂದು ಸಲ ವೆಲ್ಕಮ್ ಅನ್ನ ಮಾಡ್ತಾ, ಫಸ್ಟ್ ಟೈಮ್ ಇರೋರಿಗೆ ಏನು ಹೇಳ್ತೀನಿ ಅಂದ್ರೆ, ಸ್ವಲ್ಪ ನಮ್ದು ಬೀದರ್ ಭಾಷೆ ಇದೆ ಗೊತ್ತಲ್ಲ, ಕೆಲವೊಂದು ಶಬ್ದಗಳು ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಆದ್ರೆ ಶಬ್ದಗಳ ಕಡೆಗೆ ಹೋಗ್ಬೇಡ್ರಿ, ನೀವು ಭಾವನೆಗಳ ಕಡೆಗೆ ಹೋಗ್ರಿ. ಯಾಕಂದ್ರೆ ಭಗವಂತ ಇಷ್ಟ ಪಡೋದು ಭಾಷೆಯನ್ನಲ್ಲ, ನಮ್ಮ ಒಳಗಿರುವ ಭಾವವನ್ನ. ಅಂದ್ರೆ ನಾವು ಭಾವನಾತ್ಮಕವಾಗಿ ಎಷ್ಟು ಗಟ್ಟಿಯಾಗಿದ್ದೀವಿ, ಭಾವನಾತ್ಮಕವಾಗಿ ಪರಾತ್ಪರ ಶಕ್ತಿಯೊಂದಿಗೆ ಎಷ್ಟು ಜೋಡಿಸ್ಕೊಂಡಿವಿ ಅಂತಿದೆ ನೋಡ್ರಿ, ಅದು ಪರಮಾತ್ಮನಿಗೆ ಬೇಕಾಗಿರುವುದು. ಬಿಟ್ರೆ ಮತ್ತೆ ನಮ್ಮ ಭಾಷೆಯ ಅಗತ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ, ನಾನು ನಿಮ್ಮ ಶ್ರೀದೇವಿ ಹೂಗಾರ್, ನಾನು ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಮತ್ತೆ ರೇಖಿ ಮಾಸ್ಟರ್ ಆಗಿ ಕೆಲಸ ಮಾಡ್ತೀನಿ. ಜೊತೆಗೆ ಸುಮಾರು ಒಂದು 18 ಕೋರ್ಸ್ಗಳು ನಮ್ಮ ಟ್ರಸ್ಟ್ ನ ವತಿಯಿಂದ ನಡೆಯುತ್ತೆ.
ಈ 18 ಕೋರ್ಸ್ಗಳಲ್ಲಿ ಸದ್ಯಕ್ಕೆ ನಡೀತಾ ಇರುವಂತದ್ದು 2 ಕೋರ್ಸ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಒಂದು ಟ್ರೈನ್ ದ ಟ್ರೈನರ್ ಅನ್ನುವಂಥದ್ದು, ಅಂದ್ರೆ ನಂತರನೇ ಟ್ರೈನರ್ಸ್ ಅನ್ನ ಹುಟ್ಟಾಕುವಂತ ಒಂದು ಕೋರ್ಸ್ ಅನ್ನ ಒಂದು ಕಡೆಗೆ ನಡೆಸ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಕೋರ್ಸ್ ಯಾವುದು ನಮ್ದು ನಡೀತಾ ಇದೆ ಅಂದ್ರ 100 ದಿನಗಳ ಮೆಡಿಟೇಷನ್ ಮಾಸ್ಟರಿ ಅನ್ನುವಂತ 100 ಡೇಸ್ ಬೆಳಿಗ್ಗೆ 5:30 6:30ವರೆಗೂ ಸಮೇತ 100 ದಿನಗಳ ಕಾಲ ಅಂದ್ರೆ 3 ತಿಂಗಳ ಕಾಲ ನೀವು ನನ್ನ ಜೊತೆಗಿರುವಂತ ಒಂದು ಅದ್ಭುತವಾಗಿರುವಂತ ಮೆಡಿಟೇಷನ್ ಇದೆ ನೋಡ್ರಿ. ಈ ಸದ್ಯಕ್ಕೆ ಇವ್ 2 ಕೋರ್ಸ್ಗಳು ನಮ್ದು ನಡೀತಾ ಇದೆ. ಇದಾದ್ಮೇಲೆ ಮತ್ತೆ ಬೇರೆ ಬೇರೆ ಕೋರ್ಸ್ಗಳು ಸಮೇತ ನಮ್ದು ಲಾಂಚ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನಾನು ಬೀದರ್ ನಿಂದ ಈ ವರ್ಕ್ ಅನ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಲ್ಲ, ಯಾವಾಗ ಆನ್ಲೈನ್ ಬಂತು ನೋಡ್ರಿ ಜಗತ್ ಬಹಳ ಸಣ್ಣದಾಯ್ತು ಗೊತ್ತಲ್ಲ. ಜಗತ್ ಇವತ್ತು ಅಮೆರಿಕಾದವರು ನನ್ ಝೂಮ್ ನಲ್ಲಿ ಕುಂತು ಕ್ಲಾಸ್ ಅನ್ನ ಮಾಡ್ತಿರ್ತಾರೆ. ಒಂದ್ ಟೈಮ್ ಅನಿಸ್ತಿತ್ತು ಅಮೆರಿಕಾ ಹಂಗ. ಈಗ ಅವ್ರಿಗೆಲ್ಲರೂ ನಾವು ಕ್ಲಾಸ್ ಮಾಡ್ತಾ ಇದೀವಿ. ನಮ್ಮ ಕನ್ನಡಿಗರು ಎಲ್ಲೆಲ್ಲಿ ಇದ್ದಾರ ನೋಡ್ರಿ ಅಲ್ಲಲ್ಲಿಯವರೆಗೂ ಸಮೇತ ನಾನ್ ಕ್ಲಾಸ್ ಗಳನ್ನ ಕೊಡ್ತಾ ಇದ್ದೀನಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ಯೂನಿವರ್ಸ್ ನಮ್ಗೆ ಬಹಳ 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 ಸಪೋರ್ಟ್ ಮಾಡ್ತಾ ಇದೆ. ಸುಮಾರು 4 ವರ್ಷದಿಂದ, ಇನ್ನು 4 ವರ್ಷ ನನ್ ಕಂಪ್ಲೀಟ್ ಆಗಿಲ್ಲ, 4 ವರ್ಷದಲ್ಲಿ ಮಿನಿಮಮ್ 10,000 ಜನರಿಗೆ ನಾನು ತರಬೇತಿಯನ್ನ ಕೊಟ್ಟಿನಿ. ಅದು ಆನ್ಲೈನು, ಆಫ್ಲೈನು, ಫ್ರೀ ಸೆಷನ್, ಮತ್ತೊಂದು ಪ್ರತಿ ಸಲನು ವಾರಕ್ಕೆ 2 ಸಲ ಅಂತೂ ಫ್ರೀ ಸೆಷನ್ಗಳು ನಮ್ದು ನಡೆಯುತ್ತೆ. ಫ್ರೀ ಸೆಷನ್ ನಡೆಸೋ ಮೂಲ ಕಾರಣ ಏನು ಅಂದ್ರೆ ಇದ್ರ ಮಾಹಿತಿಯನ್ನ ಕೊಡೋದಿರುತ್ತೆ. ಅಂದ್ರೆ ನಾವು ಮುಂದೆ ಏನ್ ಮಾಡ್ತಾ ಇದ್ದೀವಿ, ನಿಮ್ಗೆ ಅದ್ರ ಅವಶ್ಯಕತೆ ಇದೇನಾ ಇಲ್ಲ ಅನ್ನುವಂಥದ್ದನ್ನ ಸಾಕಷ್ಟು ವಿಚಾರಗಳು ನಮ್ದು ಫ್ರೀ ಸೆಷನ್ ನಲ್ಲಿ ನಿಮ್ಗೆ ಸಿಗುತ್ತೆ. ಅದ್ರ ಒಂದ್ ಕಂಡೀಷನ್ ಏನು ಅಂದ್ರ ಯಾವುದೇ ಸೆಷನ್ ಇರುತ್ತೆ ನೋಡ್ರಿ, ಯಾರ್ದಾದ್ರೂ ಕೋರ್ಸ್ ತಗೋರಿ. ನೀವು ಶ್ರೀದೇವಿ ಹೂಗಾರ್ತಿ ತಗೋಬೇಕಂತ ಎಲ್ಲೂ ಬರ್ದಿಲ್ಲ. ನೀವ್ ಯಾರ್ದೇ ಕೋರ್ಸ್ ಅನ್ನ ತಗೋತಾ ಇದ್ದೀರಿ ಅಂದ್ರೆ ಮೊದಲ್ ಮಾಡ್ಬೇಕಾಗಿರುವಂತದ್ದು ಏನು ಅಂದ್ರೆ ಆ ಸೆಷನ್ ಅನ್ನ ಕಂಪ್ಲೀಟ್ ಆಗಿ ಅಟೆಂಡ್ ಮಾಡ್ಬೇಕು. ನೀವು ಕಂಪ್ಲೀಟ್ ಆಗಿ ಅಟೆಂಡ್ ಮಾಡ್ಲಿಲ್ಲ ಅಂದ್ರ ನಿಮ್ಗೆ ಅದ್ರಲ್ಲಿ ಏನ್ ನಡೆಯುತ್ತೆ ಅಂತ ನಿಮ್ಗೆ ಏನು ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಯಾರ್ದೇ ಸೆಷನ್ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಕಂಪ್ಲೀಟ್ ಆಗಿ ಮಾಡ್ರಿ ಅನ್ನುವಂಥದ್ದು ಒಂದು. ಅದಾದ್ಮೇಲೆ ಕಂಪ್ಲೀಟ್ ಆಗಿ ಯಾಕೆ ಮಾಡ್ಬೇಕು, ಏನ್ ರೀಸನ್ ಇದೆ, ನಾವ್ ಯಾಕೆ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ತಗೋಬೇಕು ಅಂದ್ರ ನಿಮ್ಗೆ ಗೊತ್ತಲ್ಲ, ಅರ್ಧ ಬೆಂದಿರೋ ಅನ್ನ ಇರುತ್ತೆ ನೋಡ್ರಿ, ರೈಸ್, ಹೆಣ್ಮಕ್ಳಿಗೆ ಗೊತ್ತಿದೆ. ಕೆಲವೊಂದ್ಸಲ ನಮ್ ಸಿಲಿಂಡರ್ ಖಾಲಿ ಆಗಿರುತ್ತೆ ನೋಡ್ರಿ, ಅರ್ಧ ಬೆಂದಿರುತ್ತೆ ಅನ್ನ. ಆ ಅನ್ನ ನಮ್ಗೆ ಯಾವ್ದಕ್ಕೆ ಉಪಯೋಗಕ್ಕೆ ಬರುತ್ತೆ ಶಾಂತೇರಿ ಮ್ಯಾಮ್ ಹೇಳ್ರಿ? ಈ ಕಡೆ ಊಟ ಮಾಡೋದಕ್ಕೂ ಬರೋದಿಲ್ಲ, ಈ ಕಡೆ ಅಕ್ಕಿನೂ ಉಳಿಯೋದಿಲ್ಲ. ಅದು ಅರ್ಧಂಬರ್ಧ ಯಾವ ರೀತಿ ಹಾಳಾಗುತ್ತೆ ನೋಡ್ರಿ. ಸೇಮ್ ಅದೇ ರೀತಿ ಅರ್ಧ ಸೆಷನ್ ನೀವೇನಾದ್ರೂ ಅಟೆಂಡ್ ಮಾಡಿದ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಅರ್ಧ ಬೆಂದಿರೋ ಅನ್ನ ಆದಂಗ ಆಗುತ್ತೆ. ಏನು ರಿಸಲ್ಟ್ ನಿಮ್ಗೆ ಕೊಡೋದಿಲ್ಲ, ಉಲ್ಟಾ ಬ್ಯಾಸರ ಬರ್ಲಕ್ ಶುರು ಮಾಡ್ತದೆ, ಏನ್ ಹೇಳತ್ತಾರ ನಿಮ್ಗ ಗೊತ್ತಾಗೋದಿಲ್ಲ. ಸೊ ಒಂದ್ ರೀಸನ್ಗೆ ನೀವ್ ಇದನ್ನ ಕಂಪ್ಲೀಟ್ ಮಾಡ್ಬೇಕು. ಅದಾದ್ಮೇಲೆ ಎರಡನೇದು, ನಿಮ್ಗೆ ಗೊತ್ತಲ್ಲ ಸೇತುವೆ ನಿರ್ಮಾಣವನ್ನ ಮಾಡಿರ್ತಾರೆ, ಬ್ರಿಡ್ಜ್ ಕಟ್ಟೋದ್ ಗೊತ್ತಲ್ಲ ನಿಮ್ಗೆ. ಹೊಸ ರಸ್ತೆಗಳಿಗೆಲ್ಲ ಬ್ರಿಡ್ಜ್ ಕಟ್ಟಿರ್ತಾರ ನೋಡ್ರಿ, ಆ ಕಡೆ ಒಂದು ಈ ಕಡೆ. ಈಗ ಎಲ್ಲಾನು ಮಾಡಿದಾರ, ಒಂದ್ 2 ಫೀಟ್ ಮಾತ್ರ ಬಿಟ್ಟಾರ ಅಂತ ತಿಳ್ಕೊ. ಇಷ್ಟೇ 2 ಫೀಟ್ ಮಾತ್ರ ಬಿಟ್ಟಾರ, ಎಲ್ಲಾ ಬ್ರಿಡ್ಜ್ ಎಲ್ಲಾ ರೆಡಿ ಆಗಿದೆ. ಆ 2 ಫೀಟ್ ಉಳ್ಕೊಂಡೋದಂದ್ರ ಬಿ ಆ ರಸ್ತೆಗೆ ಹೋಗೋದಕ್ಕೆ ರೆಡಿ ಇದ್ದೀವಿ ನಾವು. ಬ್ರಿಡ್ಜ್ ಪೂರ್ತಿ ರೆಡಿ ಅದ, 10 ಕೋಟಿ ರೂಪಾಯಿ ಹಾಕಿ ಎಲ್ಲಾನು ರೆಡಿ ಮಾಡ್ಯಾರ. ಬಟ್ ಇನ್ನ 2 ಫೀಟ್ ಅದು ಉಳ್ಕೊಂಡದ್. 10 ಕೋಟಿ ಹಾಕಿರ್ಬೇಕಾದ್ರೆ 2 ಫೀಟ್ ಉಳ್ಕೊಂಡಾಗ್ಲೂ ಸಮೇತ ಅದ್ರ ಮೇಲೆ ನಡೆಯೋದಕ್ಕೆ ನಾವು ತಯಾರಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಅದು ಡೇಂಜರ್ ಇದೆ ಅಂತ. ಎಷ್ಟ್ ಕೋಟಿರ ಹಾಕಿರ್ಬೇಕು, ಆದ್ರೆ ಅದು ಕಂಪ್ಲೀಟ್ ಆಗ್ಲಿಲ್ಲ. ಸೇಮ್ ಅದೇ ರೀತಿ ಯಾವುದೇ ಸೆಷನ್ ಅನ್ನ ನೀವು ಅರ್ಧಕ್ಕೆ ಬಿಟ್ರಿ, ಇನ್ನೊಂದ್ ಚೂರು ಇದ್ದಾಗ ಬಿಟ್ರಿ ಅಂದ್ರ ಅದೇ ಏನಾಗುತ್ತೆ ಅಂದ್ರ ಬ್ರಿಡ್ಜ್ ತರ ಆಗಿರುತ್ತೆ, ಅದು ಡೇಂಜರ್ ಝೋನ್ ಆಗಿರುತ್ತೆ. ಸೇಮ್ ಅದೇ ರೀತಿ ಹೇಳ್ತಾರ ನೋಡ್ರಿ, ಅರ್ಧ ಜ್ಞಾನ ಇದೆ ನೋಡ್ರಿ, ಅದು ಡೇಂಜರ್ ಇದೆ. ಸಂಪೂರ್ಣ ನಾವು ತಿಳಿದುಕೊಂಡಿಲ್ಲ ಅಂದ್ರ ನಾವು ಸಮಾಜಕ್ಕೆ ಏನನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಈ ಸೆಷನ್ ಅನ್ನ ನೀವೆಲ್ಲರೂ ಕಂಪ್ಲೀಟ್ ಮಾಡ್ತೀರಿ ಅಂತ ಹೇಳ್ತಾ, ಎಲ್ರಿಗೂ ನನ್ ಮಾತು ಅರ್ಥ ಆಗ್ತಾ ಇದೆ ಅಂದ್ರೆ ಒಂದ್ಸಲ ಎಸ್ ಅಂತ ಹೇಳಿ ಟೈಪ್ ಮಾಡ್ರಿ. ನಾನು ನನ್ ಕೋರ್ಸ್ ಅನ್ನ ಮುಂದುವರಿಸ್ತಾ ಇದ್ದೀನಿ. ಎಲ್ಲಾರು ಒಂದ್ಸಲ ಎಸ್ ಅಂತ ಹೇಳಿ ಟೈಪ್ ಮಾಡ್ರಿ, ನೋಡೋಣ. 34 ಮೆಂಬರ್ಸ್ ಇದ್ದೀರಿ. ಎಸ್, ಹಾ, ಓಕೆ 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 ಓಕೆ, ಥ್ಯಾಂಕ್ ಯು. ಸಾಕು, ಇಷ್ಟ ಅರ್ಥ ಮಾಡ್ಕೊಂಡ್ರಿ ಸಾಕು. ಇಷ್ಟು ABCD ತಿಳ್ಕೊರಿ, ಮುಗಿತು, ಬಾಳ ಏನ್ ಹತ್ತಂಗಿಲ್ಲ ನನ್ಗೆ. ಎಸ್, ಸೊ ಪ್ರತಿಯೊಬ್ಬರಿಗೂ ಸಮೇತ ನಾನು 100 ಡೇಸ್ ನ ಲೈವ್, ಇದು ಯಾವುದು ರಿಕಾರ್ಡೆಡ್ ಕೋರ್ಸ್ ಅಲ್ಲ, ನೆನ್ಪಿಟ್ಕೋರಿ. ಪ್ರತಿಯೊಬ್ಬರಿಗೆ ಹೇಳೋದು ಲೈವ್ ಇದೆ ಇದು. ಹಾ, ಸೊ ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಸ್ಕ್ರೀನ್ ಎಲ್ಲರಿಗೂ ಕಾಣ್ತಾ ಇದೆಯಲ್ಲ? ಎಸ್. ಸೊ ಇದು ಯಾವ ಕೋರ್ಸ್ ಇದೆ ನಮ್ದು ಅಂದ್ರ ಇದು ಲೈವ್ ಕೋರ್ಸ್ ಇದೆ. ಲೈವ್ ಅಂದ್ರೆ ಪ್ರತಿ ದಿನಾನು ನಾನು ನಿಮ್ಮ ಎದುರಿಗೆ ಪ್ರತ್ಯಕ್ಷವಾಗಿ ಕುಳಿತುಕೊಂಡು ನನ್ನ ಸೆಷನ್ ಗಳನ್ನ ಮಾಡೋದಕ್ಕೆ ನಾನು ರೆಡಿ ಆಗಿರ್ತೀನಿ ಅನ್ನುವಂಥದ್ದು. ಸೊ ಅದಾದ್ಮೇಲೆ ನನ್ನ ಪರಿಚಯ ಅಂತೂ ನಿಮ್ಗೆ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನಾನು ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯನ್ನ ಹುಟ್ಟಾಕಿರುವಂತ ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್, ಜೊತೆಗೆ ರೇಖಿ ಮಾಸ್ಟರ್ ಆಗಿ ಸೋಷಿಯಲ್ ವರ್ಕರ್. ಮೊದಲು ನಾನು ಮಾಡ್ತಾ ಇರೋದು ಸಾಮಾಜಿಕ ಸೇವೆಯಿಂದನೇ ನನ್ನ ಜರ್ನಿ ಶುರು ಆಗಿದ್ದು.
ಅದಾದ್ಮೇಲೆ ಸಾಹಿತ್ಯಿಕ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡ್ದೆ. ಅದಾದ ನಂತರ ಬಿಸ್ನೆಸ್ ಕೋಚ್ ಆಗಿ, ಲೈಫ್ ಕೋಚ್ ಆಗಿ, ಸ್ಪಿರಿಚುವಲ್ ಮಾಸ್ಟರ್ ಆಗಿ ಇವತ್ತು ನಂದು 8 ಪುಸ್ತಕಗಳನ್ನ ಕೊಟ್ಟಿರುವಂತ ಸಾಹಿತ್ಯ ಕ್ಷೇತ್ರದ ಒಂದು ದೊಡ್ಡ ಸಾಧನೆ ಇದೆ ನೋಡ್ರಿ, ಅದು ಸಮೇತ ಇದೆ. ಅದಾದ ನಂತರ ನಾನೊಂದು ಮೋಟಿವೇಶನಲ್ ಸ್ಪೀಕರ್ ಆಗಿನೂ ಸಮೇತ ನಾನು ವರ್ಕ್ ಅನ್ನ ಮಾಡ್ತಾ ಇರ್ತೀನಿ. ಸೊ ಈಗ ನಿಮಗೆ ಹೇಳೋದು ಏನು ಅಂದ್ರ, ಎಸ್, ಸ್ವಲ್ಪ ನೀವು ಇಲ್ಲಿ ಬರ್ಕೊಡ್ರಿ, ವಾಟ್ ಈಸ್ ಮೆಡಿಟೇಷನ್. ಮೆಡಿಟೇಷನ್ ಅಂದ್ರೆ ಏನು ಅಂತ ನಿಮ್ ಪ್ರಕಾರ, ಧ್ಯಾನ ಅಂದ್ರೆ ಏನು? ಎಲ್ಲರೂ ಕೇಳಿರ್ಬೋದಲ್ಲ, ಧ್ಯಾನ ಧ್ಯಾನ ಮೆಡಿಟೇಷನ್ ಮೆಡಿಟೇಷನ್ ಎಲ್ಲರೂ ಕೇಳಿದ್ರಲ್ಲ ವರ್ಡ್. ಈಗೀಗಂತೂ ಬಹಳ ಟ್ರೆಂಡ್ ಅಲ್ಲಿ ಇರುವಂತ ವರ್ಡ್ಸ್ ಗಳಲ್ಲಿ ಮೆಡಿಟೇಷನ್ ಸಮೇತ ಒಂದಿದೆ. ನೀವು ಹಾಸ್ಪಿಟಲ್ಗೆ ಹೋದ್ರು ಸಮೇತ ಡಾಕ್ಟರ್ ಹೇಳ್ತಾ ಧ್ಯಾನ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ, ವಾಕಿಂಗ್ ಮಾಡ್ರಿ, ಜಾಗಿಂಗ್ ಮಾಡ್ರಿ. ಬರೀ ಟ್ಯಾಬ್ಲೆಟ್ಸ್ ಹಾಕೊಂಡು ಉಂಡು ಮಲ್ಕೋರಿ ಅಂತ ಯಾವ ಡಾಕ್ಟರ್ ಹೇಳ್ತಾ ಇಲ್ಲ. ಪ್ರತಿಯೊಬ್ರು ಹೇಳ್ತಾ ಇರೋದು ಏನು ಅಂದ್ರ, ಈ ಟ್ಯಾಬ್ಲೆಟ್ಸ್, ಈ ಟ್ರೀಟ್ಮೆಂಟ್ ಗಿಂತಾನು ದೊಡ್ಡದ್ ಇನ್ನೂ ಒಂದು ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟ್ ಯಾವುದು ಅಂದ್ರ ಮೆಡಿಟೇಷನ್ ಅನ್ನುವಂಥದ್ದು. ಧ್ಯಾನ ಇದೆ ನೋಡ್ರಿ, ಅದು ಒಂದು ನಮ್ಮ ಚಿಕಿತ್ಸೆ. ಯಾವ ಚಿಕಿತ್ಸೆ ಅಂದ್ರ ಮನೋಮಯ ಕೋಶದ ಚಿಕಿತ್ಸೆ. ಬರ್ಕೋರಿ, ಮೆಡಿಟೇಷನ್ ಏನ್ ಮಾಡುತ್ತೆ ಅಂದ್ರ ನಮ್ಮ ಮನೋಮಯ ಕೋಶವನ್ನ ಹೀಲ್ ಮಾಡುತ್ತೆ. ಮನೋಮಯ ಕೋಶ ಅಂದ್ರೆ ಮನಸ್ಸು. ನಮ್ಮ ಮನಸ್ಸು ಏನು ಓಡಾಡ್ತಾ ಇರುತ್ತೆ, ಹೋರಾಡ್ತಾ ಇರುತ್ತೆ, ಚಂಚಲ ಚಿತ್ತವಾಗಿರುತ್ತೆ, ಅದು ಏನು ಕನ್ಸಿಸ್ಟೆನ್ಸಿ ಇರೋದಿಲ್ಲ ನೋಡ್ರಿ. ಮೆಡಿಟೇಷನ್ ಏನ್ ಮಾಡುತ್ತೆ ಅಂದ್ರೆ ಅದಕ್ಕೆ ಸ್ಥಿತ ಪ್ರಜ್ಞೆಯನ್ನ ಕೊಡುತ್ತೆ, ಅದು ನಿಲ್ಲುವಂತಹ ಒಂದು ಶಕ್ತಿಯನ್ನ ಕೊಡುತ್ತೆ. ಇದು ಮೆಡಿಟೇಷನ್ ಅಲ್ಲಿ ಆಗುವಂತದ್ದು. ಹಾಗಾದ್ರೆ ನಾನ್ ಕೇಳ್ತೀನಿ, ನಿಮ್ಮ ಪ್ರಕಾರ ಮೆಡಿಟೇಷನ್ ಅಂದ್ರೆ ಏನು ಅಂತ ಸ್ವಲ್ಪ ಇಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ರಿ, ನನ್ಗೆಲ್ಲ ಆನ್ಸರ್ ಮಾಡ್ರಿ, ಹೊಸಬ್ರು ಹಳೆಯವ್ರೆಲ್ಲರು. ಹಾ, ಮೆಡಿಟೇಷನ್ ಅಂದ್ರೆ ಏನು ನಿಮ್ ಪ್ರಕಾರ? ಎಸ್, ಹಾ, ಟೈಪ್ ಮಾಡಿ ನೋಡೋಣ. ಮೆಡಿಟೇಷನ್ ನೀವೇನ್ ಅರ್ಥ ಮಾಡ್ಕೊಂಡಿರಿ ಅಂತ, ಅದ್ರ ಮೇಲೆ ನಾನು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ನನ್ಗೆ ಗೊತ್ತಾಗುತ್ತೆ. ಅಂದ್ರೆ ನಿಮ್ಗೆ ಅಟ್ಲೀಸ್ಟ್ ಮೆಡಿಟೇಷನ್ ಅಂದ್ರೆ ಗೊತ್ತಿದೆ ಅಂದ್ರೆ ನನಗೆ ಈಸಿ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನಗೆ ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ ಪ್ರಕಾರ ಮೆಡಿಟೇಷನ್ ಅಂದ್ರೆ ಏನು? ಎಸ್, ಶಾಂತೇರಿ ಮ್ಯಾಮ್ ಹೇಳ್ತಾರ ಮೈಂಡ್ ಹೀಲಿಂಗ್. ಹಾ, ಮೈಂಡಿಗೆ ಹೀಲ್ ಮಾಡೋದಿದೆ ನೋಡ್ರಿ, ಅದು ಮೆಡಿಟೇಷನ್. ಪ್ರೇಮ ಅಮ್ಮ ಹೇಳ್ತಾರೆ ಪೀಸ್ ಆಫ್ ಮೈಂಡ್ 100%. ಹ್ಯಾಪಿನೆಸ್, ಎಸ್, ಪ್ರೇಮ್ ಸರ್ ಹೇಳ್ತಾರೆ ಹ್ಯಾಪಿನೆಸ್. ಎಸ್ ಎಸ್, ಚಂದ್ರಶೇಖರ್ ಸರ್ ಅಲ್ಫಾ ಲೆವೆಲ್ ಆಕ್ಟಿವೇಶನ್. ಎಸ್ ಎಸ್ ಎ ಫೋಕಸ್ ಆನ್ ಮೈಂಡ್. ಎಸ್ ಎ ಸರ್ ದಯವಿಟ್ಟು ನಿಮ್ ಹೆಸರು ಹಾಕ್ರಿ, ಇಲ್ಲಾಂದ್ರೆ ನಾನು ಎಸ್ ಎ ಅಂತ ಹೇಳ್ಬೇಕಾಗುತ್ತೆ ನೋಡ್ರಿ ನೀವು ಪ್ರತಿ ಸಲಾನು ನಾನು ಮಾತಾಡುವಾಗ. ಎಸ್, ಫೋಕಸ್ ಆನ್ ಮೈಂಡ್. ಎಸ್, ಎಲ್ಲರೂ ಉಳಿದವ್ರು ಎಲ್ಲರೂ ನಿಮ್ಮ ಪ್ರಕಾರ ಮೆಡಿಟೇಷನ್ ಅಂದ್ರೆ ಏನು? ಬೇಗ ಬೇಗ ಟೈಪ್ ಮಾಡಿ. ವಿಡಿಯೋ, ಹಾ, ಪ್ರೇಮ್ ಸರ್ ಹೇಳ್ತಾರ ನೆಮ್ಮದಿ, ಸುಖಿಯಾಗಿರೋದು. ಹಾ, ಸೊ ಈಗ ಬರ್ಕೋರಿ, ಮೆಡಿಟೇಷನ್ ಅಂದ್ರೆ ಏನು ಅಂದ್ರೆ ನೀವೆಲ್ಲರೂ ಏನ್ ಬರ್ದಿರ್ ನೋಡ್ರಿ ಅದೆಲ್ಲಾನು ಕರೆಕ್ಟ್ ಇದೆ, ಯಾವ್ದು ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಸಮೇತ ನಾನ್ ಥ್ಯಾಂಕ್ ಯು ಹೇಳ್ತೀನಿ, ಯಾಕಂದ್ರೆ ಮೆಡಿಟೇಷನ್ ಬಗ್ಗೆದಾಗ ನಿಮ್ಗೆ ಆಸಕ್ತಿ ಇದೆ ಅಂತ ಅರ್ಥ ಆಯ್ತು. ಸೊ ಧ್ಯಾನ ಅಂದ್ರೆ ಏನು ಅಂದ್ರ ನಮ್ಮ ಲೆವೆಲ್ ಇದೆ ನೋಡ್ರಿ, ಕಾನ್ಸಿಯಸ್ ಮೈಂಡ್ ಲಿಂದ ಅಲ್ಫಾ ಲೆವೆಲ್ಗೆ ಏನ್ ರೀಚ್ ಆಗ್ತೀವಿ ನೋಡ್ರಿ, ಆ ಸ್ಥಿತಿ ಇದೆ ನೋಡ್ರಿ, ಅದಕ್ಕೆ ನಾವು ಧ್ಯಾನ ಸ್ಥಿತಿ ಅಂತ ಕರಿತೀವಿ. ಬರ್ಕೋರಿ ನೀವು. ನಮ್ಮ ಜಾಗೃತ ಮನಸ್ಸಿದೆ ನೋಡ್ರಿ, ಜಾಗೃತ ಮನಸ್ಸಿನಿಂದ ಅರ್ಧ ಜಾಗೃತ ಮನಸ್ಸಿಗೆ ಏನ್ ಕನೆಕ್ಟ್ ಆಗಿರ್ತೀವಿ ನೋಡ್ರಿ, ಆ ಒಂದು ಅವಧಿ ಇರುತ್ತೆ ನೋಡ್ರಿ, ಅದಕ್ಕೆ ಧ್ಯಾನಸ್ಥ ಸ್ಥಿತಿ ಅಂತ ಹೇಳಿ ಕರೀತಾರೆ. ಸೊ ಅದಾದ್ಮೇಲೆ ಕೆಲವೊಂದು ಟೆಕ್ನಿಕ್ ಗಳಿರುತ್ತೆ, ಆ ಟೆಕ್ನಿಕ್ ನ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ಮೆಡಿಟೇಷನ್ ನಲ್ಲಿ ಇನ್ನೂ ಡೆಪ್ತ್ ಆಗಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಮೈಂಡ್ ನ ಕೆಲವೊಂದು ಲೇಯರ್ಸ್ ಗಳನ್ನ ಬರ್ಕೋರಿ. ಅಂದ್ರೆ ಆ ಮೈಂಡಿಗೆ ನಾವ್ ಯಾವ ರೀತಿ ಹೀಲ್ ಮಾಡ್ಬೇಕು ಮೆಡಿಟೇಷನ್ ಥ್ರೂ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಒಂದು ಜಾಗೃತ ಮನಸ್ಸು, ಕಾನ್ಸಿಯಸ್ ಮೈಂಡ್ ಅಂತ ಬರುತ್ತೆ. ಇಲ್ಲಿ ಜಾಗೃತ ಮನಸ್ಸಿನಲ್ಲಿ ನಮ್ ಥಾಟ್ಸ್ ಅಂದ್ರೆ ವಿಚಾರಗಳು, ನಮ್ಮ ಆಕ್ಟಿವಿಟಿ ಆಕ್ಷನ್ಗಳು ಮತ್ತೆ ಅವೇರ್ನೆಸ್ ಇದು ವರ್ಕ್ ಮಾಡ್ತಾ ಇರುತ್ತೆ. ಅದಾದ್ಮೇಲೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಬರುತ್ತೆ, ಎಲ್ಲರಿಗೂ ಗೊತ್ತಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕೇಳಿದ್ರಿ ಎಲ್ಲಾರು? ಯಾರ್ಯಾರು ಕೇಳಿದ್ರಿ ನನ್ಗೆ ಹೇಳ್ರಿ. ಈ ರೀತಿ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಒಳಗೊಂದು ಕೆಲಸ ಮಾಡ್ತಾ ಇದೆ. ಎಸ್, ಸೊ ನಮ್ಮ ಒಳಗ್ ಒಂದು ಮೈಂಡ್ ನ ಲೇಯರ್ ಇದೆ, ಸಬ್ ಕಾನ್ಶಿಯಸ್ ಮೈಂಡ್, ಅದು 90% ಸ್ಟ್ರಾಂಗ್ ಇದೆ. ಬರ್ಕೋರಿ, 90% ಸ್ಟ್ರಾಂಗ್ ಆಗಿರುವಂತದ್ದು ಯಾವುದು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. 90% ಇರುವಂತ ಸಬ್ ಕಾನ್ಶಿಯಸ್ ಮೈಂಡ್ ನಾವು ಜಾಗೃತ ಇದ್ದಾಗ್ಲೂ ಕೆಲಸ ಮಾಡ್ತಾ ಇದೆ, ನಿದ್ರೆಯಲ್ಲೂ ಕೆಲಸ ಮಾಡ್ತಾ ಇದೆ. ಈಗ ನೀವು ನೋಡ್ರಿ, ಬೇಕಾದ್ರೆ ಹೃದಯ ಏನ್ ಮಾಡ್ತಾ ಇದೆ, ಬಡಿತಾ ಇದೆ. ಎಲ್ಲಾರು ಬಡಿತಾ ಇದೆ ನಾವು ಹೃದಯ, ಲಬ್ ಡಬ್ ಲಬ್ ಡಬ್. ಯಾರು ಬಡಿಸ್ಲಿತಾರ ಹೇಳ್ರಿ? ಸಬ್ ಕಾನ್ಶಿಯಸ್ ಮೈಂಡ್. ಉಸಿರಾಟ ಪ್ರಕ್ರಿಯೆ ತನ್ನಿಂದ ತಾನೇ ನಡೀತಾ ಇದೆ, ತಾನೇ ಉಚ್ಛ್ವಾಸ ನಿಶ್ವಾಸ ಎರಡು ತಂತಾನೆ ಬರ್ತಾ ಇವೆ ಹೋಗ್ತಾ ಇವೆ. ಅದು ಯಾರು ಕೆಲಸ ಮಾಡ್ತಾರ? ಸಬ್ ಕಾನ್ಶಿಯಸ್ ಮೈಂಡ್ ಮಾಡ್ತಾ ಇದೆ.
ಅದಾದ್ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ನಡೀತಾ ಇದೆ, ರಕ್ತ ಸಂಚಲನ ಪೂರಾ ಕಾಲಿನ ಬೆರಳಿನಿಂದ ಹಿಡ್ಕೊಂಡು ಇಲ್ಲಿ ತನಕನೂ ಕೆಲಸ ಆಗ್ತಾ ಇದೆ. ಅದು ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಮಾಡ್ತಾ ಇದೆ. ಸೊ ಇಷ್ಟು ಪವರ್ಫುಲ್ ಆಗಿರುವಂತ ಸಬ್ ಕಾನ್ಶಿಯಸ್ ಮೈಂಡ್ ಇವತ್ತು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಬಹಳ ಟೆನ್ಷನ್ಗೆ ಒಳಗಾಗಿದೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಇವತ್ತು ನಿಮ್ಗೆ ಹೇಳ್ತೀನಿ, 100ಕ್ಕೆ ಮಿನಿಮಮ್ 30-40% ಜನರನ್ನ ನಾವೇನಾದ್ರೂ ಸರ್ಚ್ ಮಾಡಿದ್ರ ಒಂದಿಲ್ಲ ಒಂದು ಕಾರಣಕ್ಕೆ ಅವರೆಲ್ಲರೂ ಡಿಪ್ರೆಷನ್ ಪೇಷಂಟ್. ಒಪ್ಕೋತೀರಿ ಎಲ್ಲರೂ? ಮಿನಿಮಮ್ 30-40 ಯಾವ್ದೋ ಒಂದು ಸ್ಥಿತಿ, ಯಾವ್ದೋ ಒಂದು ನೆನಪು. ಈಗ್ಲೂ ನೋಡ್ರಿ 10 ವರ್ಷದ ಹಿಂದಿಂದ ಯಾವ್ದೋ ಒಂದು ಸಿಚುವೇಶನ್ ನೆನಪು ಬಂತು, ನೀವು ಮನುಷ್ಯರಾಗಿರೋದಿಲ್ಲ, ಪೂರ ಡೆಪ್ತಿಗೆ ಹೋಗ್ಬಿಡ್ತ್ರಿ, ದುಃಖಿ ಆಗಿರ್ತ್ರಿ, ಟೆನ್ಷನ್ ಮಾಡ್ಕೋತ್ರಿ, ಇದು ಜೀವನನೇ ಬ್ಯಾಡ್ ಅನಿಸಿರುತ್ತೆ. ಎಲ್ಲಾ ಲೇಯರ್ಸ್ ಗಳು ಏನಾಗುತ್ತೆ ಅಂದ್ರೆ ಚೇಂಜ್ ಆಗುತ್ತೆ. ರೀಸನ್ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರ ಇದು ಒಂದಲ್ಲ, ಹಿಂದಿಂದ ಎಲ್ಲಾ ಜನ್ಮದೆಲ್ಲ ಒಳಗ್ ನೆನ್ಪಿಟ್ಕೊಂಡಿರ್ತದೆ. ಅದಾದ್ಮೇಲೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಲಕ್ಷಣ ಏನು ಅಂದ್ರ ಯಾವುದನ್ನ ನೆನಪಿಡ್ಬೇಕು ನೋಡ್ರಿ ಅದನ್ನ ಮರ್ತ್ ಬಿಡುತ್ತೆ, ಯಾವುದನ್ನ ಮರಿಬೇಕು ನೋಡ್ರಿ ಅದು ನೆನ್ಪಿಡುತ್ತೆ. ಎಸ್ ಆರ್ ನೋ? ಯಾವ್ದು ನೆನ್ಪಿಡ್ಬೇಕಾಗಿದೆ ನೋಡ್ರಿ ಯಾವ್ದೋ ಸ್ಟಡಿ ಮಾಡ್ತಾ ಇದೀವಿ ನಾವು ಬಾಲ್ಯದಲ್ಲಿ. ನೋಡ್ರಿ ಯಾರೋ ನೀವೆಲ್ಲರೂ ಎಜುಕೇಶನ್ ಮಾಡಿರ್ಬೋದಲ್ಲ, PUC ಡಿಗ್ರಿ ಅದು ಇದು. ಇವತ್ತಿಗೆ ಹೇಳ್ರಿ ಯಾವ್ದಾದ್ರ ಒಂದ್ ಪಾಠರ ತಲೆಯಾಗ ಉಳ್ಕೊಂಡವ? ಒಂದರ ಉಳ್ದದ? ರಿಸಲ್ಟ್ ಬಂದದು, ಸರ್ಟಿಫಿಕೇಟ್ ದಾಗ 80% ಇದ್ದೀವಿ, 75% ಇದ್ದೀವಿ. ಈಗ ಅದೇ ಕ್ವಶನ್ ಪೇಪರ್ ಏನಾರ ತಂದ್ ಕೊಟ್ಟ ನಾನು, ಪ್ರಜ್ವಲ್ ಸರ್ ನಿಮ್ಗೆ ಒಂದರ ಆನ್ಸರ್ ಬರುತ್ತಾ ನಮ್ಗ? ಇಲ್ಲ. ಆದ್ರ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ, ಆ ಟೈಮಿಗೆ ಓದಿನಿ. ರೀಸನ್ ಏನು ಅಂದ್ರ ಯಾವುದನ್ನ ನೆನಪಿಡ್ಬೇಕಿತ್ತು ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಮರ್ತ್ ಬಿಟ್ಟಿದೆ, ಯಾವುದನ್ನ ಮರಿಬೇಕು ಸಬ್ ಕಾನ್ಶಿಯಸ್ ಮೈಂಡ್ ಏನಾಗಿದೆ ನೆನ್ಪಿಟ್ಟಿದೆ. ರೀಸನ್ ಏನು ಅಂದ್ರ ನಮ್ಮ ಮನಸ್ಸಿದೆ ನೋಡ್ರಿ, ಮನಸ್ಸಿನ ಚಲನೆ ಇದೆ ನೋಡ್ರಿ, ಅದು ಇಳಿಮುಖ ಚಲನೆ ಇದೆ. ಬರ್ಕೋರಿ ಯಾಕೆ ಹಂಗ ಆಗುತ್ತೆ, ರೀಸನ್ ಹೇಳ್ತಾ ಇದ್ವಿ. ಸಬ್ ಕಾನ್ಶಿಯಸ್ ಮೈಂಡ್ ಯಾಕೆ ಆ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ ಸೈನ್ಸು ಅದ್ರ ಚಲನೆ ಇದೆ ನೋಡ್ರಿ, ಅದ್ರ ವೇ ಇದೆ ಅಲ್ಲ, ಅದು ಇಳಿಮುಖ ಚಲನೆ ಇದೆ, ಕೆಳಮುಖವಾಗಿ ಹರಿಯುತ್ತೆ. ಇಳಿಮುಖ ಚಲನೆ ಅಂದ್ರೆ ಏನು ಅಂದ್ರೆ ನೆಗೆಟಿವ್ ಕಡೆಗೆ ಜಾಸ್ತಿ ಓಡೋದಿದೆ ನೋಡ್ರಿ, ಅದ್ರ ಮೂಲ ಸ್ವಭಾವನೆ ಇದೆ. ಇಲ್ಲಿ ನಾವು ತಲೆ ಕೆಡಿಸ್ಕೊಳೋದ್ ಬೇಕಾಗಿಲ್ಲ. ಈಗ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಪಾಸಿಟಿವ್ ಆಗಿ ಕನೆಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ಬೇಕು, ಸಕಾರಾತ್ಮಕ ಚಿಂತನೆಯನ್ನ ಮಾಡ್ಬೇಕು. ಮೆಡಿಟೇಷನ್ ಥ್ರೂ, ಮೋಟಿವೇಶನ್ ದಿಂದ, ಸತ್ಸಂಗದಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಮೇಲ್ಮುಖ ಚಲನೆಗೆ ಬರುತ್ತೆ, ಪಾಸಿಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಮೆಡಿಟೇಷನ್ ನಮ್ಮ ಮನಸ್ಸಿನ ನಿಗ್ರಹ ಅಂತ ಏನ್ ಹೇಳ್ತೀವಿ ನೋಡ್ರಿ, ಮನಸ್ಸು ನನ್ನ ಹತೋಟಿಯಲ್ಲಿ ಇರ್ಬೇಕು, ನಾನ್ ಹೇಳಿದ್ದಂಗೆ ಕೇಳ್ಬೇಕು, ಏನೆಲ್ಲವನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡ್ರಿ, ಅದು ಎಲ್ಲದಕ್ಕೂ ಪರಿಹಾರ ಇರೋದು ಎಲ್ಲಿ ಅಂದ್ರ ಮೆಡಿಟೇಷನ್ ನಲ್ಲಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ನಿಮ್ಮ ಡೈರಿಯಲ್ಲಿ ನೀವು ಮೆನ್ಷನ್ ಮಾಡ್ಕೊರಿ, ನನ್ನ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಾಗಿದೆ ಅಂದ್ರೆ ನಂದು ಎಲ್ಲಾ ಲೇಯರ್ಸ್ ಗಳು, ಎಲ್ಲಾ ಜೀವನದಲ್ಲಿ ಎಲ್ಲಾ ಮಗ್ಗಲ್ ನಾನು ಏನಾದ್ರೂ ಒಳ್ಳೆಯವಳು ಆಗ್ಬೇಕು, ನನ್ ಜೀವನದಲ್ಲಿ ಪರಿವರ್ತನೆ ಆಗ್ಬೇಕಂದ್ರೆ 3 ಸೂತ್ರಗಳಿವೆ. ತ್ರಿವಳಿ ಸೂತ್ರ ಅಂತ ಬರ್ಕೋರಿ ನೀವು, ಯಾವ ಸೂತ್ರ ಇವೆ, ಯಾವುದರಿಂದ ನನ್ಗೆ ಪರಿಹಾರ ಇದೆ, ಯಾವುದರಿಂದ ನನ್ನ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ನಾನು. ತ್ರಿವಳಿ ಸೂತ್ರ, 3 ಸೂತ್ರಗಳು. ಎಸ್, ಹಾ, ಡೈರಿಯಲ್ಲಿ ಸ್ವಲ್ಪ ನೀವು ಮೆನ್ಷನ್ ಮಾಡ್ಕೋರಿ. ಸೊ ಮೊದಲನೇದು ಬರುತ್ತೆ ಜ್ಞಾನ ಮಾರ್ಗ. ನೀವ್ ಎಷ್ಟೆಷ್ಟು ಜ್ಞಾನಿಗಳಾಗ್ತಾ ಹೋಗ್ತೀರಿ ನೋಡ್ರಿ, ಅಷ್ಟಷ್ಟು ನಮ್ ಜೀವನದಲ್ಲಿ ಪರಿವರ್ತನೆ ಆಗೋದಕ್ಕೆ ಶುರು ಆಗುತ್ತೆ. ಜ್ಞಾನ, ನೀವ್ ಜ್ಞಾನಿಗಳಾಗ್ಬೇಕು ನೋಡ್ರಿ, ಇದು ಬಹಳ ಬಹಳ ಇಂಪಾರ್ಟೆಂಟ್. ಮತ್ತೆ ಒಂದ್ ಮಾತನ್ನ ಹೇಳ್ತೀನಿ, ನಿಮ್ಗೆ ಜ್ಞಾನ ಗೊತ್ತೇ ಇಲ್ಲ, ಸುಮ್ನೆ ಧ್ಯಾನ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಮೂಢನಂಬಿಕೆಗೆ ಒಳಗಾಗ್ತೀರಿ ಅಂತ ಅರ್ಥ. ನೀವ್ ಏನೇ ಮಾಡ್ತೀರಿ ನೋಡ್ರಿ ತಿಳ್ಕೊಂಡ್ ಮಾಡ್ರಿ, ನೀವ್ ಅರ್ಥ ಮಾಡ್ಕೊಂಡ್ ಮಾಡ್ರಿ, ನಿಮ್ಗೆ ಅದ್ರಲ್ಲಿರುವಂತ ಶಕ್ತಿಯ ಜೊತೆಗೆ ಕನೆಕ್ಟ್ ಆಗಿ ಮಾಡ್ರಿ, ಅದು ನಿಮ್ಗೆ ರಿಸಲ್ಟ್ ಕೊಡುತ್ತೆ. ನಿಮ್ಗೆ ಏನು ತಿಳುವಳಿಕೆ ಇಲ್ಲ, ಸುಮ್ನೆ ಎಲ್ಲಾರ್ ಕಣ್ ಮುಚ್ಚಾರ, ನಾವು ಕಣ್ ಮುಚ್ಚಲತ್ತೀವಿ, ಅವ್ರ ಎಲ್ಲಿಗೆ ಹೋಗ್ಲತ್ತಾರಂತ ಅವ್ರಿಗೆ ಗೊತ್ತಿಲ್ಲ, ನೀವ್ ಎಲ್ಲಿಗೆ ಹೋಗ್ ಬರ್ಲತ್ತೀರಂತ ನಿಮ್ಗೆ ಗೊತ್ತಿಲ್ಲ. ರೀಸನ್ ಏನು ಅಂದ್ರ ನಮ್ಗೆ ಜ್ಞಾನದ ಕೊರತೆ ಇರೋ ಕಾರಣಕ್ಕೆ ಈ ರೀತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಜ್ಞಾನ ನಮ್ಗೆ ಎಲ್ಲಿ ತನಕ ಬೇಕು, ಯಾರ್ಯಾರಿಗೆ ಅನಿಸುತ್ತೆ? ಬಹಳ ಸಲ ನಮ್ಮಲ್ಲಿ ಹೇಳ್ತಾರೆ, ಮೇಡಮ್ 90 days ಆದೇವ್ ಅಂದ್ರೆ ನಾವೆಲ್ಲಾ ದೇವ್ರಾಯ್ತೀವಿ. ದೇವ್ರ ಎಷ್ಟ್ ದಿನ ಆಯ್ತ್ರಿ? 3 ದಿನನೇ. 4ನೇ ದಿನ ಮತ್ತೆಲ್ಲಾ ಬರ್ತಾವ ಒಳಗೆಲ್ಲಾ ಬಿಟ್ಟು ಹಾಕಿರ್ ನೋಡ್ರಿ. 90 ದಿನ ಯಾರ್ಯಾರಿಗ್ ಬಿಟ್ಕೊಟ್ಟಿರ್ ನೋಡ್ರಿ, ಸಿಟ್ಟು ಬಿಟ್ಟಿರಿ, ರೋಷ, ದ್ವೇಷ, ಅಸೂಯೆ, ಅದು ಇದು ಎಲ್ಲಾ ಬಿಟ್ಟು ಹಾಕಿರಿ. 90 ದಿನ ನೀವ್ ಹೊಟ್ಟೆ ಟಚ್ ಮಾಡಿಲ್ಲ ಯಾವಕ್ಕೂ. ಈಗ ಅವೆಲ್ಲಾ ಕೈಕೊಂಡ್ ಕೂಡ್ತಾವ, ಯಾವಾಗ 90 ದಿನ ಮುಗ್ದದ್ ನೋಡಮ್, ಈಗ ನೋಡಮ್ ಮೇಡಮ್ ಮುಗಿತಲ್ಲ. ಈಗ ಮುಗಿತ್ ನೋಡ್ರಿ, ಮತ್ತೆಲ್ಲಾ ಬಂದ್ ಏನ್ ಮಾಡ್ತಾವ, ಅಟ್ಯಾಕ್ ಮಾಡ್ತಾವ. ಅವಾಗ ನಮ್ ಮೈಂಡಿಗೆ ಅನಸ್ತದ ಕ್ಲಾಸ್ ಮಾಡೋ ತನಕನೇ ಚಂದ ಇರ್ತೇವ್ರಿ, ಅದಾದ್ಮೇಲೆ ಮತ್ ಹಂಗೆ ಆಗ್ತಿವಿ. ರೀಸನ್ ಏನು ಅಂದ್ರ ನಮ್ಮ ಶರೀರಕ್ಕೆ ಆಹಾರದ ಅಗತ್ಯ ಎಷ್ಟು ಇದೆ ನೋಡ್ರಿ, ಅಷ್ಟೇ ನಮ್ಮ ಮನಸ್ಸಿಗೆ ವಿಚಾರಗಳ ಅಗತ್ಯ ಇದೆ. ಬರ್ಕೋರಿ,
ಅದು ಸಕಾರಾತ್ಮಕ ವಿಚಾರಗಳ ಅಗತ್ಯ ಇದೆ. ಜೀವಂತ ಇರೋವರೆಗೂ ಸಮೇತ ಜ್ಞಾನದ ಅವಶ್ಯಕತೆ ಇದೆ. ನನ್ನ ಪ್ರಯತ್ನ ಇದೆ 100 ದಿನ ಆದ್ರೂ ನಿಮ್ಗೆ ಕೊಡ್ಬೇಕು ಅಂತ. ನಾನ್ ಜೀವಂತ ಇರೋ ತನಕ ನಾನ್ ಕೊಡ್ತೀನಿ ಅಂತ ಏನ್ ಗ್ಯಾರಂಟಿ ಇಲ್ಲ, ಗೊತ್ತಲ್ಲ. ನಮ್ದೆಲ್ಲ ಕೆಲಸಗಳು ಬೇರೆ ಬೇರೆ ಇರುತ್ತೆ. ಅಟ್ಲೀಸ್ಟ್ 100 ದಿನ ಆದ್ರೂ ಒಂದ್ ಸೇವೆಯನ್ನ ನಾನ್ ಕೊಡ್ಬೋದು ಅಂತ ನನ್ಗೆ ಗೊತ್ತಿದೆ. ಆದ್ರೆ ನೀವ್ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗ್ಬೇಕಂದ್ರೆ ಮೊದಲು ಜ್ಞಾನಿಗಳಾಗೋದಿದೆ ನೋಡ್ರಿ, ಅದು ಬಹಳ ಬಹಳ ಇಂಪಾರ್ಟೆಂಟ್. ಅದಾದ್ಮೇಲೆ ಎರಡನೇದ್ ಬರುತ್ತೆ, ಬಹಳ ಜ್ಞಾನಿಗಳನ್ನ ನಾವು ಸಮಾಜದಲ್ಲಿ ನೋಡ್ತಿರ್ವಲ್ಲ. ಅಂತಹ ಜ್ಞಾನಿಗಳಿಗೆ 10 ನಿಮಿಷ ಒಂದ್ ಕಡೆ ಕೂಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ರೀಸನ್ ಏನು ಅಂದ್ರ ಏಕಾಗ್ರತೆ ಇರೋದಿಲ್ಲ. ಇದು ಏಕಾಗ್ರತೆ ಎಲ್ಲಿಂದ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಅಂದ್ರ ಮೆಡಿಟೇಷನ್, ಧ್ಯಾನದಿಂದ. ಸೊ ಹಾಗಾಗಿ ಎರಡನೇ ಅದ್ಭುತವಾಗಿರುವಂತ ಮಾರ್ಗ ಯಾವುದು ಅಂದ್ರ ಧ್ಯಾನ ಮಾರ್ಗ. ನಮ್ಗೆ ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ, ಇವತ್ತಿನ ಅನಿವಾರ್ಯತೆ ಇದೆ. ನೆನ್ಪಿಟ್ಕೋರಿ, ನೀವು ಇವತ್ತು ಧ್ಯಾನಿಗಳಾಗ್ಲಿಲ್ಲ ಅಂದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಒಂದು ದಿನ ನೀವು ಧ್ಯಾನಕ್ಕಾಗಿ ಹುಡುಕಾಟ ಮಾಡಿದ್ರು ಯಾರು ಸಿಗೋದಿಲ್ಲ. ಅದೇ ಯೂಟ್ಯೂಬ್ ಸಿಕ್ಕಿರ್ತಾವ, ಅದೇ ನಡೆಯುತ್ತೆ. ಮತ್ತೆ ಒಂದ್ ಮಾತನ್ನ ನಿಮ್ಗೆಲ್ಲರಿಗೂ ಹೇಳ್ತೀನಿ, ಯೂಟ್ಯೂಬ್ ನಲ್ಲಿ ಏನ್ ಮೆಡಿಟೇಷನ್ ಗಳು ಬರುತ್ತೆ ನೋಡ್ರಿ, ನೀವೆಷ್ಟು ಸರ್ಚ್ ಮಾಡಿರಿ ನಿಮ್ದು 100 ಪಟ್ಟು ಸರ್ಚ್ ಮಾಡಿ ನಕ್ಕಿದ್ದೀನ. ಆದ್ರ ಒಂದ್ ನೆನ್ಪಿಟ್ಕೋರಿ, ಪ್ರತಿಯೊಂದು ಮೆಡಿಟೇಷನ್ ಗಳು ಸಮೇತ ಅದರದೇ ಆಗಿರುವಂತ ರಿಸಲ್ಟ್ ಅನ್ನ ಕೊಡುತ್ತೆ. ಈಗ ನಿಮ್ಗೆ ಫೈನಾನ್ಸಿಯಲ್ ಗ್ರೋತ್ ಆಗ್ಬೇಕಾಗಿದೆ ಅಂತ ತಿಳ್ಕೊರಿ, ಎಕ್ಸಾಂಪಲ್ ಅಂದ್ರೆ ಹಣಕಾಸಿನ ನಿಮ್ಗೆ ಗ್ರೋತ್ ಆಗ್ಬೇಕಾಗಿದೆ ಅಂತ ತಿಳ್ಕೊರಿ. ಹಣಕಾಸಿನ ಗ್ರೋತ್ ಆಗ್ಬೇಕಾಗಿದೆ, ನೀವು ಬೇರೆದ್ ಯಾವ್ದೋ ಒಂದು ಮೆಡಿಟೇಷನ್ ಮಾಡ್ಕೋತ ಕುಂತೀರಿ, ದುಡ್ಡು ಬರುತ್ತಾ? ಬರೋದಿಲ್ಲ. ಹಣ ಕ್ರಿಯೇಟ್ ಆಗುವಂತ ಎನರ್ಜಿ ಇರೋ ಮೆಡಿಟೇಷನ್ಗೆ ಬರ್ಬೇಕು. ಆವಾಗ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದ್ರೆ ಫಲಿತಾಂಶ ಸಿಗುತ್ತೆ. ನಿಮ್ಗೆ ರಿಲೇಶನ್ಶಿಪ್ ಸರಿ ಮಾಡೋದಿದೆ ಅಂದ್ರೆ ನಿಮ್ಮ ಸಂಬಂಧಗಳು ಬಿಗಡಾಯಿಸ್ಬಿಟ್ಟಿವೆ, ಸಂಬಂಧಗಳು ಸರಿಪಡಿಸೋದಿದೆ. ಆ ಸಂಬಂಧಗಳನ್ನ ಸರಿಪಡಿಸುವಂತ ಮೆಡಿಟೇಷನ್ ಅನ್ನ ಬಿಟ್ಟು ನೀವು ಮತ್ತೊಂದು ಯಾವ್ದೋ ಒಂದು ಮಾಡ್ಕೋತಾ ಕುಂತೀರಿ ನೋಡ್ರಿ, ಅವಾಗ ಸಂಬಂಧಗಳ ಸರಿಪಡಿತಾವ್ ಉಲ್ಟಾ ಮತ್ತೆ ಹೆಚ್ಚಾಗ್ಲಕ್ ಶುರು ಮಾಡ್ತಾವು, ಉಲ್ಟಾ ಗಡ್ಬಡ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಸಮಸ್ಯೆಗೂ ಸಮೇತ ಪ್ರತಿಯೊಂದು ರೀತಿಯ ವಿಭಿನ್ನವಾಗಿರುವಂತ ಮೆಡಿಟೇಷನ್ ಗಳು ಇರುತ್ತೆ. ಇದು ತಲೆಗಿಟ್ಕೊರಿ ಇವತ್ತು ನೀವು. ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ಪರಿಹಾರ ಕೊಡುವಂತ ವಿಭಿನ್ನ ರೀತಿಯ ಧ್ಯಾನಗಳು ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ, ಯಾರೋ ಒಬ್ರು ಹೇಳಿರ್ತಾರೆ ಇದು ಮಾಡಿ 45 ದಿನ ಅದು ಮಾಡ್ತೀವಿ, ರಿಸಲ್ಟ್ ಬರೋದಿಲ್ಲ. ನಮ್ಗೆ ಅನಿಸ್ತದ ಈ ರಿಸಲ್ಟ್ ಬಂದಿಲ್ಲ. ರೀಸನ್ ಏನು ಅಂದ್ರ, ನಿಮ್ಗೆ ಸಮಸ್ಯೆ ಇರೋದೇ ನೀವು ಮಾಡ್ಲಿಲ್ಲ, ನೀವು ಬೇರೆದೇ ಮಾಡಿರಿ. ಗೊತ್ತಾಯ್ತಾ? ಡೈಮಂಡ್ ಇದೆ, ವಜ್ರ ಇದೆ ಅಂತ ತಿಳ್ಕೊರಿ. ಸ್ಟೋರಿ ಗೊತ್ತಲ್ಲ ನಿಮ್ಗೆ? ಒಬ್ಬಾಕಿ ಅಜ್ಜಿ ಇದ್ದಳಂತ, ಆಕಿ ಹಿಂಗೆ ಹೋಗ್ತಾ ಇದ್ದಳಂತ ಕತ್ಲಾಗ, ಆಕಿನ ಒಂದು ಬಂಗಾರದೇನೋ ಉಂಗ್ರ ಕಳ್ಕೊಂಡ್ ಬಿಟ್ಟಳಂತ. ಕಳ್ಕೊಂಡ್ ಬಿಟ್ಟು ಎಲ್ಲೋ ಲೈಟಿನ ಕೆಳಗ್ ಹುಡುಕ್ತಾ ಇದ್ದಳಂತ. ಈ 1-2-3 ಹುಡುಗರು ಬಂದ್ ಕೇಳ್ದಂತ, ಅಜ್ಜಿ ಏನ್ ಹುಡುಕ್ಲತ್ತಿದಿ? ನನ್ ಬಂಗಾರ ಉಂಗುರ್ ಕಳ್ದದೋ ಮಗ. ಎಲ್ ಕಳ್ದದ? ಅಲ್ಲಿ ಕಳ್ದ. ಮತ್ ಇಲ್ಲಿ ಯಾಕೆ ಹುಡುಕ್ಲತ್ತಿದಿ? ಅಲ್ಲಿ ಲೈಟ್ ಇಲ್ಲಲ್ಲ, ಇದು ಇಲ್ಲಿ ಹುಡುಕ್ಲತ್ತೀನಿ. ಹಿಂಗೆ ಆಗಿದೆ ನಮ್ ಸಮಸ್ಯೆ. ಕಳ್ಕೊಂಡಿದ್ ಒಂದ್ ಜಾಗಕ್ಕ ಹುಡುಕ್ಲತ್ತಿ, ಒಂದ್ ಜಾಗಕ್ಕ ಸಿಗ್ತದ ಉಂಗುರದು? ಸಿಗೋದಿಲ್ಲ. ನಾನ್ ಮತ್ತೆ ಕತ್ಲಿಗ್ ಹೋಗ್ಬೇಕು, ಮತ್ತೆ ಅಲ್ಲಿ ಲೈಟ್ ಹಾಕ್ಬೇಕು, ಅಲ್ಲಿ ಸರ್ಚ್ ಮಾಡ್ಬೇಕು, ಅಲ್ಲಿ ಸಿಗುತ್ತೆ. ಸೇಮ್ ನಮ್ದು ಏನಾಗ್ತಾ ಇದೆ ಅಂದ್ರ, ಕಳ್ಕೊಂಡಿದ್ ಒಂದು, ಹುಡುಕ್ತಾ ಇರೋದು ಇನ್ನೊಂದು, ಸಿಗ್ತಾ ಇರೋದು ಮತ್ತೊಂದೇ ಇದೆ. ಇಲ್ಲಿ ಒಂದಕ್ಕೊಂದು ಮ್ಯಾಚ್ ಇಲ್ಲ. ರೀಸನ್ ಏನು ಅಂದ್ರ, ನಮ್ಗ್ ಗುರು ಇಲ್ಲ. ಗುರು ಇಲ್ಲ, ಗೊತ್ತಲ್ಲ? ಯಾರ ಲೈಫ್ ನಲ್ಲಿ ಗುರು ಅಂತ ಇರೋದಿಲ್ಲ ನೋಡ್ರಿ. ಒಂದ್ ಗುರುರ ಇರ್ಬೇಕು. ಇಲ್ಲ ಯಾರ್ಯಾರು ಗಂಡ್ ಮಕ್ಳು ಇದ್ರಿ ನಿಮ್ಗೆ ಹೇಳ್ತೀನಿ, ನಮ್ ಜೀವನ ಠೀಕ್ ಠಾಕ್ ಇರ್ಬೇಕು, ಕರೆಕ್ಟ್ ಆಗಿರ್ಬೇಕಂದ್ರೆ ಒಂದ್ ಜಬರ್ದಸ್ತ್ ಗುರು ಇರ್ಬೇಕು, ಇಲ್ಲ ಜಬರ್ದಸ್ತ್ ಹೆಂಡತಿ ಇರ್ಬೇಕು. ಹೆಂಡತಿ ಅಂದ್ರೆ ಮಲಗ್ಲಕ್ ಬಿಡಲ್ಲ, ಏಳಕ್ ಬಿಡಲ್ಲ, ಕರೆಕ್ಟ್ ನೀಟಾಗಿ ನಡೆಸ್ತಿರ್ತಾಳ ನೋಡ್ರಿ. ಒಂದ್ ಕರೆಕ್ಟ್ ಹೆಂಡತಿರ ಇರ್ಬೇಕು, ಇಲ್ಲ ಗುರುರ ಇರ್ಬೇಕು. ಇವ್ ಎರಡು ಇರ್ಲಿಲ್ಲ ಅಂತ ತಿಳ್ಕೊರಿ, ನಿಮ್ ಗತಿ ಗಂಗೋತ್ರಿ. ಸೊ ಹಿಂಗೆ ಇದೆ ಲೈಫ್. ಸೊ ಹಾಗಾಗಿ ಯಾರ ಜೀವನದಲ್ಲಿ ಒಬ್ಬ ಗುರು ಇರ್ತಾರೆ ನೋಡ್ರಿ. ಇವತ್ ನಾನ್ ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ಗೂ ಗುರು ಇದ್ದಾರೆ, ನನ್ಗೂ ಕೋಚ್ಗಳು ಇದ್ದಾರೆ. ಸುಮಾರು 4 ಜನ ಕೋಚ್ಗಳು ನನ್ಗಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಜ್ಞಾನ ಮಾರ್ಗ ಮತ್ತು ಧ್ಯಾನ ಮಾರ್ಗ ಇದೆ ನೋಡ್ರಿ, ಅದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಮೂರನೇದು ಇನ್ನೂ ಒಂದು ಮಾರ್ಗ ಇದೆ, ಅದು ಬರ್ಕೋರ. ಅದು ಯಾವ ಮಾರ್ಗ ಅಂದ್ರೆ ಸತ್ಸಂಗ, ಸತ್ಯವಂತರ ಸಂಘ. ನಿಮ್ಗ್ ಜ್ಞಾನನೂ ಗೊತ್ತಿಲ್ಲ, ಧ್ಯಾನ ಮಾಡೋದಕ್ಕೂ ಗೊತ್ತಿಲ್ಲ, ಸುಮ್ನೆ ಜಸ್ಟ್ ನೀವು ಕ್ಲಾಸ್ ಮಾಡಿದ್ರು ಸಾಕು, ಆ ಎನರ್ಜಿ ಏನಾಗುತ್ತೆ ನಿಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಇದಕ್ಕೆ ಸತ್ಸಂಗ ಅಂತ ಕರೀತಾರೆ, ಸತ್ಯವಂತರ ಸಂಘ. ಸೊ ಹಾಗಾಗಿ ನಾವು ಬಾಲ್ಯದಲ್ಲಿದ್ದಾಗ ನೆನ್ಪಿರ್ಬೋದು, ಏನಿತ್ತು ಅಂದ್ರೆ ಶ್ರಾವಣ ಮಾಸ ಬಂದಾಗ ಸತ್ಸಂಗ ನಡೀತಿತ್ತು. ಪ್ರವಚನ ಎಲ್ಲಾ ಕಡೆ ನಡೀತಾವಲ್ಲ ಈಗ್ಲೂ. ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಶರಣರದು, ಸಂತರು, ಮಹಾತ್ಮರು ಅಥವಾ ದೇವಿ ಪುರಾಣಗಳು, ಅದು ಇದು ಎಲ್ಲ ಒಟ್ಟು ಸತ್ಸಂಗ ನಡೀತಾನೆ ಇರುತ್ತೆ. ಅದು ಎಷ್ಟು ದಿನ ಮಾಡ್ತಾರ ಅವರು? 30 ದಿನ ಮಾಡ್ತಾರೆ. 31ನೇ ದಿನ ಅವ್ರ ಮನೆಗೆ, ನೀವು ನಿಮ್ ಮನೆಗೆ, ಮತ್ ಮುಗೀತು. ದೇವಿ ಎಲ್ಲ ಉಳ್ದುಳು, ಗುಡಿಯಾಗ ಉಳ್ದುಳಕಿ. ಸೊ ನಮ್ ದೇವಿ ಹಂಗಿಲ್ಲ. ನಮ್ ದೇವಿ ನಿರಂತರ 3 ತಿಂಗಳು ನಡೀತಾಳಕಿ, ಒಂದ್ ದಿನ ಬಿ ಬಿಡಂಗಿಲ್ಲ ಒಳಗೆ. ಟೋಟಲಿ ಯಾವ್ದು ರಜೆ ಇಲ್ಲ, ಏನಿಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನಂದ್ರ, ಈ 3 ಮಾರ್ಗಗಳು ಏನ್ ಮಾಡುತ್ತವಂದ್ರ, ನಮ್ಮ ಕೆಳಮುಖವಾಗಿ ಹರಿಯುವಂತ ಮನಸ್ಸನ್ನ
ಮೇಲ್ಮುಖ ಚಲನೆಗೆ ಕರ್ಕೊಂಡ್ ಬರ್ತಾವ. ಇಷ್ಟ ಅರ್ಥ ಆಯ್ತಾ ಎಲ್ಲರಿಗೂ? ಅದಕ್ಕೆ ನಮ್ಗೆ ಧ್ಯಾನದ ಅವಶ್ಯಕತೆ ಇದೆ. ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಬೇಗ ಬೇಗ ನಾನು ಮತ್ತೆ ಮುಂದೆ ಹೋಗ್ತೀನಿ. ಅರ್ಥ ಆಗಿದೆ ಅಂದ್ರೆ ಮುಂದೆ ಹೋಗೋಣ, ಇಲ್ಲಾಂದ್ರೆ ಇವತ್ ಸಂಡೇ ಅದ. ಹಾ ಎಸ್, ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಎಸ್ ಎಸ್, ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಡನ್. ಎಸ್, ಮುಂದೆ ಹೋಗೋಣ, ಜರ್ನಿ ತಗೊಂಡ್ ಹೋಗೋಣ. ಈಗಾದ್ರೂ ಎಲ್ಲಾರು ವಿಡಿಯೋ ಆನ್ ಮಾಡ್ರಿ. ಬಹಳ ಏನ್ ಹೇಳೋದಿಲ್ಲ, ಕಡಿಮೆ ಇದೆ ಹೇಳೋದು ನಿಮ್ಗೆ. ಎಸ್, ಹಾ, ಈ ಎಲ್ಲಾ ಲೇಯರ್ಸ್ ಗಳು ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಹೀಲ್ ಮಾಡುತ್ತೆ. ಈಗ ಬರ್ಕೋರಿ ಬೆನಿಫಿಟ್ಸ್ ಆಫ್ ಮೆಡಿಟೇಷನ್. ನಮ್ಗೆ ಧ್ಯಾನ ಮಾಡೋದ್ರಿಂದ ಮತ್ತೆ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಆಗುವ ಲಾಭಗಳು. ಮತ್ತೆ ನಿಮ್ಗೆ ಹೇಳ್ತೀನಿ, ನಾನಾಗ್ಲಿ ನೀವಾಗ್ಲಿ ಲಾಭ ಇಲ್ಲ ಅಂದ್ರೆ ಏನು ಮಾಡಂಗಿಲ್ಲ. ಮನುಷ್ಯನ ಏನು ಮನಸ್ಥಿತಿ ಇದೆ ನೋಡ್ರಿ, ಮನುಷ್ಯ ಏನ್ ಮಾಡ್ತಾನಂದ್ರೆ ಲಾಭ ಇದ್ರ ಮಾತ್ರ ಮಾಡ್ತಾನೆ. ಯಾರ್ಯಾರಿಗೆ ಜಾಸ್ತಿ ನಿದ್ರೆ ಇದೆ ಹಿಂಗ್ ಕೈ ಮಾಡ್ರಿ. ಜಾಸ್ತಿ ನಿದ್ರೆ ಯಾರ್ಯಾರಿಗಿದೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಮೇಡಮ್ ನಂಗ್ ಬಾಳ್ ನಿದ್ದೆ ಬರ್ತದ್ರಿ, ನಿದ್ದೆ ಬರ್ತದೆ. ಯಾರ್ಯಾರಿಗೆ ಹಿಂಗೆ ಎಲ್ಲಾರು ವಿಡಿಯೋ ಆನ್ ಮಾಡ್ರಿ. ಯಾರ್ಯಾರಿಗೆ ಜಾಸ್ತಿ ನಿದ್ರೆ ಇದೆ. ಹಾ, ಇವತ್ತು ನಾನ್ ಏನ್ ಮಾಡೋಳಿದ್ದೀನಿ ಅಂದ್ರೆ ಒಂದು ಕೆಲಸ, ಯಾರ್ಯಾರು ಹಿಂಗ್ ಕೈ ಮಾಡ್ರಿ ನೋಡ್ರಿ ಜಾಸ್ತಿ ನಿದ್ರೆ ಇರೋರಿಗೆ, ಅವ್ರದ್ದೆಲ್ಲರ ಮನೆಗೆ 1 ಕೋಟಿ ರೂಪಾಯಿ ಕಳ್ಸ್ಕೊಡ್ಲತ್ತೀನಿ. ಬಟ್ ಯಾವಾಗ ಕಳಿಸ್ತೀನಿ ನನಗ್ ಗೊತ್ತಿಲ್ಲ. ಬಟ್ ನಿಮ್ ಮನೆಗ್ ಬರ್ತಾ ಇದೆ, ತಿಳಿಲತ್ತದ ಎಲ್ಲರಿಗೂ. ಯಾರ್ಯಾರಿಗೆ ನಿದ್ರೆ ಇದೆ ನೋಡ್ರಿ ಅವ್ರ ಮನೆಗೆ 1 ಕೋಟಿ ರೂಪಾಯಿ ಒಂದ್ ಪೆಟ್ಟಿಗೆನ ಶ್ರೀದೇವಿ ಉಗಾರ್ ಕಳಿಸ್ತಾ ಇದ್ದಾಳೆ. ಬಟ್ ಯಾವಾಗ ಬರ್ತದ ನನಗ್ ಗೊತ್ತಿಲ್ಲ. ಅದು ಇವತ್ತು ಬರ್ಬೋದು, ನಾಳೆ ಬರ್ಬೋದು, ನಾಡ್ದಿಗ್ ಬರ್ಬೋದು. ಬಟ್ ನಾನಂತೂ ಇವತ್ತೇ ಕಳಿಸ್ಲತ್ತೀನಿ. ಈಗ ಹೇಳ್ರಿ ಯಾರ್ಯಾರು ಎಚ್ಚರಿರಕ್ ರೆಡಿ ಇದ್ರಿ? ಹಾ, ತಿಳಿತಾ? ಇದು ಮನಸ್ಸು. ಮನಸ್ಸು ಏನಿದೆ ಅಂದ್ರ ಅದಕ್ಕೆ ಲಾಭ ಇದ್ರ ಮಾತ್ರ ಅದು ಜಾಗೃತಿ ಇರುತ್ತೆ. ಗೊತ್ತಾಯ್ತಾ? ಲಾಭ, ಅದಕ್ಕೆ ಬೆನಿಫಿಟ್ ಇರ್ಬೇಕು ಅಂದ್ರೆ ಅದು ಜಾಗೃತಿ ಇರುತ್ತೆ. ಏನು ಬೆನಿಫಿಟ್ ಇಲ್ಲ ಅಂದ್ರೆ ಸೀದಾ ಸೀದಾ ನಮಗ್ ನಿದ್ರೆ ಬರುತ್ತೆ, ಸುಸ್ತಿ ಬರುತ್ತೆ, ಆಲಸ್ಯ ಬರುತ್ತೆ, ಏನೆಲ್ಲವೂ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಮೆಡಿಟೇಷನ್ ನಲ್ಲಿ 108 ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂದ್ರ, ಪರಿಹಾರ ಅಂದ್ರೆ ಅದು ನನ್ಗೆ ಲಾಭ ಅಂತ ಅರ್ಥ. ಲಾಭ ಅಂದ್ರೆ ಬರೀ ದುಡ್ಡಿನಿಂದ ಆಗೋದಷ್ಟೇ ಲಾಭ ಅಲ್ಲ. ನನ್ ಸಮಸ್ಯೆಗೆ ನನಗೊಂದು ಪರಿಹಾರ ಸಿಕ್ಕಿದೆ ಅಂದ್ರೆ ನನಗ್ ಲಾಭ ಆಗಿದೆ ಅಂತ ಅರ್ಥ. ನಾನ್ ಬಹಳ ಟೆನ್ಷನ್ ಮಾಡ್ಕೋತಿದ್ದ, ನಾನ್ ಟೆನ್ಷನ್ಲಿಂದ ಹೊರಗ್ ಬಂದೀನಿ ಅಂದ್ರ ನಾನ್ ಲಾಭದೊಳಗೆ ಇದ್ದೀನಿ ಅಂತ ಅರ್ಥ ಆಯ್ತು. ನನ್ಗೆ ಈ ಹಿಂದೆ ಮಾತಾಡೋದಕ್ಕೆ ಬರ್ತಾ ಇರ್ಲಿಲ್ಲ. ಇವತ್ ನಮ್ ಪ್ರೇಮ ಅಮ್ಮ ಎಲ್ಲಿದ್ದಾರೆ? ಅವ್ರು ಇವತ್ ವಿಡಿಯೋ ಮಾಡ್ಲತ್ತಾರ, ನೆನ್ಪಿಟ್ಕೋರಿ. 3 days ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಬಂದ ಒಂದು ಮಾತಾಡ್ತಿದ್ದಿಲ್ಲ ಪ್ರೇಮ ಅಮ್ಮ. ಈಗ ಟ್ರೈನರ್ದಾಗ ಬಂದಾರ, ತಂತಾನೆ ವಿಡಿಯೋ ಮಾಡ್ಲಕ್ ಶುರು ಮಾಡ್ಯಾರ, ಅಫರ್ಮೇಶನ್ ಶುರು ಮಾಡ್ಯಾರ, ಗ್ರಾಟಿಟ್ಯೂಡ್ ಮಾಡೋದಕ್ ಶುರು ಮಾಡ್ಯಾರ. ನಮ್ದು ಅಹುಜಾ ಮೇಡಮ್ ಆಪರೇಷನ್ ಮಾಡ್ಕೊಂಡ್ ಬಂದಿರ, ಅವ್ರಿಗೆ ಹೆಂಗ್ ನೋಡಮ್ಮಂತ ನಮಗ್ ಕುದಿ ಬಿದ್ದವ್ರು ಡ್ಯಾನ್ಸ್ ಹೊಡ್ಯದ್ ನೋಡ್ರಿ ನಾವು ಹುಚ್ಚಾಗಿದ್ದೀವಿ. ರೀಸನ್ ಏನು ಅಂದ್ರೆ ಲಾಭ. ಯಾವ ವ್ಯಕ್ತಿಗೆ ಲಾಭ ಕಾಣಿಸ್ತದ ನೋಡ್ರಿ, ಅವ್ನ್ ಮೈಂಡ್ ಇರುತ್ತೆ ನೋಡ್ರಿ, ಅದು ಅಲರ್ಟ್ ಝೋನ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಮೆಡಿಟೇಷನ್ ನಲ್ಲಿ ಒಂದಲ್ಲ ಎರಡಲ್ಲ 108 ಲಾಭಗಳಿವೆ. ಅದಕ್ಕಿಂತ ಜಾಸ್ತಿನೇ ಇದೆ, ಅದಕ್ಕಿಂತ ಕಡಿಮೆ ಇಲ್ಲ. ಅದ್ರ 108 ಯಾವ ಪ್ರಕಾರದಂತ ಹೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಅದ್ರ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತದ್ದನ್ನ ನಾನು ಇಲ್ಲಿ ಬರ್ದೀನಿ, ನೀವು ದಯವಿಟ್ಟು ಬರ್ಕೋರಿ. ಮತ್ತೆ ಇದರಲ್ಲಿ ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೆ ನೀವು ಮುಂದುವರಿಯಬಹುದು, ನಿಮ್ಗೆ ಯಾವುದೇ ಒತ್ತಾಯ ಇಲ್ಲ. ಓಕೆನಾ? ಎಸ್. ಸೊ ಫಸ್ಟ್ ಬೆನಿಫಿಟ್ ಬರ್ಕೋರಿ. ಎಸ್. ಸೊ ಫಸ್ಟ್ ಬರ್ಕೋರಿ, ನಮ್ ಒಳಗೆ ಏನ್ ನಂಬಲ್ಲಿ ಹೊಸದೊಂದು ಅಲೆ ಏಳುತ್ತೆ, ನಮ್ಮ ಮನಸ್ಥಿತಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದ್ರ, ಮೊದಲನೇದ್ ನಾವ್ ಏನ್ ಕಲಿತೀವಿ ಅಂದ್ರ ಗ್ರಾಟಿಟ್ಯೂಡ್ ಅನ್ನ ಕಲಿತೀವಿ, ಧನ್ಯತಾ ಭಾವ. ಬರ್ಕೋರಿ. ಇದೆಲ್ಲ ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತಗೋರಿ, ನಿಮ್ಗೆ ಈಸಿ ಆಗುತ್ತೆ. ಮೆಡಿಟೇಷನ್ ಲಿಂದ ನಮ್ಮ ಒಳಗೆ ಏನಾಗುತ್ತೆ ಅಂದ್ರೆ ಗ್ರಾಟಿಟ್ಯೂಡ್ ಅಂದ್ರೆ ಧನ್ಯತಾ ಭಾವವನ್ನ ನಾವು ಪ್ರಕಟ ಮಾಡೋದಕ್ಕೆ ಶುರು ಮಾಡ್ತೀವಿ. ಅದಾದ್ಮೇಲೆ ಪಾಸಿಟಿವ್ ಥಿಂಕಿಂಗ್ ಇದೆ ನೋಡ್ರಿ, ಅದು ಜಾಸ್ತಿ ಆಗುತ್ತೆ. ನೀವು ಒಂದು ಮಾತನ್ನ ನೆನ್ಪಿಟ್ಕೊ, ಪರಿಸ್ಥಿತಿ ಅಂತ ಜೀವನದಲ್ಲಿ ಬರುತ್ತೆ ನೋಡ್ರಿ, ಅದು ಒಳ್ಳೇದ್ದು ಕೆಟ್ಟದ್ದಂತ ಏನು ಇರೋದಿಲ್ಲ. ಇವತ್ ನೀವು ತಲೆಗ್ ಸರಿ ಇಟ್ಕೊಡ್ರಿ. ಯಾವುದೇ ಒಂದ್ ಪರಿಸ್ಥಿತಿ ಅಥವಾ ಏನೋ ಒಂದ್ ಕಷ್ಟ ಅಂತ ನೀವು ತಿಳ್ಕೊಂಡಿರಿ ನೋಡ್ರಿ, ಆ ಕಷ್ಟದ ಹಿಂದೆ ಏನು ಅಂದ್ರ ಉದ್ದೇಶ ಇರುತ್ತೆ ನೋಡ್ರಿ, ಅದು ಸರಿ ತಪ್ಪು ಅಂತ ಇರೋದಿಲ್ಲ, ಅದು ಸುಮ್ನೆ ಬಂದ್ ಬಿಡುತ್ತೆ. ನಾನ್ ಅದನ್ನ ಯಾವ ರೀತಿ ತಗೊಂಡಿರ್ತೀನಿ ನೋಡ್ರಿ, ನನಗೆ ಅದು ಆ ರೀತಿಯ ರಿಸಲ್ಟ್ ಕೊಡುತ್ತೆ, ಇಷ್ಟೇ. ಸೊ ಹಾಗಾಗಿ ನಾವ್ ಎಷ್ಟು ಪಾಸಿಟಿವ್ ಥಿಂಕರ್ ಆಗಿರ್ತೀವಿ ನೋಡ್ರಿ, ಎಷ್ಟು ಸಕಾರಾತ್ಮಕ ವಿಚಾರಗಳನ್ನ ಮಾಡ್ತೀವಿ ನೋಡ್ರಿ, ಅಷ್ಟು ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಒಳ್ಳೇದಾಗೋದಕ್ಕೆ ಶುರು ಆಗುತ್ತೆ. ಸೊ ಇದು ಯಾವ್ದ್ರಿಂದ ಸಾಧ್ಯ ಇದೆ ಅಂದ್ರ, ಇದು ಬರೀ ಮೋಟಿವೇಶನ್ ನಿಂದ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ ಅಂತ ಇಲ್ಲ. ನನ್ನಂತರು ಒಬ್ರಲ್ಲ 100 ಮಂದಿ ಬಡ್ಕೊಂಡ್ರು ಪಾಸಿಟಿವ್ ಥಿಂಕಿಂಗ್ ಬರೋದಿಲ್ಲ. ಅವ್ರ ಎದುರಿಗೆ ಇರೋಟ ಬರ್ತದ, ಆಮೇಲೆ ಮತ್ತೆ ಹೋಗ್ಬಿಡುತ್ತೆ. ಆದ್ರೆ ಮೆಡಿಟೇಷನ್ ನಲ್ಲಿ ಏನಾಗುತ್ತೆ ಅಂದ್ರ ಪರ್ಮನೆಂಟ್ಲಿ, ಪೂರ ಶಾಶ್ವತವಾಗಿರುವಂತ ನಿಮ್ಮ ಒಳಗೆ ಪಾಸಿಟಿವ್ ಥಿಂಕಿಂಗ್ ಏನಾಗುತ್ತೆ ಅಂದ್ರೆ ಕ್ರಿಯೇಟ್ ಆಗುತ್ತೆ, ಆಕ್ಟಿವ್ ಮೋಡಿಗೆ ಬರುತ್ತೆ. ಅದು ಯಾವಾಗ ನೀವು ಪಾಸಿಟಿವ್ ಥಿಂಕರ್ ಆಗಿರ್ತೀರಿ ನೋಡ್ರಿ, ಎಲ್ಲಾದ್ರಲ್ಲಿ ನೀವು ಒಳ್ಳೆಯದನ್ನೇ ಹುಡುಕ್ತೀರಿ ಅಂದ್ರೆ ಕೆಟ್ಟದೆಲ್ಲ ಆಗುತ್ತೆ ಹೇಳ್ರಿ ನಮ್ಗೆ.
ನಮ್ ಜೀವನದಲ್ಲಿ ನೆಗೆಟಿವ್ ಯಾಕೆ ಬರ್ತಾ ಇದೆ ಅಂದ್ರೆ ನೆಗೆಟಿವ್ ಹುಡುಕ್ಲತ್ತೀವಿ, ನೆಗೆಟಿವ್ ಸಿಗ್ತಾ ಇದೆ. ಸೊ ನಾನ್ ಹೇಳ್ತೀನಿ, ನೀವು ಬರೀ ಪಾಸಿಟಿವ್ ಥಿಂಕಿಂಗ್ ಅನ್ನ ಮಾಡ್ತಾ ಹೋದ್ರ ನಿಮ್ ಒಳಗೆ ಏನಾಗುತ್ತೆ ಅಂದ್ರೆ ಪರಿವರ್ತನೆ ಆಗೋದಕ್ಕೆ ಶುರು ಆಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ. ಹಾ, ನಿಮ್ಮ ಆಂಗ್ಸೈಟಿ ಇದೆ, ಸಣ್ಣ ಸಣ್ಣ ಮಾತಿಗೆ ನೀವು ಟೆನ್ಷನ್ ತಗೋತಾ ಇದ್ದೀರಿ ಅಂದ್ರೆ ಅದು ಕಂಟ್ರೋಲ್ ನಲ್ಲಿ ಬರುತ್ತೆ. ಆಮೇಲೆ ಸ್ಲೀಪ್ ಮ್ಯಾನೇಜ್ಮೆಂಟ್ ಅನ್ನ ಕಲಿತ್ರಿ, ನಿದ್ರೆಯನ್ನ ಮಾಡೋದು. ಈಗ ಹೇಳ್ದೆ ನೋಡ್ರಿ, ಈಗ ಎಲ್ಲಾರ್ ಮನೆಗೆ ಒಂದೊಂದ್ ಪೇಟಿ ಬರ್ಲತ್ತಾವ ಅಂದ್ರೆ ನಿದ್ದೆ ಎಲ್ಲಿಂದ ಬರುತ್ತೆ ಹೇಳ್ರಿ? ಆಶಾ ಮೇಡಮ್ ಬರುತ್ತಾ ನಿಮ್ಗ? ನಿಮ್ ಮನೆಗೆ ₹1 ಕೋಟಿ ಬರ್ಲತ್ತಾವ ಇವತ್ತು. ಈಗ ಹೇಳ್ರಿ, ಯಾರಿಗಾದ್ರೆ ನಿದ್ದೆ ಬಂದ್ರೆ ನಾ ಬರ್ಕೊಡ್ತೀನಿ. ಒಂದಿನ ಇಲ್ಲ 2 ದಿನ ಯಾಕಾಗಲ್ಲ, ಅದು ಒಟ್ಟು ಬರ್ಲದು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ಎಲ್ಲಿಂದ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ನನ್ನ ಒಳಗೆ ಇದೆ. ಸರಿನೂ ನಾನೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ತಪ್ಪು ಸಮೇತ ನಾನೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮಲ್ಲಿ ಇರುವಂತ ಒಂದು ಸಮಸ್ಯೆಗಳಲ್ಲಿ ಒಂದ್ ಯಾವ್ದು ಅಂದ್ರ ಸ್ಲೀಪ್ ಮ್ಯಾನೇಜ್ಮೆಂಟ್. ಸ್ಲೀಪ್ ಮ್ಯಾನೇಜ್ಮೆಂಟ್ ಅಂದ್ರ ನಿದ್ರೆ ಮಾಡೋ ಟೈಮಿಗೆ ಎಚ್ಚರಿರ್ತೀವಿ, ಎಚ್ಚರಿರೋ ಟೈಮಿಗೆ ನಿದ್ರೆ ಮಾಡ್ತೀವಿ, ಗೊತ್ತಲ್ಲ? ಇದು ಪ್ರಾಬ್ಲಮ್ ನಮ್ಗಿರೋದು. ಹಾ, ಯಾವಾಗ ಏಳ್ಬೇಕು ಅವಾಗ ಮಲಗಿರ್ತೀವಿ, ಯಾವಾಗ ಮಲಗ್ಬೇಕು ಅವಾಗ ಎದ್ದಿರ್ತೀವಿ. ಉಲ್ಟಾ ಉಲ್ಟಾ ಆಗ್ಬಿಟ್ಟದ್ ನಮ್ ಜೀವನ ಎಲ್ಲ. ಇದೆಲ್ಲ ಕಾರಣ ಏನು ಅಂದ್ರ ನಮ್ಮಲ್ಲಿ ರೀಸನ್ ಏನು ಇಲ್ಲ, ನಮ್ಮಲ್ಲಿ ಒಂದು ಕಾರಣ ಇಲ್ಲ. ಬೆಳಿಗ್ಗೆ ಏಳೋದಕ್ಕೆ ಕಾರಣ ಇಲ್ಲ ಅಂದ್ರ ರಾತ್ರಿ ನಮ್ಗೆ ನಿದ್ರೆ ಬರೋದ್ ಕಷ್ಟದ ಕೆಲ್ಸಾನೇ ಇದೆ. ಸೊ ಹಾಗಾಗಿ ಯಾವಾಗ ನೀವು ಬೆಳಿಗ್ಗೆ 5:15 ಕ್ಲಾಸ್ ಇದೆ ಅಂತ ಗೊತ್ತಾಗುತ್ತೆ, 5ಕ್ಕೆ ಕರೆಕ್ಟ್ ಏಳ್ಬೇಕು ಅಂತ. ಈಗ ರಾತ್ರಿ ಏನಾಗುತ್ತೆ ಹೇಳ್ರಿ? ಗಪ್ಚಿಪ್ ಏನ್ ಮಾಡ್ತೀವಿ? ಊಟ ಮಾಡತ್ತೀವಿ, ಮಲಗ್ತೀವಿ. ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ, ಮನುಷ್ಯ ಮಾತ್ರ ಜಗತ್ತಿನ ಏಕೈಕ ವ್ಯಕ್ತಿ ಮನುಷ್ಯ ಮಾತ್ರ ಇದ್ದಾನ್ ನೋಡ್ರಿ. ಏನು ಅಂದ್ರ ಅವನ ಹತ್ರ ರೀಸನ್ ಏನು ಇಲ್ಲ ಅಂದ್ರೆ ಸುಧಾರಣೆ ಆಗಲ್ಲ. ಅವನಿಗೊಂದ್ ಕಾರಣ ಬೇಕು ಸುಧಾರಣೆ ಆಗೋದಕ್ಕೆ. ಅಂದಾಗ ಮಾತ್ರ ಅವ್ನ್ ಏನ್ ಮಾಡ್ತಾನಂದ್ರ ತನ್ನ ಹತೋಟಿಯಲ್ಲಿ ತಾನಿರೋದಕ್ಕೆ ಸಾಧ್ಯ ಆಗುತ್ತೆ. ಹಾ, ಇಲ್ಲಿ ಒಂದು ಸ್ಪ್ರೆಡ್ ಶೀಟ್ ಬಂದಿದೆ. ಈ ಕೆಳಗಿನ ಫಾರ್ಮ್ ಅನ್ನ ಕಡ್ಡಾಯವಾಗಿ ತುಂಬಿರಿ ಅಂತದ ನೋಡ್ರಿ. ಅನನ್ಯ ಬೀದರ್ ಬಂದಿದೆ ನಮ್ ಎದ್ರ ಚಾಟ್ ಬಾಕ್ಸ್ ನಲ್ಲಿ ಹೋಗ್ರಿ, ಒಂದ್ಸಲ ಕ್ಲಿಕ್ ಮಾಡ್ರಿ ಚಾಟ್ ಬಾಕ್ಸ್. ಎಲ್ಲಕ್ಕ ಲಾಸ್ಟ್ ಒಂದು ಫಾರ್ಮ್ ಬಂದಿದೆ ನಿಮ್ಗೆ. ಈ ಫಾರ್ಮ್ ಅನ್ನ ನೀವ್ ಇವತ್ತು ತುಂಬೋದಿದೆ. ಹಾ, ಕೆಲವ್ರು ನೀವ್ ಏನ್ ಮಾಡಿರ್ತೀರಿ ಅಂದ್ರೆ ನಿಮ್ದು ರಿಯಲ್ ಹೆಸರು ಬೇರೆನೆ ಇರುತ್ತೆ, ಇಲ್ಲೊಂದ್ ಬೇರೆನೆ ಇಟ್ಕೊಂಡಿರ್ತೀರಿ. ನಮ್ ಟೀಮ್ನವ್ರು ನಿಮಗ್ ಫೋನ್ ಮಾಡ್ತಾರೆ, ನೀವು ನಾ ಅಲ್ರಿ ಅಂತ ಹೇಳ್ತೀರಿ. ನಮ್ಮಲ್ಲಿ ನೀವು ಸ್ಕ್ರೀನ್ ಮೇಲೆ ಹಿಂಗೆ ಹಾಕಿರ್ತೀರಿ. ಸೊ ಹಾಗಾಗಿ ಪ್ರತಿಯೊಬ್ರು ಸಮೇತ ನಿಮ್ಮ ವಿಡಿಯೋನ ಆಫ್ ಮಾಡಿ ಈ ಫಾರ್ಮ್ ಅನ್ನ ನಾನ್ 3 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ. 3 ನಿಮಿಷದಲ್ಲಿ ತುಂಬಿದ್ಮೇಲೆ ಡನ್ ಅಂತೇಳಿ ಹಾಕ್ಬೇಕಿಲ್ಲಿ. ಅಂದ್ರೆ ಯಾರ್ಯಾರು ತುಂಬ, ಮತ್ತೆ ಇದು ಕಡ್ಡಾಯವಾಗಿ ತುಂಬೇಕು. ಮತ್ ತುಂಬಿದ್ಮೇಲೆ ನಿಮ್ಮ ಹೊಲ ಮನಿ ಬರ್ಕೊಂಬಲ್ಲ ನಾವು. ಕೆಲವ್ರ ತಲೆಯಾಗಿರ್ತದೆ ಫಾರ್ಮ್ ತುಂಬ್ರು ಏನ್ ಹೊಲ ಮನಿ ತಗೋತಾರೆ ಅಂತ. ಏನು ತಗೊಳೋದಿಲ್ಲ, ಜಸ್ಟ್ ಮಾಹಿತಿ ಇರುತ್ತೆ. ನಿಮ್ದೊಂದ್ ಮಾಹಿತಿ ನಮ್ಮ ಹತ್ರ ಕಲೆಕ್ಟ್ ಮಾಡಿ ಇರ್ತೀವಿ ಅಂತ ತಿಳ್ಕೊರಿ. ನೀವು ಬಂದಿರಿ ಅಂದ್ರೆ ಯಾರು ಎತ್ತು ಹೆಂಗೋ ಏನು ಗೊತ್ತಿರೋದಿಲ್ಲ ನಮಗೂ, ಹೊಸೊಬ್ರು ಇದ್ದಿರ್ತಾರಲ್ಲ. ಹಾಗಾಗಿ ಹೊಸೊಬ್ರ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ನಮ್ ಟೀಮ್ನವ್ರು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಈ ಫಾರ್ಮ್ ಅನ್ನ ತುಂಬಿಕೊಂಡಿರ್ತೀವಿ. ಒಂದು ಅದಾದ್ಮೇಲೆ ಎರಡನೇದು, ಇದು ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತ ಪ್ರೋಗ್ರಾಮ್, ಗೊತ್ತಿರ್ಲಿ ಇದು ನಿಮ್ಗೆ. ಹಾಗಾಗಿ ಟ್ರಸ್ಟ್ ಅಡಿಯಲ್ಲಿ ನಡೆಯುವಂತ ಪ್ರೋಗ್ರಾಮ್ಗಳಿಗೆ ಅದರದೇ ಆಗಿರುವಂತ ಕಂಡೀಷನ್ಸ್ ಗಳು ಇರುತ್ತೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಸೊ ಆ ಕಂಡೀಷನ್ ಅಲ್ಲಿ ಒಂದ್ ಯಾವುದು ಅಂದ್ರೆ ನೀವು ಈ ಗೂಗಲ್ ಫಾರ್ಮ್ ಅನ್ನ ಕಡ್ಡಾಯವಾಗಿ ತುಂಬಿ ಅದಕ್ಕೆ ಕ್ಲಿಕ್ ಮಾಡ್ಬೇಕು, ಸಬ್ಮಿಟ್ ಮಾಡ್ಬೇಕು. ಅದಾದ ನಂತರ ಮತ್ತೆ ಈ ಕ್ಲಾಸ್ ಮುಂದುವರಿಯುತ್ತೆ. ನಾನು 3 ನಿಮಿಷ ನಿಮ್ಗೆ ವಿಡಿಯೋ ನಂದು ಆಫ್ ಮಾಡ್ತಾ ಇದ್ದೀನಿ. ಎಲ್ಲರೂ ತುಂಬಿ ಒಂದ್ಸಲ ಡನ್ ಅಂತ. ಎಸ್, ತುಂಬಿದವ್ರು ಒಂದ್ಸಲ ಡನ್ ಅಂತ ಹಾಕ್ರಿ. ಚಾಟ್ ಬಾಕ್ಸ್ ಅಲ್ಲಿ ಡನ್ ಅಂತ ಮೆನ್ಷನ್ ಮಾಡ್ರಿ, ಅಂದ್ರೆ ನಿಮ್ದು ಫಾರ್ಮ್ ಫಿಲ್ ಅಪ್ ಆಗಿದೆ ಅಂತ ಗೊತ್ತಾಗುತ್ತೆ. ಯಾರಿಗಾದ್ರೂ ತುಂಬೋದಕ್ಕೆ ಕಷ್ಟ ಆಗಿದೆ ಅಂದ್ರೆ ನಿಮ್ ಹೆಸರು ಫೋನ್ ನಂಬರ್ ಹಾಕಿದ್ರೆ ನಮ್ ಟೀಮ್ನವರು ನಿಮ್ಗೆ ತುಂಬಿಕೊಡ್ತಾರೆ. ಎಸ್, ವಿಜಯ್ ಕುಮಾರ್ ಸರ್, ಶಾಂತೇರಿ ಮ್ಯಾಮ್. ಎಸ್,
ಅನಂತರ ಎಲ್ಲರೂ ತುಂಬ್ರಿ. ಹೋದ ವಾರ ಯಾರು ತುಂಬಿಲ್ ನೋಡ್ರಿ, ಈ ಸಲ ನಾವ್ ಅವ್ರಿಗೆ ಲಿಂಕ್ ಕೊಡ್ಲಿಲ್ಲ. ನಮ್ಗೂ ಇಮಾನ್ದಾರ್ ಜನ ಬೇಕು. ಇಮಾನ್ದಾರ್ ಅಂದ್ರೆ ಒಳ್ಳೆಯವ್ರು ಬೇಕು ನಮ್ಗೂ. ಹಾ, ಸಚಿನ್ ಸರ್. ಓಕೆ. ನವೀನ್ ಕುಮಾರ್, ರಾಘವೇಂದ್ರ ಶೆಟ್ಟಿ, ಆಶಾ ಮ್ಯಾಮ್, ಮಮತಾ, ಕವಿತಾ, ಜಗದೀಶ್, ಶಾಂತೇರಿ ಮ್ಯಾಮ್, ವಿಜಯ್ ಕುಮಾರ್ ಸರ್, ನವೀನ್ ಗೌಡ, ಅದೆಲ್ಲ ಫಾರ್ಮ್ ತುಂಬ್ಯಾರವ್ರು. ಅಹುಜಾ ಮ್ಯಾಮ್, ನಮ್ಮ ಅಹುಜಾ ಮ್ಯಾಮ್ ತುಂಬ್ತಾರೆ ಯಾವಾಗ್ಲೂ. ಎಸ್, ಪ್ರೇಮ. ಸೊ ಪ್ರತಿಯೊಂದು ಏನ್ ಇರುತ್ತೆ ನೋಡ್ರಿ, ಒಂದ್ ಸಿಸ್ಟಮ್ ಮೇಲೆ ನಡೆಯುತ್ತೆ. ಈ ಫಾರ್ಮೆಟ್ ನೀವು ತುಂಬಿದ್ರ ನಿಮ್ಗೆ ನಮ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ತುಂಬ್ಲಿಲ್ಲ ಅಂದ್ರೆ ಏನ್ ಫರಕ್ ಬೀಳಲ್ಲ. ಇವತ್ತೊಂದಿನ ಕ್ಲಾಸ್ ಮಾಡ್ತೀರಿ, ಶಿವ ಅಂತಿರ್ತೀರಿ ಅಷ್ಟೇ, ಮತ್ತೇನ್ ಆಗದಿ. ವ್ಯತ್ಯಾಸ ಏನು ದೊಡ್ಡದಾಗೋದಿಲ್ಲ ತುಂಬ್ಲಿಲ್ಲ ಅಂದ್ರು. ಎಸ್, ಓಕೆನಾ? ಸೊ ಮುಂದುವರಿಯೋಣ, ಮುಂದೆ ಹೋಗೋಣ. ಎಲ್ಲಾರು ತುಂಬಿದ್ರಿ ಅಂತ ಹೇಳಿ ಅನ್ಕೊಂಡಿನಿ. ಇನ್ನು ಯಾರಾದ್ರೂ ತುಂಬೋದಕ್ಕೆ ನಿಮ್ಗೆ ಕಷ್ಟ ಇದೆ, ಬರ್ತಾ ಇಲ್ಲ ಅಂದ್ರೆ ನಿಮ್ ಹೆಸರು ಮತ್ತೆ ಮೊಬೈಲ್ ನಂಬರ್ ಹಾಕಿದ್ರೆ ನಮ್ ಟೀಮ್ ನವರು ನಿಮ್ದು ತುಂಬ್ತಾರೆ. ಬಟ್ ಕಂಪಲ್ಸರಿ ಫಾರ್ಮ್ ಅಂತೂ ಕಂಪಲ್ಸರಿ ತುಂಬಲೇಬೇಕು, ಎಲ್ಲಾರು ತುಂಬೇಕು, ಎರಡನೇ ಮಾತಿಲ್ಲ. ಓಕೆನಾ? ಡನ್. ಸೊ ಈಗ ನಿಮ್ಗೆ ಒಂದಿಷ್ಟು ಮಹತ್ವದ ಅಂಶಗಳಿಗೆ ನಾನು ಹೋಗ್ತೀನಿ. ಅದರಲ್ಲಿ ಯಾವುದು ಅಂದ್ರೆ, ಒಂದ್ ನಿಮಿಷ. ಒಂದ್ ಸೆಕೆಂಡ್, ಒಂದ್ ವಿಡಿಯೋ ತೋರಿಸ್ತೀನಿ ನಿಮ್ಗೆ ನಾನು. ಮೆಡಿಟೇಷನ್ ಏನಿದೆ ನೋಡ್ರಿ, ಅದು ಸ್ಕ್ರೀನ್ ಯಾಕೋ ನೋಡುತ್ತಿಲ್ಲ. ಸ್ಕ್ರೀನ್ ಹಾ, ಇದು ಬರ್ತಾ ಇದೆ, ಇನ್ನೊಂದು ಬರ್ಲಿತ್ತು. ವೇಟ್, ನಾನು ಇಷ್ಟ ಹೇಳಿದ್ಮೇಲೆ ಹೇಳ್ತೀನಿ. ಒಂದ ನಿಮಿಷ ವೇಟ್ ಮಾಡ್ರಿ. ಸೊ ನಿಮ್ಗೆ ಒಂದು ವಿಡಿಯೋ ಇದೆ, ಇಲ್ಲಿ ನೋಡ್ರಿ ನೀವು. ನಮ್ಮ ಒಳಗೆ ಮೆಡಿಟೇಷನ್ ನಿಂದ ಏನೇನ್ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಇದೆ. ಎಸ್, ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆನಾ? ಒಂದ್ ಸೆಕೆಂಡ್, ಸ್ಕ್ರೀನ್ ಎಲ್ಲರಿಗೂ ಕಾಣ್ತಾ ಇದೆಯಲ್ಲ? ಹಾ. ಸೊ ನಾನು ಇದನ್ನ ಮ್ಯೂಟ್ ಮಾಡ್ತೀನಿ, ಯಾಕಂದ್ರೆ ಯೂಟ್ಯೂಬ್ ನಾಗ ಬಂದ್ರೆ ಮತ್ತೆ ನಮ್ಗೆ ಕಷ್ಟ ಆಗುತ್ತೆ. ಇದು ಇದೆ ನೋಡ್ರಿ, ಇದು ಧ್ಯಾನಸ್ಥ ಸ್ಥಿತಿಯಲ್ಲಿ ಆಗುವಂತ ಪರಿವರ್ತನೆಗಳು. ಈ ರೀತಿ ನಮ್ಗೆ ಮೆಡಿಟೇಷನ್ ಮಾಡುವಾಗ ವಿಚಾರಗಳು ಬರೋದಕ್ಕೆ ಶುರು ಆಗುತ್ತೆ. ಸ್ವಲ್ಪ ಸರಿಯಾಗಿ ಕೇಳ್ರಿ, ಬಹಳ ಇಂಪಾರ್ಟೆಂಟ್ ಇರುವಂತ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ನೀವು ಎಷ್ಟೆಷ್ಟು ಮೆಡಿಟೇಷನ್ ಮಾಡ್ತಾ ಇರ್ತೀರಿ ಅಷ್ಟಷ್ಟು ಏನಾಗುತ್ತೆ ಅಂದ್ರೆ, ನೆಗೆಟಿವ್ ವಿಚಾರಗಳು ಅಥವಾ ಬೇಡವಾಗಿರುವಂತ ವಿಚಾರಗಳು ಏನಾಗುತ್ತೆ ಅಂದ್ರ ನಮ್ಮೊಳಗ್ ಬರೋದಕ್ಕೆ ಶುರು ಆಗುತ್ತೆ. ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರ, ಮತ್ತೆ ನಾವು ನಿರಂತರವಾಗಿ ಧ್ಯಾನ ಮಾಡೋದಕ್ಕೆ, ಅದೇ ರೀತಿ ಮತ್ತೆ ಕಂಟಿನ್ಯೂ ಆಗಿ ನಾವು ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡ್ತೀವಿ ನೋಡ್ರಿ. ಅವಾಗ ವಿಚಾರಗಳು ಏನಾಗುತ್ತೆ ಅಂದ್ರ ನಿಧಾನಕ್ಕೆ ಬರ್ತಾ 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 ಏನಾಗುತ್ತೆ, ಒಂದು ಹಂತಕ್ಕೆ ಬಂದು ವಿಚಾರ ರಹಿತವಾಗಿರುವಂತ ಸ್ಥಿತಿಗೆ ನಾವೆಲ್ಲರೂ ಬರ್ತೀವಿ. ಅದಾದ್ಮೇಲೆ ನಮ್ಮ ಒಳಗೆ ಏನಾಗುತ್ತೆ ಅಂದ್ರೆ ಆತ್ಮ ಪ್ರಜ್ಞೆ ಅಂತ ಇದೆ ನೋಡ್ರಿ, ಬರ್ಕೋರ್ ದಯವಿಟ್ಟು. ಆತ್ಮ ಪ್ರಜ್ಞೆ ಇದೆ ನೋಡ್ರಿ, ಅದು ಜಾಗೃತ ಆಗುತ್ತೆ. ಅದಾದ್ಮೇಲೆ ನಮ್ಮ ಒಳಗೆ ಪರಾತ್ಪರ ಶಕ್ತಿ ಅಂತೀವಿ ನೋಡ್ರಿ, ಯೂನಿವರ್ಸಲ್ ಪವರ್ ಇದೆ ನೋಡ್ರಿ, ಅದು ಕನೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ಈ ಮೆಡಿಟೇಷನ್ಗಳು
ಮಿನಿಮಮ್ ಏನಿಲ್ಲ ಅಂದ್ರೂ 90 days 100 days ಇವೆಲ್ಲಾ ಮಾಡಿದ್ರೆ ಮಾತ್ರ ಇಷ್ಟು ರಿಸಲ್ಟ್ ಬರುತ್ತೆ. ನಾನು ಎಲ್ಲೋ 5 ದಿನ ಮಾಡ್ದ 10 ದಿನ ಮಾಡಿದ್ರೆ ಬರೀ ವಿಚಾರಗಳಲ್ಲೇ ನಮ್ದು ಏನಾಗುತ್ತೆ ಅಂದ್ರೆ ಮೆಡಿಟೇಷನ್ ಹೋಗ್ಬಿಡುತ್ತೆ. ಯಾವಾಗ ನಮ್ದು ಯೂನಿವರ್ಸಲ್ ಪವರ್ ನಮ್ ಜೊತೆಗೆ ಕನೆಕ್ಟ್ ಆಗುತ್ತೆ ನೋಡ್ರಿ, ಅವಾಗ ಏನಾಗುತ್ತೆ ಅಂದ್ರ ನಮ್ಮ ಶರೀರದಲ್ಲಿ ಈ ರೀತಿಯ ಪರಿವರ್ತನೆಗಳು ಬರುತ್ತೆ. ಈಗ ಇವೆಲ್ಲ ನಿಮ್ಗೆ ರೆಡ್ ಕಲರ್ ಕಾಣ್ತಾ ಇವೆ ನೋಡ್ರಿ, ಎಲ್ಲರಿಗೂ ಕಾಣಿಸ್ತಾ ಇದೆನಾ ರೆಡ್ ಕಲರ್ದು? ಹಾ, ನಮ್ಮ ಇಡೀ ಶರೀರದಲ್ಲೂ ಸಮೇತ ಸಮಸ್ಯೆಗಳಂತಿದೆ ನೋಡ್ರಿ. ಅಂದ್ರೆ ನರವ್ಯೂಹಗಳು ಏನಿವೆ ನೋಡ್ರಿ, ಅಂದ್ರೆ ಕಾಲು ಎಳೆಯೋದು, ಕೈ ಎಳೆಯೋದು, ತಲೆನೋವು, ಮತ್ತೊಂದು ಈ ರೀತಿ ಎಲ್ಲಾ ಏನ್ ಸಮಸ್ಯೆ ಇವೆ ನೋಡ್ರಿ, ಆ ಎಲ್ಲಾ ಸಮಸ್ಯೆಗಳು ಸಮೇತ ಏನ್ ಮಾಡುತ್ತೆ ಅಂದ್ರ ನಮ್ಮ ನರವ್ಯೂಹಗಳಿವೆ ನೋಡ್ರಿ, ಅವು ರೆಡ್ ಕಲರ್ ಪ್ಯಾಚಸ್ ಆಗಿರ್ತಾವ ಒಳಗೆಲ್ಲ ಈ ರೀತಿ. ಯಾವಾಗ ನಾವು ಮೆಡಿಟೇಷನ್ ಮಾಡ್ತೀವಿ ನೋಡ್ರಿ, ನೆನ್ಪ್ ಮಾಡ್ಕೊರ್ಬೇಕಾದ್ರೆ ಯಾರಿಗಾದ್ರೂ ಸೊಂಟ ನೋವಿದೆ, ನೀವು ಮೆಡಿಟೇಷನ್ ಮಾಡುವಾಗ ಇನ್ನೂ ಜಾಸ್ತಿ ಆಗುತ್ತೆ. ಯಾರ್ಯಾರಿಗೆ ಅನುಭವ ಇದೆ? ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ, ಮೈಗ್ರೇನ್ ಪ್ರಾಬ್ಲಮ್ ಇದೆ, ತಲೆನೋವಿದೆ, ಮೆಡಿಟೇಷನ್ ಮಾಡ್ರಿ ಇನ್ನ ಜಾಸ್ತಿ ತಲೆನೋವು ಬರುತ್ತೆ. ಯಾರಿಗ ಅನುಭವ ಇದೆ? ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ಮೆಡಿಟೇಷನ್ ಮಾಡ್ರಿ, ಮೆಡಿಟೇಷನ್ ಮಾಡುವಾಗ ಇನ್ನ ಸಮಸ್ಯೆ ಜಾಸ್ತಿ ಆಗುತ್ತೆ, ಜಾಸ್ತಿ ಕಿರಿಕಿರಿ ಜಗಳ ಬರ್ತಾವ ಮನ್ಯಾಗ. ಗೊತ್ತದ ನಿಮ್ಗೆ ರೀಸನ್ ಏನು ಅಂದ್ರ ಈಗ ಸರಿಯಾಗಿ ಬರ್ಕೋರಿ, ನೋಟ್ ಮಾಡ್ಕೊಡ್ರಿ. ಯಾವ ರೀತಿ ನಮ್ ಕಾಲೊಳ ಸಣ್ಣಾಗಿದ್ದಾಗ ಎಲ್ಲಾರು ಹೊಲ್ದಾಗೆಲ್ಲ ತಿರ್ಗಾಡಿರಿ, ಹಳ್ಳಿ ಊರಾಗ ಎಲ್ಲಾರು ಬದುಕಿರ್ಬೇಕು ಅಂತ ಅನ್ಕೊಂಡಿನ್. ಹಾ, ಹಳ್ಳಿ ಊರಾಗ ಯಾರ್ಯಾರು ಬದುಕಿರ ಅವ್ರೆಲ್ಲಾರ ಕಾಲಾಗ ಮುಳು ಚುಚ್ಕೊಂಡವ್ರೆ ಇದೀವಿ ನಾವೆಲ್ಲ. ಅವಾಗೆಲ್ಲ ಚಪ್ಪಲ್ ಸಿಕ್ತಿಲ್ಲಲ್ಲ, ಬಡತನ ಪರಿಸ್ಥಿತಿ ಇದ್ರು ಬಿ ಅವೆಲ್ಲ ಕೆಲ್ಸಕ್ ಬರ್ತಿಲ್ಲ. ಒಟ್ಟು ಮುಳ್ಳಂತೂ ಪ್ಯಾರಾಗನ್ ಚಪ್ಪಲ್ ಹಾಕ್ತಿವಿ, ಆದ್ರೂ ಮುಳ್ಳು ಚುಚ್ಕೊಂಡಿದ್ದಿದೆ ನಾವು. ಯಾವಾಗ ಸರಿಯಾಗಿ ಈಗ ಹೋಗ್ರಿ ಹಿಂದೆ, ಯಾವಾಗ ಕಾಲೊಳಗ ಮುಳ್ಳು ನಟ್ಟಿತ್ತು ನೋಡ್ರಿ, ಮುಳ್ಳು ನಟ್ಟಿನಾಗ್ನು ನಮ್ಗೆ ಏನಾಗಿತ್ತು, ನೋವಾಗಿತ್ತು. ಆಗಿತ್ತ ಎಲ್ಲರಿಗೂ? ಎಲ್ಲಾರು ಮನುಷ್ಯರಿದ್ದೀವಿ ಅಂದ್ರ. ಆದ್ರೆ ಅದೇ ಮುಳ್ಳನ್ನ ನಾವ್ ಏನಾದ್ರೂ ಕೀಳ್ತಾ ಇದ್ದೀವಿ, ತೆಗಿತಾ ಇದ್ದೀವಿ ಅಂದ್ರೂ ಸಮೇತ ನೋವಾಗುತ್ತೆ. ಸೈನ್ಸ್ ಇದೆ ಇದು. ಸೇಮ್ ಅದೇ ರೀತಿ ನೀವು ಮೆಡಿಟೇಷನ್ ಮಾಡುವಾಗ ಒಳಗಿರುವಂತಹ ನೋವುಗಳು ಏನಿವೆ ನೋಡ್ರಿ, ದುಃಖಗಳು, ಹತಾಶೆ, ನಿರಾಶೆ, ಡಿಪ್ರೆಷನ್, ಟೆನ್ಷನ್, ಎಂಗ್ಸೈಟಿ, ಮತ್ತೊಂದು ಅವೆಲ್ಲ ಏನಾಗ್ಯಾವಂದ್ರ ಒಳಗ್ ರೆಡ್ ಕಲರ್ ಪ್ಯಾಚಸ್ ಗಳು ಬಿದ್ದಿರ್ತಾವ. ಅಲ್ಲಿ ಗಾಯಗಳಾಗಿರುತ್ತೆ. ನಿಮ್ಗ್ ಗೊತ್ತಾ, ಈ ಭುಜ ನೋವಿದೆ ನೋಡ್ರಿ, ಭುಜ ನೋವು ಯಾರಿಗ್ ಬರುತ್ತೆ ಅಂತ ಬರ್ಕೋರಿಬೇಕಾದ್ರೆ, ಭುಜ ನೋವು ಯಾರಿಗ್ ಬರುತ್ತೆ ಅಂದ್ರ ಯಾರ ಮಾನಸಿಕವಾಗಿ ಎಲ್ಲಾ ಜವಾಬ್ದಾರಿ ನನ್ ಮೇಲೆ ಇದೆ ಅಂತ ಫೀಲ್ ಆಗುತ್ತೆ ನೋಡ್ರಿ, ಅವ್ರಿಗೆ ಭುಜಗಳು ಎಳಿತಾವ್. ನೆನ್ಪಿಡ್ರಿ ಇದು ಮಾತು. ಇಮೋಷನಲಿ ದುಃಖಗಳಂತಾರ ಇದಕ್ಕೆ. ದೈಹಿಕ ದುಃಖ ಅಲ್ಲದು, ಭುಜ ಎಳೆಯೋದು, ಕಾಲ್ ಎಳೆಯೋದು, ಕೈ ಎಳೆಯೋದು ದೈಹಿಕ ಅಲ್ಲ, ಮಾನಸಿಕ ನೋವುಗಳು. ಸೊ ಹಾಗಾಗಿ ಏನಾಗುತ್ತೆ, ಮೆಡಿಟೇಷನ್ ಮಾಡುವಾಗ ಆ ಎನರ್ಜಿ ಏನ್ ನಮ್ಮ ಒಳಗೆ ಪಾಸ್ ಆಗೋದಕ್ಕೆ ಶುರು ಆಗುತ್ತೆ ನೋಡ್ರಿ, ಯೂನಿವರ್ಸಲ್ ಪವರ್ ನಮ್ ಒಳಗೆ ಯಾವಾಗ ಪಾಸ್ ಆಗುತ್ತೆ ನೋಡ್ರಿ, ಅವಾಗ ಏನಾಗುತ್ತೆ ಅಂದ್ರ ಒಳಗಿರುವಂತ ಪ್ಯಾಚಸ್ ಗಳು ಇದ್ದಿರ್ತಾವ್ ನೋಡ್ರಿ, ನೋವುಗಳು, ಅವೆಲ್ಲಾನು ಬ್ಲಾಕ್ ಕಲರ್ ಎನರ್ಜಿ, ರೆಡ್ ಕಲರ್ ಎನರ್ಜಿ, ಅದು ಏನಾಗುತ್ತೆ ಅಂದ್ರ ರಿಮೂವ್ ಆಗಿ ಹೋಗುವಾಗ್ಲೂ ಸಮೇತ ನಮ್ಗೆ ನೋವಾಗುತ್ತೆ, ದುಃಖ ಆಗುತ್ತೆ, ಮತ್ತಿಷ್ಟು ಸಮಸ್ಯೆ ಆಗುತ್ತೆ, ರಾತ್ರಿ ನಿದ್ದೆ ಬರೋದಿಲ್ಲ, ಏನೆಲ್ಲವೂ ಆಗುತ್ತೆ. ಆದ್ರೆ ಅದು ಯಾವ ಪ್ರೊಸೆಸ್ ಅಂದ್ರ ಅದು ಹೀಲಿಂಗ್ ಪ್ರೊಸೆಸ್ ಅಂತ ಬರ್ಕೋರಿ, ಅದು ಹೀಲಿಂಗ್ ಪ್ರೊಸೆಸ್. ಈಗ ಇದನ್ನ ನೀವು ಒಬ್ರೊಬ್ರೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ನೀವ್ ಏನ್ ಮಾಡ್ತೀರಿ, 1 ದಿನ 2 ದಿನ 3 ದಿನ 4 ದಿನ ಮಾಡ್ತೀರಿ, 5ನೇ ದಿನ ಯಾಕೋ ಮೆಡಿಟೇಷನ್ ಮಾಡೋದ್ರಿಂದ ಹೆಚ್ಚಿಗೆ ಸಮಸ್ಯೆ ಆಗ್ಲತ್ತ ಅನಿಸ್ತದ, ನಿಮ್ಗೆ ಮನ್ಯಾಗ ಹೆಚ್ಚಿಗೆ ಕಿರಿಕಿರಿ ಆಗ್ಲತ್ತವ ಅನಿಸ್ತದ, ನಿಮ್ಗ್ ಫೀಲಿಂಗ್ ಇಲ್ಲ. ನಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನನ್ಗ ಆಗಿದ್ದಿದೆ ನನ್ನ ಲೈಫ್ ನಲ್ಲಿ. ನಾನ್ ಧ್ಯಾನ ಮಾಡಿದಟ್ ನಮ್ಮ ಮನೆ ಪ್ರಾಬ್ಲಮ್ ಹೆಚ್ಚಿಗಾಗಿದ್ದು ಇದೆ ನಮ್ಮ ಮನೇಲಿ. ರೀಸನ್ ಏನು ಅಂದ್ರೆ ಅದು ರಿಮೂವ್ ಆಗಿ ಹೋಗುವಾಗ್ಲೂ ಸಮೇತ ಅದು ಎಫೆಕ್ಟ್ ಮಾಡುತ್ತೆ. ಸೇಮ್ ಅದೇ ರೀತಿ ನಮ್ಮ ಶರೀರ ಏನಿದೆ ನೋಡ್ರಿ, ಅದರಲ್ಲಿ ಏನಾಗುತ್ತೆ ಅಂದ್ರ ಈ ರೀತಿ ಪ್ಯಾಚಸ್ ಗಳು ಧ್ಯಾನ ಮಾಡೋದ್ರಿಂದ ಮತ್ತೆ ಇವೆಲ್ಲ ವಿಚಾರಗಳು ಬರುತ್ತೆ, ಮತ್ತೆ ನೋವುಗಳು ಸಮೇತ ನಮ್ಮೊಳಗ್ ಬರುತ್ತೆ. ನಾನ್ ಮತ್ತೆ ಮಾಡ್ತಾ ಇದ್ದೀನಿ, ಮತ್ತೆ ಧ್ಯಾನ ಮಾಡ್ತಾ ಇದ್ದೀನಿ ಅಂದ್ರ ಇವೆಲ್ಲ ಏನಾಗ್ತಾವಂದ್ರ ಆಟೋಮೆಟಿಕ್ ತನ್ನಿಂದ ತಾನೇ ಹೀಲ್ ಆಗೋದಕ್ಕೆ ಶುರು ಆಗುತ್ತೆ. ಒಂದು ದಿವಸ ಎಲ್ಲಾನು ಕ್ಲಿಯರ್ ಆಗಿ ನಾವು ನಿಜವಾದ ಧ್ಯಾನಿಗಳು ಆಗ್ತೀವಿ. ಎಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೊಂಡಿನಿ. ಹಾ, ಮೆಡಿಟೇಷನ್ ನ ಬೆನಿಫಿಟ್ ಅಲ್ಲಿ ಏನು ಅಂದ್ರ ಜನ್ಮಾಂತರದ ಈ ಜನ್ಮದಂತ ತಿಳ್ಕೊಳ್ಬೇಡ್ರಿ, ಅದ್ ಎಷ್ಟು ಸಂಘರ್ಷ ಇದೆ ನಮ್ಮ ಆತ್ಮದಲ್ಲಿ ಅಂದ್ರ ನೀವೇನಾದ್ರೂ ಅದ್ ಪದರಗಳು ಬಿಡ್ಸಿದ್ರು ನಾವು ಹುಚ್ಚಾಗ್ಬಿಡ್ತೀವಿ, ಅಷ್ಟೊಂದು ಒಳಗೆಲ್ಲ ಸೇವ್ ಮಾಡ್ಕೊಂಡಿವಿ. ಅದೆಲ್ಲವನ್ನ ರಿಮೂವ್ ಮಾಡೋದಕ್ಕೆ ಪರಮಾತ್ಮ ನಮ್ಗೊಂದು ಅವಕಾಶವನ್ನ ಕೊಟ್ಟನ. ಆ ಅವಕಾಶ ಯಾವುದು ಅಂದ್ರ ಮೆಡಿಟೇಷನ್ ಅನ್ನುವಂತ ಅವಕಾಶ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಹೇಳೋದು ಏನು ಅಂದ್ರ, ನೀವ್ ಎಷ್ಟೆಷ್ಟು ಧ್ಯಾನಿಗಳಾಗ್ತೀರಿ, ಎಷ್ಟೆಷ್ಟು ಜ್ಞಾನಿಗಳಾಗ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಗೆ ಏನಾಗುತ್ತೆ ಅಂದ್ರ ಪರಿಹಾರಗಳು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಎಸ್. ಸೊ ಈಗ ಮತ್ತೆ ನಾವು ನಮ್ಮ ಮೇನ್ ಸೆಷನ್ ಕಡೆಗೆ ಹೋಗೋಣ. ಇಷ್ಟು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ ನಾನು. ಡನ್. ಸೊ ಈ ಬೆನಿಫಿಟ್ ನಲ್ಲಿ ಮತ್ತೆ ಬರಿತಾ ಹೋಗ್ರಿ, ಮತ್ತೆ ನೋಟ್ ಮಾಡ್ತಾ ಹೋಗ್ರಿ. ಎಸ್,
ನಮ್ಮ ಅವೇರ್ನೆಸ್ ಇದೆ ನೋಡ್ರಿ, ಅದು ಜಾಸ್ತಿ ಆಗುತ್ತೆ. ಅಂದ್ರೆ ಜಾಗೃತ ಸ್ಥಿತಿಗೆ ನಾವು ಬರ್ತೀವಿ ಮೆಡಿಟೇಷನ್ ಮಾಡೋದ್ರಿಂದ. ಅದಾದ್ಮೇಲೆ ಪೀಸ್ ಆಫ್ ಮೈಂಡ್ ಅಂತ ಯಾರೋ ಹೇಳಿದಿರಿ ನೋಡ್ರಿ, ಅದು ಸತ್ಯ ಇದೆ. ಅದಾದ್ಮೇಲೆ ನಮಗೆ ನಮ್ಮ ಜೀವನದಲ್ಲಿ ಒಂದು ವಿಷನ್ ಮತ್ತೆ ಮಿಷನ್ ಅಂತಿದೆ. ಎಲ್ಲಾರು ಸುಮ್ನೆ ಹಿಂಗೆ ಭೂಮಿಗೆ ಬಂದೀವಂತ ತಿಳ್ಕೊಂಡ್ರೇನ್ ಯಾರಾದ್ರೂ ನೀವು? ಸುಮ್ಮನೆ ಏನ್ ಮಾಡಾಮಿ, ಸ್ವರ್ಗದಾಗ ಜಾಗ ಇರ್ಲಿಲ್ಲ, ದೇವ್ರ ಕಳಸ್ಕೊಟ್ಟ ನಾವು ಕೆಳಗ್ ಬಂದೀವಂತ ಹಿಂಗೆ ಯಾರ್ದಾದ್ರು ಇದೇನು? ಪ್ರತಿಯೊಬ್ರು ಸಮೇತ ಸರಿಯಾಗಿ ರೆಡ್ ಪೆನ್ಲಿ ನಿಮ್ ಡೈರಿಯಲ್ಲಿ ಹಾಕೋರಿ. ಪ್ರತಿಯೊಂದು ಜೀವಾತ್ಮನು ಸಮೇತ ಒಂದು ಉದ್ದೇಶವನ್ನ ಇಟ್ಕೊಂಡು ಭೂಮಿಗೆ ಬಂದಿರ್ತೀವಿ ನಾವು. ಪರಮಾತ್ಮ ಒಂದ್ ಕೆಲ್ಸ ಕೊಟ್ಟು ಕಳ್ಸ್ಯಾನ, ಹೋಗು ಕೆಳಗ್ ಹೋಗಿದಿಷ್ಟು ಮಾಡ್ಕೊಂಡ್ ಬಾ ಅಂತ. ನಾವೇನ್ ಮಾಡೀವಂದ್ರೆ ಇಲ್ಲಿ ಬಂದ ಮೇಲೆ ಮೋಹ ಮಾಯೆ ಜಂಜಾಟ ಎಲ್ಲದಕ್ಕೆ ಹೆಚ್ಚಿಗೆ ಡ್ಯೂಟಿ. ನಿಮ್ಗ್ ಗೊತ್ತಾ, ನಾವು ಮಾಡುವ ಜಾಬ್ ಇದೆ ನೋಡ್ರಿ, ಅದು ಕೇವಲ ಹೊಟ್ಟೆ ಪಾಡಿಗಾಗಿದೆ. ಆದ್ರೆ ಅದು ನಮ್ಮ ಮೈಂಡ್ ಅನ್ನ ಹ್ಯಾಕ್ ಮಾಡ್ಬಿಟ್ಟದು. ಎಲ್ಲದಕ್ಕಿಂತ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋದು ಯಾವತ್ತಂದ್ರೆ ಸೋಮವಾರ ದಿವಸ, ಮಂಡೇ ದಿನ. ಸಂಡೇ ದಿನ ಎಲ್ಲಾರು ತಣ್ಣಗಿರೋದ, ಊಟ ತಿಂಡಿ ಎಂಜಾಯ್ಮೆಂಟ್ ಮಾಡೋದು, ಗಾರ್ಡನ್ ಹೋದ, ಅಲ್ಲೋದ ಇಲ್ಲೋದ ಎಲ್ಲಾ ಕೆಲಸ ಮಾಡ್ಕೊಂಡು ರಿಲ್ಯಾಕ್ಸ್. ಸೋಮವಾರ ದಿನ ಬೆಳಗಾಗಿ ಹೇಳೋ ಟೈಮಿಗೆ ಅರೇ ಮಂಡೇ ಬಂತು, ಇವತ್ ಸೋಮವಾರ ಬಂತು, ಆಯ್ತು ಹಾರ್ಟ್ ಆಯ್ತು. ಎಲ್ಲದಕ್ಕಿಂತ ಜಾಸ್ತಿ 60% ಹಾರ್ಟ್ ಏನಿವೆ ನೋಡ್ರಿ, ಜಾಸ್ತಿ ಆಗೋದು ಯಾವ ದಿನ ಅಂದ್ರೆ ಸೋಮವಾರ ದಿವಸ. ಅಂದ್ರೆ ಇದ್ರದ್ದು ಅರ್ಥ ಏನು ಅಂದ್ರ, ನಾವ್ ಎಷ್ಟು ಮೈಂಡಿನ ಮೇಲೆ ತಗೊಂಡಿವಿ ಅಂತ ತಿಳ್ಕೊರಿ. ನಾವು ಮಾಡೋ ಜಾಬ್ ಅಂದ್ರೆ ನಮ್ಮ ಕೆಲಸ ಇದೆ ನೋಡ್ರಿ, ಅದು ಎಷ್ಟು ನಮ್ಗ್ ಪ್ರೆಷರ್ ಕೊಡ್ತಾ ಇದೆ ನೆನ್ಪಿಟ್ಕೊರಿ. ಈಗ ಇದ್ರಲಿಂದ ಯಾರು ಹೊರಗ್ ತರ್ತಾರ? ಯಾರ್ ತರ್ತಾರ ಹೇಳ್ರಿ? ನಿಮ್ಗ್ ಗೊತ್ತಾ ಇನ್ನೊಂದು, ಎಲ್ಲದಕ್ಕಿಂತ ಭಯಂಕರ ರೋಗ ಯಾವುದು ಅಂದ್ರೆ ಮಾನಸಿಕ ರೋಗ. ದೈಹಿಕ ರೋಗ ಭಯಂಕರ ಇಲ್ಲ, ತಲೆಗಿನ್ ತೆಗ್ದಾಕ್ರಿ ನೀವು. ದೈಹಿಕದ ಯಾವುದೇ ರೋಗಕ್ಕೂ ಸಮೇತ ಜಗತ್ತಲ್ಲಿ ಚಿಕಿತ್ಸೆ ಇದೆ. ಭಾರತದಾಗ ಸಿಕ್ಕಿಲ್ಲ ಅಂದ್ರೆ ಅಮೆರಿಕದಾಗ ಸಿಗುತ್ತೆ. ನಮ್ ದೇಶದಲ್ಲಿ ನನಗ್ ಶಾರೀರಿಕವಾಗಿರುವಂತ ಯಾವ್ದೋ ಒಂದ್ ತೊಂದ್ರೆ ಇದೆ, ಈ ದೇಶದವ್ರಿಗೆ ಗೊತ್ತಾಗ್ಲತ್ತಿಲ್ಲ ಅಂದ್ರೆ ನನ್ ಫ್ಲೈಟಿಗೆ ಹೋದ್ರೆ ಅಮೆರಿಕದೊಳಗೆ ನನ್ಗೆ ಅದು ಟ್ರೀಟ್ಮೆಂಟ್ ಸಿಗ್ಬಹುದು. ಆದ್ರೆ ಇಡೀ ವಿಶ್ವದಲ್ಲಿ ಚಿಕಿತ್ಸೆನೆ ಆಗದೇ ಇರುವಂತ ದೊಡ್ಡ ರೋಗ ಯಾವುದು ಅಂದ್ರ ಮಾನಸಿಕ ರೋಗ. ನೆನ್ಪಿಟ್ಕೋರಿ. ಸೊ ಈ ಮಾನಸಿಕ ರೋಗ ಎಷ್ಟು ಡೇಂಜರ್ ಇರುತ್ತೆ ಅಂದ್ರ, ಇದು ಯಾರ್ ಕಣ್ಣಿಗೆ ಕಾಣೋದಿಲ್ಲ. ಕಾಣಿಸ್ತದೇನೋ ಹೇಳ್ರಿ? ಇಲ್ಲ. ಮತ್ತೆ ಇದಕ್ಕೆ ಅನುಕಂಪಕ್ಕೆ ಒಳಗಾಗಂಗಿಲ್ಲ. ಅಯ್ಯೋ ಪಾಪ ಯಾರು ಅನ್ನೋದಿಲ್ಲ ಮಾನಸಿಕ ರೋಗಿಗಳಿಗೆ. ಯಾಕೆ ಅನ್ನೋದಿಲ್ಲ ಅಂದ್ರೆ ಹೊಟ್ಟೆ ತುಂಬಾ ಊಟನೂ ಮಾಡ್ತಾರ, ಕಣ್ ತುಂಬಾ ನಿದ್ದಿನೂ ಮಾಡ್ತಿರ್ತಾರ ಅವ್ರು. ಆದ್ರೆ ಒಳಗಿನ ಹುಳ ಕೊರೆಯೋದಿರುತ್ತೆ ನೋಡ್ರಿ ಮೈಂಡ್ ಅಲ್ಲಿ, ಅದು ಹೋಗೋದಿಲ್ಲ. ನಿಮ್ಗೆ ಹೇಳ್ತೀನಿ, ನಾನು ನಿಮ್ ಎದ್ರಿ ಕುಂತೀನಿ. ನಾನು ಸುಮಾರು 2 ವರ್ಷ ನಾನು ಡಿಪ್ರೆಷನ್ ಪೇಷಂಟ್. ನನ್ ಮಗಳಿದ್ದಾಳ ನೋಡ್ರಿ, ನನ್ ಮಗಳು ಹೋದ್ಮೇಲೆ 2 ವರ್ಷ ಆ ಸಂಘರ್ಷವನ್ನ ನಾನು ಅನುಭವಿಸಿನಿ. ನಿಮ್ಗೆ ಹೇಳ್ತೀನಿ, ಒಂದು ನಯಾ ಪೈಸೆದು ಚಿಕಿತ್ಸೆ ನನಗೆ ಯಾವ ಡಾಕ್ಟರು ಕೊಡ್ಲಿಲ್ಲ. ನಿಮ್ಗೆ ಹೇಳ್ತೀನಿ, ಸೈಕಾಲಜಿಸ್ಟ್ ಹೇಳ್ತಾರಲ್ಲ, ಮನಃಶಾಸ್ತ್ರಜ್ಞರು ಅಥವಾ ಮಾನಸಿಕ ರೋಗಿಗಳಿಗೆ ಏನ್ ಹಾಸ್ಪಿಟಲ್ ಹೋಯ್ತಾರ ನೋಡ್ರಿ, ದೇವ್ರಾಣೆ ಅವ್ರು ಏನು ಚಿಕಿತ್ಸೆ ಕೊಡೋದಿಲ್ಲ. ಬರೀ ನಿದ್ರೆ ಬರುವಂತ ಗುಳಿಗೆಗಳನ್ನ ಕೊಟ್ಟಿರ್ತಾರ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಟಿರ್ತಾರ. ನಾವು ನುಂಗ್ತೀವಿ, ನಿದ್ದಿ ಬರ್ತದ. ನಿದ್ದಿ ಬಂದಾಗ ಚಿಂತಿ ಇಲ್ಲ ಅನಸ್ತದ, ಮನೆಯವ್ರಿಗೆ ಬಿ ಅನಸ್ತದ, ಇಲ್ಲ ಈಗೆಲ್ಲ ರಿಲ್ಯಾಕ್ಸ್ ತಾರ ರೀ, ಊಟ ಮಾಡಿ ಮಲಗ್ಲತ್ತಾರ. ಮತ್ ಕಣ್ ತೆರಿತೀವಿ, ಮತ್ ಟೆನ್ಷನ್ ಆಯ್ತದ, ಮತ್ ಟ್ಯಾಬ್ಲೆಟ್ಸ್ ಹಾಕ್ತಾರ, ಮತ್ ಮಲಗಿಸ್ತಾರ. ಇದೇ ಕಂಟಿನ್ಯೂ 2 ವರ್ಷ ನಾನು ಇದನ್ನ ಸಹಿಸ್ಕೊಂಡಿ, ನನಗ್ ಗೊತ್ತಿದೆ. ಸೊ ಹಾಗಾಗಿ ಇವತ್ತು ಮಾನಸಿಕ ರೋಗಿಗಳಿಗೂ ಸಮೇತ ಯಾವ ವೈದ್ಯರು ಚಿಕಿತ್ಸೆ ಕೊಡೋದಿಲ್ಲ. ಕೊಡೋದು ಯಾವುದು ಅಂದ್ರೆ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರ. ನಿಮ್ಗೆ ಹೇಳ್ತೀನಿ, ಅವ್ರು ಮಿನಿಮಮ್ ಏನಾದ್ರೂ ನಮ್ದು ಕೌನ್ಸಿಲಿಂಗ್ ಮಾಡ್ಬೇಕು, ಅವ್ರು ಮಿನಿಮಮ್ 1 hour. ನಿಮ್ಗೆ ಹೇಳ್ತೀನಿ, ಸೈಕಾಲಜಿಸ್ಟ್ ಡಾಕ್ಟರ್ಸ್ 1 hour 60 ನಿಮಿಷ ನಮ್ದು ಕೌನ್ಸಿಲಿಂಗ್ ಮಾಡ್ಬೇಕು. 60 ನಿಮಿಷ ಹೋಗ್ಲಿ, 6 ನಿಮಿಷ ಮಾಡೋದಿಲ್ಲ. ಆ ರೋಗಿಗ್ ಮಾತಾಡೋದಿಲ್ಲ ಅವ್ರು. ನನಗೆ ಹೇಳ್ತೀನಿ, ನನಗ್ ಮಾತಾಡ್ತಿದ್ದಿಲ್ಲ ಡಾಕ್ಟರ್. ನಮ್ಮ ಮನೆಯವ್ರಿಗೆ ಕೇಳ್ತೀರಿ ಏನಾಯ್ತ್ರಿ ಅಂತ, ನಮ್ಮ ಮನೆಯವ್ರು ಹೇಳ್ತೀರಿ ಹಿಂಗ್ರಿ ಹಂಗ್ರಿ. ಆಯ್ತು ಅವ್ರು ಹೇಳಿದ್ರ ಮೇಲೆ ನನಗ್ ಕೇಳಿದ್ರೆ ಹೇಳ್ತಿದ್ದಲ್ಲ ನನ್ ಸಮಸ್ಯೆ. ನನಗ್ ಸಮಸ್ಯೆನೇ ಕೇಳ್ತಿಲ್ಲ ಡಾಕ್ಟರ್, ಬರೀ ಟ್ಯಾಬ್ಲೆಟ್ಸ್ ಬರೆಯೋದು ಮನೆಗೆ ಹೋಗಿ. ಹೋಗ್ರಿ ಹೈದರಾಬಾದ್ ಆ ಕಡೆ ಈ ಕಡೆ ಎಲ್ಲಾ ಕಡೆ ಸುತ್ತಾಡಿ ಕೊನೆಗೆ ನನಗೆ ರಿಸಲ್ಟ್ ಬಂದಿದ್ದು ಯಾವ್ದ್ರ ಮೇಲೆ ಅಂದ್ರೆ ಮೆಡಿಟೇಷನ್ ಲಿಂದ ನನ್ಗೆ ರಿಸಲ್ಟ್. ನನ್ ಜೀವನ ಪರಿವರ್ತನೆ ಆಗಿದ್ದೇ ಧ್ಯಾನ ಮಾರ್ಗದಿಂದ. ನಾನ್ ಧ್ಯಾನ ಮಾಡೋದಕ್ ಶುರು ಮಾಡಿದೆ. ನಂಗೆ ಯಾವ್ದ್ ಮಾಡ್ಬೇಕು ಏನ್ ಮಾಡ್ಬೇಕು ನಂಗೆ ಏನು ಗೊತ್ತಿರ್ಲಿಲ್ಲ. ಆದ್ರೂ ನಾನು ಮಾಡುವಂತ ಪ್ರಯತ್ನ ಮಾಡ್ತಾ ಮಾಡ್ತಾ ಬಂದ. ಅವಾಗ ನನ್ನ ಚಕ್ರಗಳು ಬ್ಯಾಲೆನ್ಸ್ ಆಗ್ಲಕ್ ಶುರು ಮಾಡಿದ್ವು. ಚಕ್ರ ಧ್ಯಾನವನ್ನ ಕಂಪ್ಲೀಟ್ ಮಾಡದೆ. ಅದಾದ್ಮೇಲೆ ಮತ್ತೆ ರೇಖಿ ವಿದ್ಯೆಯನ್ನ ಕಲ್ತ. ನನಗ್ ಅನಿಸ್ತು, ಏನೋ ಚಿಕಿತ್ಸೆ ಮಾಡ್ಕೊಳ್ಳುವಂಥದ್ದು ಏನೋ ಒಂದು ಹೊಸ ವಿದ್ಯೆ ಇದೆ ಅಂತ, ಅದು ಯಾಕೆ ನಾ ಕಲಿಬಾರ್ದು. ರೇಖಿ 1 ಮತ್ತು 2 ಅನ್ನ ಕಲ್ತ. ಅದಾದ್ಮೇಲೆ ನಂಗೆ ಅದು ರಿಸಲ್ಟ್ ಬಂತ. ಅದಾದ್ಮೇಲೆ ಮಾಸ್ಟರ್ ಡಿಗ್ರಿ ತಗೊಂಡ, ಅದಾದ್ಮೇಲೆ ಗ್ರ್ಯಾಂಡ್ ಮಾಸ್ಟರ್ ತಗೊಂಡ. ನನಗ ಆಮೇಲೆ ಗೊತ್ತಾಯ್ತು, ಚಿಕಿತ್ಸಕ ಶಕ್ತಿ ಅಂತ ಇದೆ ನೋಡ್ರಿ, ಅದು ನಮ್ಮ ಒಳಗೆ ಇದೆ. ಆದ್ರೆ ಅದಕ್ಕೆ ನಾವು ಜಾಗೃತ ಮಾಡ್ಬೇಕಷ್ಟೇ. ಬರ್ಕೋರಿ ನೋಡ್ರಿ, ಡೈಮಂಡ್ ನಂಬಲ್ಲೇ ಇದೆ, ವಜ್ರ. ಡೈಮಂಡ್ ನನ್ನ ಹತ್ರನೇ ಇದೆ. ಆದ್ರೆ ಆ ಡೈಮಂಡ್ ಮೇಲೆ ಏನಾಗ್ಯದ, ಧೂಳು ಕುಂತು. ಧೂಳು ಅಂದ್ರೆ ಕಸ ಕಡ್ಡಿ ಎಲ್ಲ ಬಿದ್ದದು. ಕಸ ಕಡ್ಡಿ ಯಾವುದು? ನೆಗೆಟಿವ್ ಎನರ್ಜಿ. ಈಗ ನೆಗೆಟಿವ್ ಎನರ್ಜಿಯನ್ನ ಯಾರು ತೆಗಿಬೇಕು ಅಂದ್ರೆ ನಾವು ತೆಗಿಬೇಕು. ನಾವು ತೆಗ್ದಾಗ ಮಾತ್ರ ಹೋಗುತ್ತೆ. ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಗೊತ್ತಲ್ಲ, ಎಲ್ಲ ಮಾಟ ಮಂತ್ರ ಕೇಳಿದ್ರಿ? ಯಾರ್ಯಾರಿಗೆ ಗೊತ್ತಿದೆ? ನಾನು ಒಂದ್ ಟೈಮ್ ಇತ್ತು ಅದೆಲ್ಲ ಯಾವ್ದು ನಂಬ್ತಿಲ್ಲ. ಸುಮ್ಮನೆ ಹೇಳ್ತೇವೆ ಇವೆಲ್ಲ ರೊಕ್ಕ ತಿಲ್ಲಕ್ ಅಂತಿದಾನ. ದೆವ್ವ ಹಿಡಿಯಲ್ಲ, ಭೂತ ಹಿಡಿಯಲ್ಲ, ಮಾಟ ಇಲ್ಲ, ಮಂತ್ರ ಇಲ್ಲ ಅಂತಿದ.
ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಅಂತಹ ನೆಗೆಟಿವ್ ಎನರ್ಜಿ ಇರುವಂತಹ ಜನರು ಸಮೇತ ನಮ್ ಸುತ್ತಾನೆ ಇದ್ದಾರೆ, ಮತ್ತೆ ನಮ್ಮವರೇ ಇದ್ದಾರೆ, ಅವ್ರು ಬೇರೆಯವ್ರು ಇದ್ದಾರೆ ಅಂತ ತಿಳ್ಕೊಬೇಡ್ರಿ. ಇವರೆಲ್ಲ ಏನಿರ್ತಾರ ನೋಡ್ರಿ ಕುತಂತ್ರಿಗಳು, ತಂತ್ರವಿದ್ಯೆ ಮಂತ್ರವಿದ್ಯೆ ಕುತಂತ್ರ ಎಲ್ಲಾ ಕಲ್ತಿರ್ತಾರ ನೋಡ್ರಿ. ಅವ್ರೇನ್ ದೊಡ್ಡವರು ಬಾಳ ದೂರಿನವ್ರು ಇಲ್ಲ, ನಮ್ಮವ್ರದೇ ಕೈವಾಡದಿಂದ ನಮ್ಗೆ ನಮ್ಮ ಮೇಲೆ ಏನ್ ಮಾಡ್ತಾರಂದ್ರ ಹಾನಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರ. ಇದೆಲ್ಲ ನನಗ್ ಗೊತ್ತೇ ಇರ್ಲಿಲ್ಲ. ನಮ್ಗೆ ಇಬ್ರಿಗ್ ಜಾಬ್ ಇದೆ ಅಂತ ಹೇಳಿ ಬಹಳಷ್ಟು ಸಮಸ್ಯೆ ನಮ್ ಜೀವನದಲ್ಲಿ ಆಗಿದ್ದು ಇದೆ. ಯಾವಾಗ ನಾನ್ ಮೆಡಿಟೇಷನ್ ಒಳಗ್ ಬಂದ ನನಗ್ ರಿಸಲ್ಟ್ ಬರೋದಕ್ಕೆ ಶುರು ಮಾಡ್ತು, ಅದಾದ್ಮೇಲೆ ನಂಗೆ ರೀಸನ್ ಗೊತ್ತಾಯ್ತು. ಜೀವನದಲ್ಲಿ ನಾನು ಏನ್ ಮಾಡಿದ್ರೆ ಸರಿ ಅದ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನ್ಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತು. ಯಾವಾಗ ಈ ಮಾರ್ಗಕ್ಕೆ ಬಂದ ನೋಡ್ರಿ, ಅವಾಗ ನನ್ ಜೀವನದಲ್ಲಿ ಏನಾಯ್ತು ಅಂದ್ರೆ ಪರಿವರ್ತನೆ ಆಯ್ತು. ನಿಮ್ಗೆ ಇಲ್ಲಿ ಒಂದು ವಿಡಿಯೋ ಇದೆ, 1 ನಿಮಿಷ ನಾನ್ ನಿಮ್ಗೆ ಅದು ವಿಡಿಯೋನ ಹಿಂದಿನ 10 ನಿಮಿಷ ಆದ್ಮೇಲೆ ನಾನು ಶೇರ್ ಮಾಡ್ತೀನಿ ನಿಮ್ಗೆ. ಅದ್ರಲ್ಲಿ ಹೆಂಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮ್ಮ ಲೈಫ್ ನ ವಿಷನ್ ಮತ್ತು ಮಿಷನ್ ಇದೆ ನೋಡ್ರಿ, ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕಂದ್ರೆ ಈ ಮಾರ್ಗ ನಮ್ಗೆ ಬೇಕಾಗುತ್ತೆ. ಅದಾದ್ಮೇಲೆ ಬರ್ಕೋರಿ, ನಮ್ಮ BP ಮತ್ತು ಶುಗರ್ ಇದೆ ನೋಡ್ರಿ, ಅದು ಯಾವುದು ಮೆಡಿಸಿನ್ ಇಲ್ಲದೇನೆ ಕಂಟ್ರೋಲ್ ನಲ್ಲಿ ತರ್ಬೋದು, ಹತೋಟಿಯಲ್ಲಿ ತರ್ಬೋದು. ನಿಮ್ಗೆ ಹೇಳ್ತೀನಿ, ನನ್ನ ಹತ್ರ ಸುಮಾರು ಒಂದು 200 ಪೇಷಂಟ್ ಇದ್ದಾರೆ, 200 ಜನ ಶುಗರ್ದವರು ಸ್ಪೆಷಲಿ. ಅವ್ರು ಇವತ್ ಯಾವ್ದು ಇನ್ಸುಲಿನ್ ತಗೊಳಲ್ಲ, ಟ್ಯಾಬ್ಲೆಟ್ಸ್ ತಗೊಮಲ್ಲ, ಏನು ತಗೊಮಲ್ಲ, ಓನ್ಲಿ ಮೆಡಿಟೇಷನ್ ಮಾಡ್ತಾರ. ಒಂಚೂರು ಯಾವತ್ತಾದ್ರೂ BP ಶುಗರ್ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ರಿ, ನಾನು ಫೋನ್ ಮಾಡ್ತಾರೆ, ಅಮ್ಮ ಹೆಂಗ್ ಮಾಡ್ಬೇಕು ಹಿಂಗ ಆಗಿದೆ ಅಂತ. ನಾನಂತೀನಿ ಏನ್ ಆಗೋದಿಲ್ಲ, ಇದೊಂದು ಮೆಡಿಟೇಷನ್ ಮಾಡ್ರಿ, 2-3 ದಿನ ಮಾಡಿ ತಾನೇ ಠೀಕ್ ಆಗುತ್ತೆ, ತಾನೇ ಠೀಕ್ ಆಗುತ್ತೆ. ಒಂದು ವಿಚಾರವನ್ನ ಈಗ ನಿಮ್ಗೆ ಒಂದು ಸತ್ಯವನ್ನ ಹೇಳ್ತೀನಿ ನೋಡ್ರಿ. ನಮ್ ಶರೀರ ಇದೆ, ಎಲ್ಲಾರ ಬಾಡಿ ಇದೆನಾ? ಬಾಡಿ ಇದೆ. ಈ ಶರೀರಕ್ಕೆ ರೋಗ ಹುಟ್ಟಾಕುವಂತ ಶಕ್ತಿ ಇದೆ, ನಂಬ್ತೀರಿ? ಕರೆಕ್ಟ್ ಆಗಿ ಕೇಳ್ರಿ, ಈ ಶರೀರಕ್ಕೆ ರೋಗ ಹುಟ್ಟಾಕುವ ಶಕ್ತಿ ಇದೆ. ಒಪ್ತೀರಿ ಎಲ್ಲರೂ? 100ಕ್ಕೆ 100 ನಾವೆಲ್ಲರೂ ನಂಬ್ತೀವಿ, ರೋಗ ಹುಟ್ಟಾಕುವ ಶಕ್ತಿ ಇದೆ. ಹಾಗಾದ್ರೆ ರೋಗಕ್ಕೆ ಪರಿಹಾರ ಹುಟ್ಟಾಕೋ ಶಕ್ತಿನೂ ಶರೀರದಲ್ಲಿದೆ. ಹೊರಗಿಂದ ಏನು ಬೇಕಾಗಿಲ್ಲ, ಗಲತ್ ಇನ್ಫಾರ್ಮೇಶನ್ ಇದೆ. ಜ್ವರ ಬಂದ್ರದ್ದು ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ, ನೋ, ಇದ್ರೊಳಗೆ ಇದೆ, ಹೀಲಿಂಗ್ ಕೆಪಾಸಿಟಿ ಇದೆ. ರೋಗ ನಿರೋಧಕ ಶಕ್ತಿ ನಮ್ಮ ಹತ್ರ ಇದೆ. ಈ ರೋಗ ನಿರೋಧಕ ಶಕ್ತಿ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂದ್ರ, ನಮ್ದು ರೋಗ ಏನಿದೆ ನೋಡ್ರಿ, ಅದು ಚಿಕಿತ್ಸೆ ಆಗೋದಿಲ್ಲ ಅಂತ ಫೈನಲ್ ಡಿಸಿಷನ್ ಮಾಡ್ಕೊಂಡ್ಬಿಟ್ಟಿವಿ ನಾವೇ. ನಮಗ್ ನಾವೇ ಇಲ್ಲ ಹಾಸ್ಪಿಟಲ್ಗೆ ಹೋದ್ರೆ ನಮ್ಗೆ ಆರಾಮಾಗುತ್ತೆ. ಅದೇ ರೀತಿ ಶರೀರ ಏನ್ ಮಾಡ್ತಾ ಇದೆ ಅಂದ್ರೆ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಯಾವುದನ್ನ ಕ್ರಿಯೇಟ್ ಮಾಡ್ತಾ ಇದೆ ನೋಡ್ರಿ, ಆ ಕ್ರಿಯೇಟ್ ಮಾಡೋ ಪವರು ಇದಕ್ಕಿದೆ, ಮತ್ತೆ ಅದನ್ನ ಸರಿ ಮಾಡುವಂತ ಸಾಮರ್ಥ್ಯ ಇದೆ ನೋಡ್ರಿ, ಅದೂನು ನಮ್ಮ ಶರೀರದಲ್ಲಿದೆ. ಅದಕ್ಕಾಗಿ ಹೇಳ್ತೀನಿ, 108 ಸಮಸ್ಯೆಗಳಿರ್ಬೋದು, 1008 ಏನ್ ಬೇಕಾಗಿದಿರ್ಲಿ, ಅದು ಎಲ್ಲದಕ್ಕೂ ಪರಿಹಾರ ಇರೋದು ಎಲ್ಲಿ ಅಂದ್ರೆ ಮೆಡಿಟೇಷನ್ ನಲ್ಲಿ ಇದೆ. ಮತ್ತೆ ನಿಮ್ಗ್ ಜ್ಞಾನ ಹೇಳೋರು ಬಾಳ ಜನ ಸಿಗ್ತಾರಲ್ಲ, ಯೂಟ್ಯೂಬ್ ದಾಗ ಹೋಗ್ರೆ ಧುರಂಧರ ಸಿಗ್ತಾರ. ನಿಮ್ಗೆ ಏನ್ ಬೇಕ್ ಯಾವ್ದ್ ಬೇಕ್ ಎಲ್ಲಾ ಜ್ಞಾನ ಕೊಡ್ತಾರ. ಬಟ್ ಧ್ಯಾನ ಇದೆ ನೋಡ್ರಿ, ಧ್ಯಾನಿಗಳಾಗೋದಿದೆ ನೋಡ್ರಿ, ಅದು ಕಷ್ಟದ ಕೆಲಸ ಇದೆ. ನಿಮ್ಗೆ ಹೇಳ್ತೀನಿ, 100 ಹೆಜ್ಜೆ 1000 ಹೆಜ್ಜೆಗಳನ್ನ ನಡಿತೀವಿ, 10 ನಿಮಿಷ ಒಂದ್ ಕಡೆ ಕೂಡನ್ರಿ ಗೊತ್ತಾಗುತ್ತೆ ಅವ್ರದ್ದು ರಿಯಾಲಿಟಿ ಏನು ಅಂತ. ಆಗೋದಿಲ್ಲ. ರೀಸನ್ ಏನು ಅಂದ್ರ ಒಳಗಿರುವ ಮನಸ್ಸಿದೆ ನೋಡ್ರಿ, ಶರೀರಕ್ಕೆ ಒಂದ್ ಕಡೆ ಕೂಡ್ಸೋದಕ್ಕೆ ತಯಾರಿರೋದಿಲ್ಲ. ಯಾವಾಗ ನಾವು ಸತ್ಸಂಗಕ್ಕೆ ಬರ್ತೀವಿ, ಎಲ್ಲ ಒಂದು ಕಡೆಗೆ ಕುಂತು ಮೆಡಿಟೇಷನ್ ಮಾಡ್ತೀವಿ ನೋಡ್ರಿ, ನಮ್ಗೆ ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ. 30 ಮಿನಿಟ್ಸ್ ಯಾವ ರೀತಿ ಮೆಡಿಟೇಷನ್ ಮಾಡಿವಿ ನಮ್ಗೆ ಗೊತ್ತಾಗೋದಿಲ್ಲ, ಯಾವ ರೀತಿ ಕ್ಲಾಸ್ ಎಂಡ್ ಆಯ್ತು ನಮ್ಗೆ ಗೊತ್ತಾಗೋದಿಲ್ಲ. ಪ್ರತಿ ದಿನಾನು ಸಮೇತ ನಾವು ಹೊಸದನ್ನ ಕಲಿತೀವಿ. ನಿಮ್ಗ್ ಒಂದ್ ಮಾತನ್ನ ಹೇಳ್ತೀನಿ, ಎಜುಕೇಶನ್ ಅಂದ್ರೆ ಏನು ಅಂದ್ರ, ನಾವೇನ್ ಜಾಬ್ ಗಿಟ್ಟಿಸ್ಕೊಂಡಿವ್ ನೋಡ್ರಿ, ಅದು ಎಜುಕೇಶನ್ ಅಲ್ಲ. ಜಾಬ್ ತಗೊಂಡಿದೀವಲ್ಲ ಇವತ್ತು, ಯಾವ್ದೋ ಒಂದ್ ಪೋಸ್ಟ್ ಪೊಸಿಷನ್ ದಾಗಿದ್ದೀವಿ, ಅದು ಎಜುಕೇಶನ್ ಇಲ್ಲ. ಅದು ಒಂದ್ ಹಂತ, ಒಂದ್ ಸ್ಟೆಪ್ ಇತ್ತು, ತಗೊಂಡಿವ್ ಆಯ್ತು ಆರಾಮ್ಸೆ. ರಿಯಲ್ ಎಜುಕೇಶನ್ ಯಾವುದು ಅಂದ್ರ, ಈವನ್ ಟಿಲ್ ಡೆತ್, ಲಾಸ್ಟ್ ಮೂಮೆಂಟ್ ತನಕನು ನಾನೇನ್ ಕಲಿತಾ ಇರ್ತೀನಿ ನೋಡ್ರಿ, ಅದು ರಿಯಲ್ ಎಜುಕೇಶನ್. ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ, ಕೊನೆ ಉಸಿರಿ ತನಕನು. ನಿಮ್ಗೆ ಗೊತ್ತಾ ಮನುಷ್ಯ ಎಷ್ಟು ನಮ್ಮ ಜೀವನ ಹೆಂಗಿದೆ ಅಂದ್ರ, ಲಾಸ್ಟ್ ಮೂಮೆಂಟ್ ಅಲ್ಲಿ ಸಾವ್ ಹೆಂಗ್ ಬರುತ್ತೆ ಅಂತ ಕಲಿತೀವಂತ ನಾವು. ಲಾಸ್ಟ್ ತನಕ ಕಲಿಯೋದೇ ಇದೆ ನಮ್ಗೆ. ಆದ್ರೆ ನಾವೇನ್ ತಲೆಯಾಗಿ ಇಟ್ಕೊಂಡಿವಿ, ಇದೇನ್ ಡಿಗ್ರಿ ಇದೆ, ಸರ್ಟಿಫಿಕೇಟ್ ಇದೆ, ಇಷ್ಟಾದ್ರೂ ಮುಗೀತು ನಮ್ ಕಲಿಕೆ. ನಾವ್ ಯಾಕೆ ಅಪ್ಡೇಟ್ ಆಗ್ತಾ ಇಲ್ಲ, ಅಪ್ಗ್ರೇಡ್ ಆಗ್ತಾ ಇಲ್ಲ ಅಂದ್ರ, ನಮ್ಗೆ ಬದುಕಿರೋ ತನಕ ಜ್ಞಾನದ ಅವಶ್ಯಕತೆ ಇದೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಆದ್ರೆ ಅದೇ ಸಕ್ಸಸ್ಫುಲ್ ಜನ ಇರ್ತಾರ ನೋಡ್ರಿ, ನೀವು ಬೇಕಾದ್ರೆ ನೋಡ್ರಿ, ಸಕ್ಸಸ್ಫುಲ್ ಜನ 100 ಪುಸ್ತಕ ಓದಿನಿ ಅಂತ ಹೇಳ್ತಾರ, 1000 ಪುಸ್ತಕಗಳು ಓದಿನಿ ಅಂತ ಹೇಳ್ತಾರ, 100 ಟ್ರೈನಿಂಗ್ ಗಳನ್ನ ತಗೊಂಡಿರ್ತಾರ, ದೇಶ ವಿದೇಶಗಳನ್ನ ಸುತ್ತಾಡಿ ಜ್ಞಾನವನ್ನ ಸಂಪಾದನೆ ಮಾಡ್ತಾರ. ನಮ್ದೇನ್ ಮಧ್ಯಮ ವರ್ಗದವ್ರಂತಿನ್ನ ನಾವಿದೀವಿ ನೋಡ್ರಿ, ನಾವ್ ಏನು ಮಾಡೋದಿಲ್ಲ. ನಾವ್ ಬರೀ ಏನ್ ಮಾಡ್ತೀವಿ, ಸಂಸಾರ, ಮನೆ, ಮಕ್ಕಳು, ಜಂಜಾಟು ಇದ್ರೊಳಗೆ. ಹಾಗಾದ್ರೆ ನನ್ನ ಸಲುವಾಗಿ ನಾನ್ ಬದುಕ್ತಾ ಇದ್ದೀನಾ ಇಲ್ಲ ಅಂತ ಕ್ವಶನ್ ಮಾಡಿ, ನಿಮ್ ಡೈರಿಯಲ್ಲಿ ಹಾಕ್ರಿ, ಕ್ವಶನ್ ಮಾಡ್ರಿ, ನನ್ ಸಲುವಾಗಿ ನಾನ್ ಬದುಕ್ತಾ ಇದ್ದೀನಾ ಇಲ್ಲ ಅಂತ ಒಂದ್ ಕ್ವಶನ್ ಮಾರ್ಕ್ ಹಾಕ್ರಿ. ನಿಮ್ಗೆ ಆನ್ಸರ್ ಬರುತ್ತೆ ಇಲ್ಲ ಅಂತ. ನಾವ್ ಬದುಕ್ತಾನೆ ಇಲ್ಲ ನಮ್ ಸಲಿಂದು. ನಾವು
ನಾವ್ ಮನೆ ಆಯ್ತು, ಮಕ್ಕಳಾಯ್ತು, ಹೆಂಡತಿ ಆಯ್ತು, ಸಂಸಾರ ಆಯ್ತು, ಜಂಜಾಟ ಆಯ್ತು, ಮನೆ ಕಟ್ಟದ, ಮದ್ವೆ ಮಾಡ್ಕೊಂಡ, ಅದು ಇದು ಎಲ್ಲದರ ಮಧ್ಯದಲ್ಲಿ ನಾನು ಅನ್ನುವಂತ ಚೈತನ್ಯ ಶಕ್ತಿ ಇದೆ ನೋಡ್ರಿ. ಅದಕ್ಕಾಗಿ ನಾನ್ ಬದುಕ್ತಾನೆ ಇಲ್ಲ. ಸೊ ಹಾಗಾಗಿ ಬೆಳಗಿನ 1 ತಾಸು 1 ಗಂಟೆ ನೀವು ಬೆಳಗಿನ 1 hour ನಿಮ್ ಸಲುವಾಗಿ ನೀವು ಬದುಕಿ ನೋಡ್ರಿ. ಅದಾದ್ಮೇಲೆ ನಿಮ್ ಜೀವನ ಎಷ್ಟು ಸ್ವರ್ಗ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ನಾನ್ ಮಾಡಿದ್ದಿಷ್ಟೇ. ನಾನ್ ಮೊದ್ಲು ನನ್ ಸಲುವಾಗಿ ನಾನ್ ಬದುಕೋದಕ್ಕೆ ಶುರು ಮಾಡಿದ್. ನನ್ ಮಗಳು ಇರೋ ತನಕ ನಂದು ಹಿಂಗೆ ಜಂಜಾಟ ಇತ್ತು. ಬರೀ ಮನೆ, ಮಕ್ಕಳು, ಸಂಸಾರ, ಬಡದಾಟ, ಹೊಡೆದಾಟ, ಅದು ಗಳಿಸ್ಲೆ, ಇದು ಗಳಿಸ್ಲೆ, ಅದು ಇದ್ದೇ ಮಾಡ್ತಿದ್ದಾನ. ಯಾವಾಗ ಅವಳು ಹೋದಳು ನೋಡ್ರಿ, ಅವಾಗ ಗೊತ್ತಾಯ್ತು ಈ ಶರೀರದಲ್ಲಿ ಜೀವ ಇರೋ ತನಕನೇ ನಮ್ದೇನೋ ಅದ. ಈ ಶರೀರದೊಳಗಿಂದ ನಾವು ಹೊರಗ್ ಬಂದೀವಂದ್ರ A4 ಸೈಜ್ ಫೋಟೋದಾಗೆ ಇರ್ತೀವಿ ನಾವು. ಗೊತ್ತಾಗ್ಲತ್ತದ ಎಲ್ಲಾರಿಗೂ? ಹಾ, A4 ಸೈಜ್ ಫೋಟೋ. ಮತ್ ಈಗೀಗ ಎಲ್ಲಾರು ಬಾಳ್ ಹುಷಾರಾಗಿವಿ ನಾವೇ. ಈಗ ಮತ್ ರೆಡಿಮೇಡ್ ಹಾರ್ ತಂದ್ ಹಾಕದ್ 1 ವರ್ಷ ತನಕ ಅಜ್ಜಿ ಅಲ್ಲೇ ಇರ್ಬೇಕಾಕಿ, ಮತ್ ಹಳೆ ಆಡ್ಬಾರ್ದು. ಮೊದ್ಲೆಲ್ಲಾ ಹೂವಾರ ಹಾಕ್ತಿರು, ಒಣಗಿನ ಮೇಲ್ರ ಅಟ್ಲೀಸ್ಟ್ ಕೆಳಗ್ ಇಳಿಸ್ತಿರು ಹೂವ. ಈ ಒಣಗ ಆಪ್ಷನ್ ಇಲ್ಲ. ತಾಜಾ 1 ವರ್ಷ ತನಕ ಹಂಗೆ ಇರ್ತಾವ. 1 ವರ್ಷ ಮತ್ ತೆಗೆದ್ ಬಿಟ್ಟಾಕ್ರು ಅಂದ್ರ ಮತ್ತೊಂದ್ ತಂದ್ ಹಾಕ್ತಾರ. ಮತ್ ನೋಡಿದ್ರ ಅಂಜಿಕೆ ಬರ್ತಾವ ಮಕ್ಕಳಿಗೆ ಅಂತ ಹೇಳಿ ತೆಗೆದ್ ಎಲ್ಲೋ ಮೂಲ್ಯಾಗ ಇಡುವಂತ ಪರಿಸ್ಥಿತಿದೊಳಗೆ ಇದ್ದೀವಿ ನಾವು. ನಾವು ಹೋದ್ಮೇಲೆ ಇದೇ ಅದ ಗತಿ. ನೀವೇನ್ ಹಂಗಂತ ತಿಳ್ಕೊಬೇಡ್ರಿ. ನಾವ್ ಎಲ್ಲಾ ಹೋದ್ಮೇಲೆ ನಮ್ಗೆ ಗಾಂಧೀಜಿ ತರ, ಡಾಕ್ಟರ್ B.R. ಅಂಬೇಡ್ಕರ್ ತರ ಎಲ್ಲಾ ಹಿಂಗ್ ದೊಡ್ಡ ಎಲ್ಲಾ ಸ್ಟ್ಯಾಚ್ಯೂ ವೆಚ್ಚ ಎಲ್ಲಾ ಆರ್ತಿಗೆ ಮಾಡ್ತಾರ ಅಂತ ತಿಳ್ಕೊಬೇಡ್ರಿ ನೀವ್ ಇದ್ರಿ ಅಂತ ನೆನಪು ಮಾಡಲು ಮನ್ಯಾಗ ನೆನ್ಪಿಟ್ಕೋರಿ. ಒಂದ್ ತಲೆಮಾರು ಹೋದ್ಮೇಲೆ 2ನೇ ತಲೆಮಾರಿಗೆ ನೀವ್ ಇದ್ರಿ ಅನ್ನೋದು ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ನಮ್ ಜೀವಂತ ಇದ್ದಾಗ ಯಾರು ನೋಡ್ಲತ್ತಾರ ನೋಡ್ರಿ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವ್ ಇದ್ದೀವಂತ. ಆದ್ರೂ ಅವ್ರ ನಂತರ ಬಂದಿರುವಂತ ಜನಾಂಗಕ್ಕೆ ನಾವ್ ಇದ್ದೀವಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಿಜವಾದ ಜೀವನ ಯಾವ್ದಂದ್ರ ಇರೋ ತನಕ ಖುಷಿಯಾಗಿರೋದಿದೆ. ನನ್ನ ಸಲುವಾಗಿ ನಾನ್ ಬದುಕೋದಿದೆ ನೋಡ್ರಿ, ಅದು ರಿಯಲ್ ಹ್ಯಾಪಿನೆಸ್, ರಿಯಲ್ ಲೈಫ್. ನಾನ್ ಮಾಡಿದ್ದಿಷ್ಟೇ. ನನ್ ಮಗಳು ಹೋದ್ಮೇಲೆ ನನ್ ಸಲ ನಾನ್ ಬದುಕೋದ್ ಕಲ್. ನನಗೆ ಯಾವ್ದು ಖುಷಿ ಕೊಡುತ್ತೆ ಆ ಕೆಲಸ ಮಾಡೋದಕ್ಕೆ ಶುರು ಮಾಡ್ದ. ನನಗ್ ಜಾಸ್ತಿ ಉತ್ಸಾಹ ಬರುತ್ತೆ ಆ ಕಡೆಗೆ ಓಡಾಡೋದಕ್ಕೆ ಶುರು ಮಾಡ್ದ. ನಾನ್ ನಿಜವಾದ ಸೇವೆಯನ್ನ ಕೊಡ್ಬೇಕು ನನ್ ಮಗಳ ಹೆಸರ ಮೇಲೆ. ನೋಡ್ರಿ, ಸಾವು ಎಲ್ಲರ ಮನೆಯಲ್ಲೂ ಸಾವಿವೆ, ಗೊತ್ತದಲ್ಲ ನಿಮ್ಗೆ? ಸಾವಿಲ್ಲದ ಮನೆ ಸಾಸಿವೆ ಅಂತ ಗೊತ್ತಲ್ಲ. ಈಗ ಬುದ್ಧ ಪೂರ್ಣಿಮಾ ಬರ್ತಾ ಇದೆ. ಎಲ್ಲಾರ ಮನೆಯಲ್ಲೂ ಸಮೇತ ಸಾವಿದೆ. ಆದ್ರೆ ಸಾವು ಇತಿಹಾಸವಾಗುವಂಗ ನಾವು ಬದುಕಬೇಕು. ಇದು ನನ್ನ ಜೀವನದಲ್ಲಿ ಕಲ್ತು. ನನ್ ಸಾವಿದೆ ನೋಡ್ರಿ, ಒಂದಿನ ಇತಿಹಾಸ ಆಗ್ಬೇಕದು. ಆ ಇತಿಹಾಸ ಆಗ್ಬೇಕಂದ್ರೆ ನಾನ್ ಸಮಾಜಕ್ಕೆ ಏನಾದ್ರೂ ಕೊಟ್ರೆ ಸಮಾಜ ನನಗೆ ನೆನಪು ಮಾಡುತ್ತೆ. ನಾನ್ ಸಮಾಜಕ್ಕೆ ಏನು ಕೊಟ್ಟಿಲ್ಲ ಅಂದ್ರೆ ಸಮಾಜ ನನಗೆ ಯಾಕೆ ನೆನ್ಪಿಡ್ಬೇಕು ಹೇಳ್ರಿ? ಇಷ್ಟೆಲ್ಲಾ ಕೊಡೋ ಕುಟುಂಬನೇ ನನಗ್ ನೆನ್ಪಿಡಲ್ಲ ಅಂದ್ರೆ ಸಮಾಜ ಎಲ್ಲಿ ನೆನ್ಪಿಡುತ್ತೆ? ನೆನ್ಪಿಡೋದಿಲ್ಲ. ಸೊ ಹಾಗಾಗಿ ಎಲ್ಲಾರು ನೆನ್ಪಿಡ್ಬೇಕಂದ್ರ ನೆನ್ಪಿಡುವಂಗ ನನ್ನ ಪರ್ಸನಾಲಿಟಿ ಇದೆ ನೋಡ್ರಿ, ಅದನ್ನ ಡೆವಲಪ್ ಮಾಡ್ಬೇಕಾಗಿದೆ. ಕುಂದುಕೊರತೆಗಳು ಎಲ್ಲಾರ ಹತ್ರ ಇರುತ್ತೆ. ಇವತ್ತಿಷ್ಟು ಮಾತಾಡತೀನಿ, ನನ್ಗೂ ಸಿಟ್ಟಿದೆ, ಈಗ್ಲೂ ಸಿಟ್ಟು ಬರುತ್ತೆ ನನಗೂ. ಆಮೇಲೆ ಮತ್ತೆ ನಾನ್ ರಿಲ್ಯಾಕ್ಸ್ ಆಗ್ತೀನಿ. ಇಲ್ಲ, ಹೋಗಿ ಕ್ಷಮೆ ಮಾಡು, ಮತ್ತೆ ರಿಲ್ಯಾಕ್ಸ್ ಆಗ್ತೀನಿ, ಮೆಡಿಟೇಷನ್ ಮಾಡಿ ಮತ್ತೆ ಕವರ್ ಆಗ್ತೀನಿ. ನಾನ್ ಪರ್ಫೆಕ್ಟ್ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ, ಇದು ನೆನ್ಪಿಟ್ಕೊಳ್ಳಿ. ನಾನೇನ್ ಸಾಯಿಬಾಬಾ ಇದ್ದೀನಿ, ಹಿಂಗ್ ಕೈ ಮಾಡತೀನಿ ಎಲ್ಲಾ ಚಿಕಿತ್ಸೆ. ನೋ, ನಾನು ಪ್ರಯತ್ನವಾದಿನೇ ಇದ್ದೀನಿ. ನಾನು ಮೆಡಿಟೇಟರ್ ಇದ್ದೀನಿ. ನಾನು ನಿಮ್ಗೆ ಧ್ಯಾನ ಮಾಡಿಸ್ತೀನಿ, ನಾನು ಮಾಡ್ತಾ ಇರ್ತೀನಿ. ಹಾಗಾಗಿ ಎಲ್ಲರೂ ಕುಂತು ನಡೆಯುವಂತ ಪ್ರಯಾಣ ಇದೆ. ಒಂದ್ ಹಡಗಿದೆ, ಒಂದ್ ಹಡಗಿನೊಳಗೆ ಎಲ್ಲಾರು ಹೋಗ್ತಾ ಇದ್ದೀವಿ. ಅದಕ್ಕೆ ಒಂದ್ ಮಾತನ್ನ ಬರ್ಕೋರಿ, ಸತ್ಯಕಿ ನಾವ್ ಹಿಲೇಗಿ ಡುಲೇಗಿ ಲೆಕ್ಕಿನ್ ಡುಬೇಗಿ ನೈ. ನಾವಂದ್ರೆ ಹಡಗು. ಸತ್ಯದ ನೌಕೆಯೊಳಗ್ ನಾವು ಕುಂತೀವಿ, ಹಡಗಿನೊಳಗ್ ಕುಂತೀವಿ. ಅದು ಅಲಗಾಡುತ್ತೆ, ಓಲಾಡುತ್ತೆ, ತೂಗಾಡುತ್ತೆ, ಆದ್ರೆ ಯಾವತ್ತೂ ಮುಳುಗೋದಿಲ್ಲ. ನೆನ್ಪಿಟ್ಕೋರಿ. ಯಾಕೆ ಮುಳುಗೋದಿಲ್ಲ ಅಂದ್ರೆ ನಮ್ ಜೊತೆಗೆ ಒಂದು ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಮೆಡಿಟೇಟರ್ಗಳಿಗೆ, ಧ್ಯಾನಿಗಳಿಗೆ ಒಂದ್ ಪರಾತ್ಪರ ಶಕ್ತಿ, ಪರಮಾತ್ಮನ್ ಶಕ್ತಿ ಅನ್ರಿ, ಯೂನಿವರ್ಸಲ್ ಪವರ್ ಅನ್ರಿ, ನೀವ್ ಯಾವ್ದಾದ್ರೂ ಹೇಳ್ರಿ ಅದ್ರ ಹೆಸರು. ಆ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಕಾಪಾಡುತ್ತೆ. ಪ್ರತಿ ಕ್ಷಣನು ನೀವೆಲ್ಲಾದ್ರೂ ನೋಡಿರ್ಬೋದಲ್ಲ, ರಸ್ತೆಯಲ್ಲಿ ನಿಮ್ಗೂ ಅನುಭವ ಇರ್ಬೋದು. 1 ಸೆಕೆಂಡ್ ಅಲ್ಲೇ ನಿಮ್ಗೆ ಯಾರೋ ಎಳ್ದಂಗ ಆಗುತ್ತೆ, ನಿಮ್ ಹಿಂದಿನ ಬಸ್ ಹೋಗಿರುತ್ತೆ. ಬಸ್ಸೋ ಗಾಡಿನೋ, ನೀವ್ ನಿಂತಲ್ಲೇ ನಿಂದಿರ್ತೀರಿ ಅಂದ್ರೆ ಗಾಡಿ ನಿಮ್ಗೆ ಹೊಡ್ಕೊಂಡು ಹೋಗ್ತಿತ್ತು. ಯಾರಿಗ ಅನುಭವ ಇದೆ? ಯಾರು ಹಿಂಗ್ ಎಳದಂಗ ಆಗುತ್ತೆ, ನಾವು ಒಂದ್ ಹೆಜ್ಜೆ ಹಿಂಗ್ ಹಿಂದ್ ಇಟ್ಟಿರ್ತೀವಿ, ಮುಂದಿನ ಗಾಡಿ ಹೋಗುತ್ತೆ ಅಥವಾ ಹಿಂದಿನ ಗಾಡಿ ಹೋಗುತ್ತೆ. ಎಲ್ಲಿಂದ ಯಾರು ಎಳೆದ್ರು? ಎಳ್ದಂಗ ಅನಿಸ್ತದಲ್ಲ? ಯಾರ್ಯಾರಿಗೆ ಫೀಲ್ ಇದೆ? ನೂಕಿ ನಂಗ್ ಸೈಡ್ ಮಾಡಿ ನಂಗೆ ಅನಿಸ್ತದ. ನಾವೇ ಸೈಡ್ ಆಯ್ತೀವಿ, ಯಾರು ಇರೋದಿಲ್ಲ. ಅಂದ್ರೆ ಒಂದು ಯಾವ್ದೋ ಶಕ್ತಿ ಇದೆ, 24x7 ನನ್ಗೆ ಕಾಪಾಡ್ತಾ ಇದೆ ಅಂತ ಅರ್ಥ. ಅದಕ್ಕಾಗಿ ಹೇಳ್ತೀನಿ, ಇವತ್ ನಾನು ಎದುರಿಗೆ ಬಂದ್ ಕುಂತೀರಿ ನೋಡ್ರಿ, ಬೈ ಚಾನ್ಸ್ ಯಾರು ಬಂದಿಲ್ಲ. ಬೈ ಚಾನ್ಸ್ ಯಾವ್ದೋ ಬ್ಲೂ ಕಲರ್ ಲಿಂಕ್ ಬಂದದ, ಏನೋ ಮೇಡಮ್ ಹೇಳತ್ತಾರ ಸಂಡೇ ಮನ್ಯಾಗ ಖಾಲಿ ಇದ್ದೀನಂತ ಯಾರು ಬಂದಿಲ್ಲ. ಬೈ ಚಾಯ್ಸ್ ಬಂದಿರಿ. ಪರಮಾತ್ಮ ನಿಮಗೆ ಆಯ್ಕೆ ಮಾಡಿ ನನ್ನ ಎದುರಿಗೆ ಕಳುಹಿಸಿದ್ದಾನೆ. ಈಗ ಆಪ್ಷನ್ ಏನು ಅಂದ್ರ, ನೀವು ನಿಮ್ಮ ಆಯ್ಕೆ ಇದೆ ನೋಡ್ರಿ, ಆಯ್ಕೆಯನ್ನ ಅವಕಾಶವಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು. ಈ ಅವಕಾಶವನ್ನ ಯಾರು ಪರಿವರ್ತನೆ ಮಾಡ್ಕೊಂಡಿರ್ತೀರಿ, ಇದನ್ನ ಯಾರು ಸದುಪಯೋಗ ಮಾಡ್ಕೊಳ್ತೀರಿ ನೋಡ್ರಿ, ಅವ್ರಿಗೆ 100% ರಿಸಲ್ಟ್ ಬರುತ್ತೆ. ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆನಾ? 40 ಮೆಂಬರ್ಸ್ ಎಲ್ಲರಿಗೂ? ನಿಮ್ಗೆ 1-2 ನಾನು ವಿಡಿಯೋ ತೋರಿಸಿ ತಿಳ್ಕೊಂತಾನೆ ಇರ್ತೀನಿ. ಥ್ಯಾಂಕ್ ಯು ಮ್ಯಾಮ್.
ಎಸ್ 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 ಓಕೆ. ರಶ್ಮಿ ಮ್ಯಾಮ್ ಥ್ಯಾಂಕ್ ಯು. ನಾವು ನಿಮ್ಗೆ ಮೊದಲೇ ಮಾಹಿತಿ ಕೊಡ್ಲಿಲ್ಲ, ಬಟ್ ನೀವು ಒಳ್ಳೆ ನಿಮ್ಮ ಉದ್ದೇಶವನ್ನ ನೀವು ಇಲ್ಲಿ ಹೇಳಿದ್ರಿ. ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರೆ ಯಾವುದು ವ್ಯರ್ಥ ಆಗೋದಿಲ್ಲ. ನೀವು ಒಳ್ಳೇದಕ್ಕಾಗಿ ಮಾಡಿರುವಂತದ್ದು ಯಾವುದೇ ಕೆಲಸ ಇದೆ ನೋಡ್ರಿ, ಅದು ವೇಸ್ಟ್ ಆಗೋದಿಲ್ಲ. ರಿಸಲ್ಟ್ ಬರೋದಕ್ಕೆ ಚೂರು ಹೆಚ್ಚು ಕಡಿಮೆ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಅದೇ ಹೇಳ್ದಲ್ಲ, ನಾನೇನ್ ಸಾಯಿಬಾಬಾ ಇಲ್ಲ, ಹಿಂಗ್ ಕೈ ಮಾಡೋರು ಎಲ್ಲಾರು ಉದ್ಧಾರ ಆಗ್ಲತ್ತೀರಂತ. ಹಂಗಿದ್ರೆ ನನ್ ಕಡೆ ಮಾಡ್ಕೊತಿದ್ದ ನಾವೇ ಉದ್ಧಾರ ಐತೀವಿ, ಹಂಗ ಆಗೋದಿಲ್ಲ. ಇಲ್ಲಿ ಎಲ್ಲರೂ ಫೋಕಸ್ ಮಾಡೋದಿದೆ, ಎಲ್ಲರೂ ವರ್ಕ್ ಮಾಡೋದಿದೆ. ನೀವು ನನ್ ಜೊತೆಗೆ ಕುಂತಿರ್ತೀರಿ, ಮತ್ತೆ ಒಂದ್ ಟೀಮ್ ನಲ್ಲಿ ಮಾಡಿದ್ರೆ ಎನರ್ಜಿ ಇರುತ್ತೆ, ನಿಮ್ ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ, ಒಳ್ಳೆ ಹವ್ಯಾಸ ಕ್ರಿಯೇಟ್ ಆಗುತ್ತೆ. ನಿಮ್ಮೊಳಗಿರುವಂತ ಏನಾದ್ರೂ ಚಟಗಳು, ದುಶ್ಚಟ, ಅದು ಇದು ಏನೋ ಇರುತ್ತೆ, ಅದೆಲ್ಲಾನು ರಿಮೂವ್ ಆಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಮಾತಿಗೆಲ್ಲ ಕಿರಿಕಿರಿ ಜಗಳ ಮಾಡ್ತೀರಿ, ಎನರ್ಜಿ ಏನಾಗುತ್ತೆ, ನನ್ನ ಸೌಂಡ್ ಇರುತ್ತೆ, ನಿಮ್ ಮನೆಯಲ್ಲಿ ವೈಬ್ರೇಟ್ ಆಗುತ್ತೆ. ಬೇಕಾದ್ರೆ ನಾಳೆ ಮುಂಜಾನೆ 5:30 ಬಂದು ನೋಡ್ರಿ, ಇಡೀ ನಿಮ್ ಮನೆ ಇದೆ ನೋಡ್ರಿ, ನಿಮ್ ಮನೆ ತುಂಬಾ ನಂದೇ ವೈಬ್ರೇಷನ್ ಇರುತ್ತೆ. ಈಗ ಜಗಳ ಮಾಡನ್ರಿ, ಗಂಡಗ್ ನೋಡಮ್ ಹೆಂಗ್ ಮಾಡ್ತಾರೆ, ಹೆಣ್ತಿಗ್ ಜಗಳ ಮಾಡನ್ರಿ, ಬರಂಗೇ ಇಲ್ಲ ಅದು. ಆದ್ರೂ ಆಟೋಮೆಟಿಕ್ ಮತ್ತೆ ನಿಮ್ ಹತ್ರ ಅವ್ರು ಕೂಡೋದಕ್ ಶುರು ಮಾಡ್ತಾರೆ. ನಿಮ್ಗೆ ಗೊತ್ತಾ, ಇನ್ನೊಂದು ಕರ್ನಾಟಕದ ಮೊದಲ ಟ್ರೈನರ್ ನಾನಿದ್ದೀನಿ. ನೀವು ಒಂದ್ ಮೊಬೈಲ್ ನಿಂದ ಎಷ್ಟ್ ಮಂದಿ ಬೇಕಾದ್ರೂ ಕೂಡ್ರಿ, ನನಗೆ ಏನ್ ಬೇರೆ ಫೀಸ್ ಕಟ್ಟೋದ್ ಬೇಕಾಗಿಲ್ಲ. ಆದ್ರೆ ಆದಷ್ಟು ಹೆಚ್ಚಿಗೆ ಕೂಡ್ರಿ ಅಂತೀನಿ. ನಿಮ್ ಹೆಂಡತಿ ಕೂಡ್ಸ್ರಿ, ಮಕ್ಕಳಿಗೆ ಕೂಡ್ಸ್ರಿ, ಅಳಗ ಬಳಗ ಯಾರಾದ್ರೂ, ಬಟ್ ಮೊಬೈಲ್ ಮಾತ್ರ ಒಂದೇ ಇರ್ಬೇಕು. ಒಂದ್ ಮೊಬೈಲ್ ನೀವು 4 ಜನ ಬೇಕಾದ್ರೂ ಕೂಡ್ರಿ, ಬಟ್ ಫೀಸ್ ಮಾತ್ರ ಒಂದೇ ಮಾತ್ರ ನಾನು ತುಂಬೇದು. ನಮ್ಮ ಉದ್ದೇಶ ಏನು ಅಂದ್ರ, ನೀವು ಪರಿವರ್ತನೆ ಆದ್ರೆ ನಿಮ್ಮ ಕುಟುಂಬ ಪರಿವರ್ತನೆ ಆಗುತ್ತೆ. ಗೊತ್ತಾಗ್ಲತ್ತದಲ್ಲ ಎಲ್ಲರಿಗೆ, ನಾವು ನಮ್ಮ ಕುಟುಂಬದ ಬೇಸ್ ಇದ್ದೀವಿ. ನಮ್ಗೆ ಒಂದ್ ಚೂರು ಹೆಚ್ಚು ಕಮ್ಮಿ ಏನಾದ್ರೂ ಆದ್ರೆ ನಮ್ ಕುಟುಂಬಕ್ಕೆ ಯಾರು ನೋಡೋದಿಲ್ಲ, ಯಾರು ಕೇರ್ ಮಾಡೋದಿಲ್ಲ, ಯಾರು ನಾವ್ ಇದ್ದೀವಿ ಸತ್ತೀವಿ ಅಂತ ಯಾರು ನೋಡೋದಿಲ್ಲ. ಸೊ ಹಾಗಾಗಿ ನಾವು ಗಟ್ಟಿಯಾಗಿರ್ಬೇಕು, ಮತ್ತೆ ನಾವು ಬೆಳಿಬೇಕು, ನಾವು ಸಕ್ಸಸ್ ಆಗ್ಬೇಕು ಲೈಫ್ ನಲ್ಲಿ. ಅಂದ್ರ ನಮಗೆ ಒಬ್ಬರ ಅವಶ್ಯಕತೆ ಇದೆ. ಅಂತದ್ದೊಂದು ಟೀಮ್ ಅನ್ನ ನಾನು ಇಡೀ ಕರ್ನಾಟಕದಲ್ಲಿ ನಾನೇ ಕ್ರಿಯೇಟ್ ಮಾಡಿದ್ ಒಂದು. ಅದಾದ್ಮೇಲೆ ಎರಡನೇದು, ಇದು ಫೈನಲ್ ಗೇಮ್ ಇದೆ. ಫೈನಲ್ ಗೇಮ್ ಅಂದ್ರ ಈ 100 ಡೇಸ್ ಮೆಡಿಟೇಷನ್ ನಂತರ ಪುನಃ ನಮ್ದು ಯಾವುದೇ ಕೋರ್ಸ್ ನಡೆಯುತ್ತೆ, 100 ಡೇಸ್ ನಡೆಯೋದಿಲ್ಲ. ಅದು ನಡೆದರೆ ರಾತ್ರಿ ನಡೆಯುತ್ತೆ, 5 ದಿನ, 7 ದಿನ, 10 ದಿನ ಲಾಸ್ಟ್. ಅದ್ರ ನಂತರ ನಾವು ಮಾಡೋದಿಲ್ಲ, ಇದು ಫೈನಲ್. ಯಾಕಂದ್ರೆ ಹೋದ್ ಬ್ಯಾಚ್ ನಮ್ದು ಸಕ್ಸಸ್ ಆಗಿದೆ. ಆಗ್ತಿಲ್ಲ ಅಂದ್ರೆ ನಾನು ಮಾಡ್ತಿಲ್ಲ, ನಂದು ಹೇಳ್ತೀನಿ. ನಾನು ಈಗ ಆಫ್ಲೈನ್ ಮೇಲೆ ನಾನು ಫೋಕಸ್ ಮಾಡ್ಬೇಕಿತ್ತು. ಮತ್ತು ನಾನು ಈ 100 ಡೇಸ್ ಮೇಲೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಒಂದು ಫೈನಲ್. ಇನ್ನೊಂದ್ಸಲ ನಾನು ಮಾಡ್ಬೇಕು, ನಮ್ಗೂ ಗೊತ್ತಿಲ್ಲ, ಆತ್ಮತೃಪ್ತಿ. ಆ ರಿಸಲ್ಟ್ ಹೇಳ್ತಿರ್ತಾರೆ ನೋಡ್ರಿ, ನಮ್ಗೂ ಖುಷಿ ಆಗುತ್ತೆ. ಇಲ್ಲಿ ಆಂಥೋನಿ ಸರ್ ಇದ್ದಾರೆ, ಮತ್ತೆ ನಮ್ದು ಧರ್ಮದ ಚೌಕಟ್ಟಲ್ಲಿ ನಾವು ಮಾಡೋದಿಲ್ಲ. ಇಲ್ಲಿ ಆಂಥೋನಿ ಸರ್ನು ಇದ್ದಾರೆ, ನಮ್ಮ ಮೆಹರುನಿಸಾ ಮ್ಯಾಮ್ನು ಇದ್ದಾರೆ, ಫಿಲೋಮಿನಾ ಅಮ್ಮನು ಇದ್ದಾರೆ, ಪ್ರತಿಯೊಬ್ರು ಸಮೇತ ಇದ್ದಾರೆ. ಪ್ರತಿಯೊಬ್ರು ಓಂಕಾರ ಹೇಳ್ತಾರ, ಮತ್ ಯಾರಿಗೂ ಒತ್ತಾಯ ಇಲ್ಲ. ಪ್ರತಿಯೊಬ್ಬರಿಗೂ ಇಲ್ಲಿ ರಿಸಲ್ಟ್ ಇದೆ. ಯಾಕಂದ್ರ ಓಂಕಾರ ಅನ್ನುವಂಥದ್ದು ಶಬ್ದ ಇದೆ, ಅದರಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನ ಯಾರ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೂರ್ಯ ಇದ್ದಾನ್ ನೋಡ್ರಿ, ಸೂರ್ಯ ಎಲ್ಲರಿಗೆ ಯಾವ ರೀತಿ ಸಮ ಇದ್ದಾನ್ ನೋಡ್ರಿ, ಸೇಮ್ ಅದೇ ರೀತಿ ಪರಾತ್ಪರ ಶಕ್ತಿ, ಪರಮಾತ್ಮನ ಶಕ್ತಿ, ಅದು ಎಲ್ಲರಿಗೂ ಈಕ್ವಲ್ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಉದ್ದೇಶ ಏನು ಅಂದ್ರ, ನಿಮ್ಗೆ ರಿಸಲ್ಟ್ ಬರ್ಲಿ, ನೀವು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ರಿ ಅನ್ನುವಂಥದ್ದನ್ನ ಹೇಳ್ತಾ, ಇದೀಗ ನಾನು ಫೀಸ್ ಅನ್ನ ಹೇಳೋದಕ್ಕೆ ರೆಡಿ ಇದ್ದೀನಿ. ಯಾರ್ಯಾರು ಫೀಸ್ ಕಟ್ಟೋದಕ್ಕೆ ರೆಡಿ ಇದ್ರೆ, ಅದು ಎಷ್ಟಾದ್ರೂ ಇರ್ಲಿ ಮೇಡಮ್, ಒಂದ್ಸಲ ನಾನು ಕಟ್ತೀನಿ ಅಂತೇಳಿ ಹಿಮ್ಮತ್ವಾನ್, ಧೈರ್ಯವಂತರು, ಕಮಿಟೆಡ್ ವ್ಯಕ್ತಿಗಳು ಯಾರ್ಯಾರಿದ್ರಿ ಅವ್ರೆಲ್ಲರೂ ಸಿ ಅಂತ ಹೇಳಿ ಟೈಪ್ ಮಾಡ್ರಿ. ನಾನು ಹೇಳ್ದಲ್ಲ, ಇಂಟ್ರೆಸ್ಟೆಡ್ ಪರ್ಸನ್, ಆಸಕ್ತಿ ಇರೋರು. ನನ್ಗೆ ಆಸಕ್ತಿ ಇದ್ದವ್ರು ಬೇಕಾಗಿಲ್ಲ, ಆಸಕ್ತಿ ಇರೋರು ವಾರಕ್ಕೆ 2 ಸಲ ಸಿಗ್ತಾರೆ. ನನ್ 100 ಜನ ಬರ್ತಾರ ಒಂದೊಂದ್ಸಲ, 200 ಜನ ಇದ್ದಿದ್ದು ನನ್ನ ಸೆಷನ್ಗಳಿವೆ. ಆಸಕ್ತಿದಾಯಕರು ಪರಿವರ್ತನೆ ಆಗೋದಿಲ್ಲ. ಅವ್ರ ಆಸಕ್ತಿ ಏನಾಗುತ್ತೆ ಅಂದ್ರೆ, ಮತ್ತೆ ಯಾರೋ ಇರ್ತಾರ ನೋಡ್ರಿ, ಅವ್ರ ಬಲ್ ಓಡೋಗ್ತಾರ, ಮತ್ತೆ ಯಾರೋ ಕೋಚ್ ಇರ್ತಾರ, ಅವ್ರ ಬಲ್ ಓಡ್ತಾರೆ, ಹಿಂಗೆ ಕ್ಲಾಸ್ ಮಾಡ್ತಿರ್ತಾರೆ. ಎಲ್ಲೂ ಕಮಿಟೆಡ್ ಆಗೋದಿಲ್ಲ, ಎಲ್ಲೂ ಫೀಸ್ ಕಟ್ಟೋದಿಲ್ಲ, ಎಲ್ಲೂ ಪೂರ್ತಿ ಮಾಡೋದಿಲ್ಲ. ಸೊ ನೀವು ನಿಮ್ ಲೈಫ್ ನಲ್ಲಿ ಪರಿವರ್ತನೆ ಆಗ್ಬೇಕಂದ್ರ ಕಮಿಟೆಡ್ ಆದ್ರೆ ಮಾತ್ರ ಸಾಧ್ಯ ಇದೆ. ಸೊ ಯಾರ್ಯಾರು ಕಮಿಟೆಡ್ ಇದ್ರಿ ದಯವಿಟ್ಟು ಒಂದ್ಸಲ ಮೆನ್ಷನ್ ಮಾಡ್ರಿ, ಕಮಿಟೆಡ್ ಸಿ 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 ಅಂತ ಹೇಳಿ ಮಾಡ್ರಿ, ಬೇಗ ಬೇಗ ಮಾಡ್ರಿ. ನಾನು ನೇರವಾಗಿ ಫೀಸಿಗೆ ಬರ್ತಾ ಇದ್ದೀನಿ. ಅದಾದ್ಮೇಲೆ ನಮ್ ಶಶಿ ಮ್ಯಾಮ್ ಮಾತಾಡ್ತಾರ, ಹಾಗೆ ನಮ್ಮ ಅನನ್ಯ, ಇಬ್ರು ನಿಮ್ಮ ಜೊತೆಗೆ ಶೇರಿಂಗ್ ಮಾಡ್ಕೊಳ್ತಾರ. ಅಹುಜಾ ಮ್ಯಾಮ್ ಒಂದ್ 2 ನಿಮಿಷ ಮಾತಾಡ್ಬೋದೇನು? ಎಲ್ಲಿ ಹೋದ್ರಿ ನಮ್ಮ ಮ್ಯಾಮ್? ಹಾ, ಎಸ್ 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 ಓಕೆ. ಸೊ ನಾನೀಗ ಫೀಸ್ ಅನ್ನ ಹೇಳೋದಕ್ಕೆ ರೆಡಿ ಆಗಿದ್ದೀನಿ. ನನ್ಗಂತೂ ಬಹಳ ಖುಷಿ ಇದೆ, ಯಾಕಂದ್ರೆ ಹೊಸವ್ರು ಬರ್ತಾರಲ್ಲ, ನಮಗೂ ಖುಷಿ ಆಗುತ್ತೆ. ಎಸ್. ಸೊ ಮೊದಲು ಬರ್ಕೋರಿ, ಯಾವ್ದು ನೀವೇನಾದ್ರೂ ಒಂದೊಂದು ಕೋರ್ಸ್ ಅನ್ನ ನಾವು ನನ್ನ ಹತ್ರ ಕಲಿಬೇಕು, ನನ್ನ ಹತ್ರ ಅಂತಿಲ್ಲ, ಕಾಮನ್ ಆಗಿ ಇಷ್ಟೇ ಇರೋದು ಫೀಸ್. ಒಂದೊಂದು ಕೋರ್ಸ್ ಅನ್ನ ನೀವೇನಾದ್ರೂ ಕಲಿಬೇಕಂದ್ರ, ಈ ಕುಂಡಲಿನಿ ಜಾಗೃತ ಮೆಡಿಟೇಷನ್ ಏನ್ 21 ಡೇಸ್ ನಡೆಯುತ್ತೆ ನೋಡ್ರಿ, ಅದನ್ನ ನೀವು ಬೇರೆ ಟ್ರೈನರು ಅಥವಾ ನನ್ನ ಹತ್ರನೇ ತಗೋಬೇಕಂದ್ರೆ, ನಾನು ಮಿನಿಮಮ್ 15,999 ಇದು ಕಂಪಲ್ಸರಿಯಾಗಿ ನಾವು ತಗೊಂತಾ ಇರ್ತೀವಿ. ಅದಾದ್ಮೇಲೆ ರೇಖಿ ಅಂತೂ ನಿಮ್ಗೆಲ್ಲರಿಗೂ ಗೊತ್ತದ. ರೇಖಿಯನ್ನ ನೀವ್ ಯಾರ ಹತ್ರ ಬೇಕಾದ್ರೂ ಕಲೀರಿ, 3 ದಿವಸ ಕಲಿಸ್ತಾರ, 1 ದಿವಸ ಮೆಡಿಟೇಷನ್ ಮಾಡ್ತಾರ. 4 ದಿವಸದಾಗ ನಿಮ್ ರೇಖಿ 1, 2, 2 ಮುಗ್ದು ಹೋಗ್ತಾವ್. ದೇವ್ರಾಣಿ ಹೇಳ್ತೀನಿ, 4 ದಿನದಾಗ ನನಗಂತೂ ಏನೂ ತಿಳಿದಿಲ್ಲ, ಒಬ್ರಿಲ್ಲ 2 ಗುರುಗಳ ಬಳಿ ಕಲ್ತೀನಿ. ಅದಾದ್ಮೇಲೆ ನನ್ಗೆ ಅರ್ಥ ಆಗಿದ್ದೇನು ಅಂದ್ರ, ರೇಖಿ ಆಗ್ಲಿ, ಚಕ್ರ ಬ್ಯಾಲೆನ್ಸಿಂಗ್ ಆಗ್ಲಿ, ಅದು ಎಲ್ಲಾರ 2 ದಿನ 3 ದಿನ ಕೋರ್ಸ್ ಅಲ್ಲ. ಅವು ಮಿನಿಮಮ್ 15 ದಿವಸ ಮಾಡಿದ್ರ ಮಾತ್ರ ಮನುಷ್ಯನಿಗೆ ಏನಾಗುತ್ತೆ ಅಂದ್ರ ಅರ್ಥ ಆಗುತ್ತೆ.
ಇಲ್ಲಂದ್ರ ಅವನಿಗೆ ಅರ್ಥ ಆಗೋದಿಲ್ಲ. ಶಾಂತಿರಿ ಮ್ಯಾಮ್ ನಿಮ್ಗೆ ಹೇಳ್ತೀನಿ, ಚಿಂತೆ ಮಾಡ್ಬೇಡ್ರಿ, ಆರಾಮ್ಸೆ ಇರ್ರಿ ನೀವು. ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನಾವು ಯಾವಾಗ ನಮ್ಗೆ ಅನಿಸುತ್ತೆ ನೋಡ್ರಿ ರೇಖಿಯನ್ನ ಕಲಿಬೇಕು ಅಂದ್ರ ಅದು 3 ದಿನ 4 ದಿನಕ್ಕೆ ರಿಸಲ್ಟ್ ಕೊಡೋದಿಲ್ಲ. ಬರೀ ನಮ್ದು ಫೀಸ್ ಹೋಗಿರುತ್ತೆ ಹೊರತಾಗಿ ರಿಸಲ್ಟ್ ಬರೋದಿಲ್ಲ. ಸೊ ಹಾಗಾಗಿ ರೇಖಿ ಲೆವೆಲ್ 192 ಇದೆ ನೋಡ್ರಿ, ಅದು 21 ಡೇಸ್ ನಡೀತಾ ಇದೆ ನಮ್ದು. ಹಾಗಾಗಿ 9,999 ಇದೆ ನೋಡ್ರಿ, ಬರೀ ರೇಖಿಗೆ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಫೀಲ್ಡ್ ಅಲ್ಲಿ ಯಾರ್ಯಾರು ಇದ್ರೆ ಅವರಿಗೆಲ್ಲ ಗೊತ್ತಿದೆ. ಅದಾದ್ಮೇಲೆ 21 ಡೇಸ್ ನ ಮ್ಯಾಜಿಕಲ್ ಮಾರ್ನಿಂಗ್ ಆಕ್ಟಿವಿಟಿ ಬೇಸ್ಡ್ ಇರುವಂತದ್ದು 11,999 ದಲ್ಲಿ ನಾನು ಕೊಡ್ತೀನಿ, ಯಾರಾದ್ರೂ ತಗೋಬೇಕು. ಅದಾದ್ಮೇಲೆ ವಿಷನ್ ಬೋರ್ಡ್ ಗೊತ್ತಲ್ಲ ನಿಮ್ಗೆ, ಗೋಲ್ ಸೆಟ್ಟಿಂಗ್, ಇವ್ ಎರಡನ್ನ ಒಂದೇ ಕಡೆಗೆ ನಾವ್ ಏನಾದ್ರೂ ತಗೊಂಡ್ ಮಾಡ್ತೀವಿ ಅಂದ್ರ 5,999 ಆಗುತ್ತೆ. ಅದಾದ್ಮೇಲೆ 5 ಎಲಿಮೆಂಟ್ಸ್ ಮೆಡಿಟೇಷನ್, ಅಂದ್ರೆ ನಮ್ಮ ಶರೀರ ಇದ್ರಲ್ಲಿ ಏನ್ ಬರುತ್ತೆ ಅಂತ ಒಂದ್ ನಿಮಿಷ ಹೇಳ್ತೀನಿ. ನಮ್ಮ ಶರೀರ ಇದೆ ನೋಡ್ರಿ, ಅದು 5 ತತ್ವಗಳಿಂದ ನಿರ್ಮಾಣ ಆಗಿದೆ, ಗೊತ್ತಲ್ಲ ನಿಮ್ಗೆ. ಈ 5 ತತ್ವದಲ್ಲಿ ಯಾವುದು ತತ್ವ ಹೆಚ್ಚು ಕಡಿಮೆ